ಇದನ್ನ ಕರಿಯಕ್ಕೆ ತಗೊಂಡ್ರೆ ಯೂಶಲಿ ಈ ಒಂದು ಇಂಡಸ್ಟ್ರಿಲಿ 1 ಕೋಟಿ ಮಾಡ್ಬೋದಾ ಒಂದು ವರ್ಷದಲ್ಲಿ? 1 ಕೋಟಿ ಖಂಡಿತ ಮಾಡ್ಬೋದು ರಿಯಲ್ ಎಸ್ಟೇಟಲ್ಲಿ. 1 ವರ್ಷದಲ್ಲಿ 1 ಕೋಟಿ ಮಾಡ್ಬೋದು ರಿಯಲ್ ಎಸ್ಟೇಟಲ್ಲಿ. ಬಿಕಾಸ್ ಇಟ್ ಇಸ್ ಅ ಸರ್ವಿಸ್ ಇಂಡಸ್ಟ್ರಿ. ನೀವು ಇದರಲ್ಲಿ ಏನು ಇನ್ವೆಸ್ಟ್ ಮಾಡ್ತಾ ಇಲ್ಲ, ಬಂಡವಾಳ ಹಾಕೋದು ಅನ್ನೋದಿಲ್ಲ. ನಿಮ್ಮ ಟೈಮು, ನಿಮ್ಮ ನಾಲೆಜ್, ದಟ್ ಈಸ್ ವಾಟ್ ಯು ಆರ್ ಪೇಡ್ ಫಾರ್. ಸೊ ನೀವು ಆ ಒಂದು ಇದ್ರ ಮೈಂಡ್ಸೆಟ್ಟಲ್ಲಿ ನೀವು ಸರ್ವಿಸ್, ಅತಿಥಿ ದೇವೋ ಭವ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನೀವು ವರ್ಕ್ ಮಾಡಿ ಕ್ಲೈಂಟನ್ನ ಮುಂದೆ, ಅವ್ರ ಇಂಟ್ರೆಸ್ಟ್ನ ಮುಂದೆ ಇಟ್ಕೊಂಡು ಮಾಡಿದ್ರೆ ಖಂಡಿತ ಆಗುತ್ತೆ. ಏನೋ ಯಾರೊಬ್ರು ನಾನು ನೋಡಿದೆ, ಅವ್ರು ಹೇಳೋದೇನೋ, ಏನಕ್ಕೆ ರಿಯಲ್ ಎಸ್ಟೇಟ್ ಬ್ರೋಕರ್ಗೆ ಏನಕ್ಕೆ ಅಷ್ಟು ಕಮಿಷನ್ ಕೊಡಬೇಕು, ಬರೀ ಹಿಂಗೆ ತೋರ್ಸೋದಕ್ಕೆ. ಜನರಲ್ಲಿ ಒಂದು ಮೈಂಡ್ ಸೆಟ್ ಇದೆ, ಬಂದು ಮನೆ ತೋರಿಸ್ಬಿಟ್ಟು ಹೋಗ್ತಾರೆ, ಇವ್ರಿಗೆ ಏನಕ್ಕೆ 2% 1% ಕೊಡಬೇಕಂತ. ನಾವೀಗ ಸೇಲ್ ಮಾಡಬೇಕಂದ್ರೆ 2% ಟ್ರಾನ್ಸಾಕ್ಷನ್ ಮಾಡ್ತೀವಿ. ಅದು 1 ಕೋಟಿ ಪ್ರಾಪರ್ಟಿ ಆಗಿರಲಿ ಇಲ್ಲ 50 ಕೋಟಿ ಪ್ರಾಪರ್ಟಿ ಆಗಿರಲಿ. ಯು ಆರ್ ವ್ಯಾಲ್ಯೂಯಿಂಗ್ ಯೋರ್ ಓನ್ ಟೈಮ್. ಇಫ್ ಯು ಆರ್ ಸಮ್ ಒನ್, ಇವಾಗ ನಾನೇ ಮಾಡ್ತೀನಿ, ನಾನೇ ಕಂಪನಿ ವೆಬ್ಸೈಟ್ಗಳಲ್ಲಿ ಹಾಕ್ತೀನಿ, ನಾನೇ ಬೋರ್ಡ್ ಹಾಕ್ತೀನಿ, ನಾನೇ 100 ಜನಕ್ಕೆ ಮಾತಾಡ್ತೀನಿ. ವಿ ಟೆಲ್ ಆಲ್ ದ ಬೆಸ್ಟ್. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ ಮಾಡಬೇಕಂದ್ರೆ ಯಾವ್ದೊಂದು ಹಾಟ್ ಪ್ಲೇಸಸ್ ಇದೆ ಸರ್ ಕರ್ನಾಟಕದಲ್ಲಿ? ಇವಾಗ ಹುಬ್ಳಿ ಧಾರವಾಡ ಕಾರಿಡಾರ್ ನೋಡಿ ನೀವು ಬೇಕಾದ್ರೆ, ಇಲ್ಲಾಂದ್ರೆ ಮಂಗಳೂರು ನೋಡಿ, ಮೈಸೂರು, ಬೆಂಗಳೂರು ಏನು ಪೆನ್ಷನರ್ ಪ್ಯಾರಡೈಸ್ ಅಂತಿದ್ರು, ಇವತ್ತಿಗೆ ಮೈಸೂರು ಪೆನ್ಷನರ್ ಪ್ಯಾರಡೈಸ್ ಆಗ್ತಿದೆ. ಮೈಸೂರು ರಿಯಲ್ ಎಸ್ಟೇಟ್ ಇಸ್ ಫಾರ್ ಮೋರ್ ಕಾಂಪಿಟೇಟಿವ್. ಓಕೆ, ಇವತ್ತಿನ ದಿನ ಬೆಂಗಳೂರು ಪ್ರೈಸ್ ಲೆಕ್ಕಕ್ಕೆ ಬರ್ತಾ ಇದೆ. ಒಂದ್ ದಿನ ನಾನು ಮುಂಚೆ ಸ್ಟಾರ್ಟ್ ಮಾಡಿದಾಗ ರಿಯಲ್ ಎಸ್ಟೇಟು 170 ಕಿಲೋಮೀಟರ್ ಮಿನಿಮಮ್ ನನ್ನ ಬೈಕಲ್ಲಿ ತೋರಿಸ್ತಾ ಇದ್ದಿದ್ದು. ಪರ್ ಡೇ ನಾನು ಟ್ರಾವೆಲ್ ಮಾಡ್ತಾ ಇದ್ದಿದ್ದು. ಪರ್ ಡೇ ಸರ್ 120. ಶರ್ಟ್ ಕೈ ಕೆಳಗಡೆಯಿಂದ ಎಂಟೈರ್ಲಿ ಟ್ಯಾನ್ ಆಗಿ ಹೋಗ್ಬಿಡ್ತಿತ್ತು. ರಿಯಲ್ ಎಸ್ಟೇಟ್ ಮಾಡೋರಿಗೆ ಪೊಲಿಟಿಷಿಯನ್ಸ್ ಜೊತೆ ಕನೆಕ್ಟ್ ಇರೋ ನೆಸೆಸಿಟಿ ಇದೆಯಾ ಸರ್? ರಿಯಲ್ ಎಸ್ಟೇಟಲ್ಲಿ ಎಲ್ಲರ ರಿಲೇಷನ್ಶಿಪ್ಪು ಇಂಪಾರ್ಟೆಂಟು. ಪೊಲಿಟಿಷಿಯನ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ಇಟ್ ಮೈಟ್ ಬಿ ಫಾರ್ ಇನ್ಫಾರ್ಮೇಷನ್, ಇಟ್ ಮೈಟ್ ಬಿ ಫಾರ್ ಬಿಸ್ನೆಸ್, ಇಟ್ ಮೈಟ್ ಬಿ ಫಾರ್ ರೆಫರಲ್, ಅವ್ರ ಕಡೆಯಿಂದ ಬರೋ ಬಿಸ್ನೆಸ್. AI ಸಿಟಿ ಮಾಡ್ಬೇಕಂತ ಇದ್ದಾರೆ ಬೆಂಗಳೂರು ಔಟ್ಸ್ಕರ್ಟ್ಸ್ ಅಲ್ಲಿ. ಈ AI ಸಿಟಿ ಅನ್ನೋದು ಏನಂದ್ರೆ, AI ರಿಲೇಟೆಡ್ ಏನೇನು ಸ್ಟಾರ್ಟಪ್ಸ್ ಇದೆಯೋ, ಏನೇನು ಬಿಸ್ನೆಸಸ್ ಇದರಿಂದ AI ರಿಲೇಟೆಡ್ ಇದೆಯೋ, ಅದಕ್ಕೆ ಎಲ್ಲದಕ್ಕೂ ಒಂದು ಲೇಬಲ್ ಮಾಡಿ ಒಂದು ರೀಜನ್ ಕೊಟ್ಟು ಅಲ್ಲಿ ಬಿಸ್ನೆಸ್ನ ಡೆವಲಪ್ ಮಾಡೋದಕ್ಕೆ ಕಂಪನೀಸ್ಗಳಿಗೆ ಕರೆದಾಗ ಏನಾಗುತ್ತೆ, ಆ ಒಂದು ಸಿಟಿಯಲ್ಲಿ AI ರಿಲೇಟೆಡ್ ಒಂದು 50 ಕಂಪನಿ ಬಂತು ಅನ್ಕೊಳ್ಳಿ, ದಟ್ ಈಸ್ ಅ ವೆರಿ ಬಿಗ್ ಥಿಂಗ್. ಅಕಸ್ಮಾತ್ ರಿಯಲ್ ಎಸ್ಟೇಟ್ಗೆ ಕನ್ನಡದ ಹೀರೋ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೇಕಂದ್ರೆ ಯಾರನ್ನ ರೆಕಮೆಂಡ್ ಮಾಡ್ತೀರಾ ಸರ್? ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ, ಯಾರು ಇಲ್ಲ ನನ್ನ ಪ್ರಕಾರ. ಬೇಕಾದ್ರೆ ನಾನು ಆಗಕ್ಕೆ ರೆಡಿ ಇದ್ದೀನಿ. ಎಲ್ಲಿಗೂ ನಮಸ್ಕಾರ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಿರೋದು ನಮ್ಮ ಮಾರ್ಕೆಟಿಂಗ್ ಮನೆ ಶೋ ಪಾಡ್ಕಾಸ್ಟ್. ಸ್ನೇಹಿತರೆ, ನೀವೇನಾದರೂ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಗೆ ಎಂಟರ್ ಆಗಬೇಕಂತ ಇದ್ದೀರಾ, ಆರ್ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಲಿ ಗ್ರೋ ಆಗಬೇಕಂತ ಇದ್ದೀರಾ, ಇದನ್ನು ಇನ್ಫಾರ್ಮೇಷನ್ ಶೇರ್ ಮಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಮಂಜೇಶ್ ಸರ್ ಅವರು, ಹೂ ಇಸ್ ಅ ಫೌಂಡರ್ ಆಫ್ ಬ್ರೋಕರ್ ಇನ್ ಬ್ಲೂ ಆ್ಯಂಡ್ ಆಲ್ಸೋ ನಾರ್ತ್ ಬ್ಯಾಂಗ್ಳೂರ್. ಸೊ ಈ ಒಂದು ಇನ್ಫಾರ್ಮೇಷನ್ ಬಗ್ಗೆ ಸುಮಾರು 20 years ಆಫ್ ಎಕ್ಸ್ಪೀರಿಯನ್ಸ್ ಇರುವಂಥ ಇವರು ನಮ್ಮ ಜೊತೆ ಈ ಒಂದು ಇಂಡಸ್ಟ್ರಿ ಬಗ್ಗೆ ಇನ್ಸೈಟ್ ಶೇರ್ ಮಾಡೋಕ್ಕಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮ ಬಂದಿದ್ದಕ್ಕೆ. ಆ್ಯಂಡ್ ನೀವು ಬಂದಿರೋದು ಭಾಳ ನನಗೆ ತುಂಬ ಖುಷಿಯಾಗಿದೆ ಸರ್ ಇವತ್ತಿನ ಪಾಡ್ಕಾಸ್ಟಲ್ಲಿ. ಆ್ಯಂಡ್ ನೋಡ್ತಾನೆ ವೀಕ್ಷಕರು ಎಷ್ಟೊಂದು ರಿಯಲ್ ಎಸ್ಟೇಟ್ ಮಾಡಬೇಕಂತ ಇದ್ದೀರಾ, ಆ್ಯಂಡ್ ಯಾರ್ಯಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬರಬೇಕಂತ ಇದ್ದೀರಾ, ಅವ್ರು ಯಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಇದ್ದೀರಾ. ಇವತ್ತು ಮಂಜೇಶ್ ಸರ್ ನಮಗೆ MBA ಇನ್ ರಿಯಲ್ ಎಸ್ಟೇಟ್ ಮಾಸ್ಟರ್ ಕ್ಲಾಸ್ನ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಆ್ಯಂಡ್ ಐ ಹೋಪ್ ಈ ಒಂದು ಪಾಡ್ಕಾಸ್ಟ್ ಸುಮಾರು ಜನಕ್ಕೆ ಒಂದು ಎಜುಕೇಷನ್ ಸಿಗುತ್ತೆ ರಿಯಲ್ ಎಸ್ಟೇಟ್ ಸೆಕ್ಟರ್ ಬಗ್ಗೆ, ಯಾವ ಥರ ಆಪರ್ಚುನಿಟೀಸ್ ಅನ್ನೋದು ಗೊತ್ತಾಗುತ್ತೆ. ಸರ್, ಈಗ ನೋಡ್ತಿರೋ 25 to 30 or 20 to 30 years ಓಲ್ಡ್ ಯಾರು ನೋಡ್ತಿರ್ತಾರೆ, 20 ಇಂದ 30 ವಯಸ್ಸು ಇರೋರು ರಿಯಲ್ ಎಸ್ಟೇಟ್ ಎಸ್ ಎ ಕರಿಯರ್ ತೊಗೋಬೇಕಂದ್ರೆ ಸುಮಾರು ಜನ ಇರ್ತಾರೆ ಸರ್. ಈಗ ಒಂದು ರಿಯಾಲಿಟಿ ಬರೋದು, ಇದನ್ನ ಕರಿಯರ್ ತೊಗೊಂಡ್ರೆ ಯೂಶಲಿ ಈ ಒಂದು ಇಂಡಸ್ಟ್ರಿಲಿ 1 ಕೋಟಿ ಮಾಡ್ಬೋದಾ ಒಂದು ವರ್ಷದಲ್ಲಿ? ಈಸಿ ಇದೆ? ಎಷ್ಟು ಈಸಿ ಇದೆ? ಆ್ಯಂಡ್ ಏನೇನು ಅದಕ್ಕೆ ಪ್ರೊಸೆಸ್ ಏನಿದೆ ಸರ್? ಫಸ್ಟ್ ವರ್ಷದಲ್ಲಿ ಮಾಡೋಕ್ಕಾಗುತ್ತಾ, ಅದು ಡಿಪೆಂಡ್. ನೀವು ಅದು ಹೇಗೆ ನೀವು ಯು ಆರ್ ಏಬಲ್ ಟು ಡೂ, ಯಾವ ಥರ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರಾ ಅನ್ನೋದು. 1 ಕೋಟಿ ಖಂಡಿತ ಮಾಡ್ಬೋದು ರಿಯಲ್ ಎಸ್ಟೇಟಲ್ಲಿ. 1 ವರ್ಷದಲ್ಲಿ 1 ಕೋಟಿ ಮಾಡ್ಬೋದು ಓಕೆ, ರಿಯಲ್ ಎಸ್ಟೇಟಲ್ಲಿ. ಬಿಕಾಸ್ ಇಟ್ ಈಸ್ ಅ ಸರ್ವಿಸ್ ಇಂಡಸ್ಟ್ರಿ. ನೀವು ಇದರಲ್ಲಿ ಏನು ಇನ್ವೆಸ್ಟ್ ಮಾಡ್ತಾ ಇಲ್ಲ, ಬಂಡವಾಳ ಹಾಕೋದು ಅನ್ನೋದಿಲ್ಲ. ಟೈಮ್ ಓನ್ಲಿ. ನಿಮ್ಮ ಟೈಮು, ನಿಮ್ಮ ನಾಲೆಜ್, ದಟ್ ಈಸ್ ವಾಟ್ ಯು ಆರ್ ಪೇಡ್ ಫಾರ್. ಓಕೆ, ಸೊ ನೀವು ಆ ಒಂದು ಇದ್ರ ಮೈಂಡ್ಸೆಟ್ಟಲ್ಲಿ ನೀವು ಸರ್ವಿಸ್, ಅತಿಥಿ ದೇವೋ ಭವ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನೀವು ವರ್ಕ್ ಮಾಡಿ ಕ್ಲೈಂಟನ್ನ ಮುಂದೆ, ಅವ್ರ ಇಂಟ್ರೆಸ್ಟ್ನ ಮುಂದೆ ಇಟ್ಕೊಂಡು ಮಾಡಿದ್ರೆ ಖಂಡಿತ ಆಗುತ್ತೆ. ನೀವು 1 ವರ್ಷದಲ್ಲಿ 5 ಟ್ರಾನ್ಸಾಕ್ಷನ್ ಮಾಡ್ಬೋದು. ಆ ಒಂದು ಬ್ರೋಕರೇಜ್ ಕಮಿಷನ್ ನೀವು ಅರ್ನ್ ಮಾಡ್ಬೋದು. ಡಿಪೆಂಡ್ಸ್ ಅಗೇನ್, ನೀವು ಔಟ್ಸ್ಕರ್ಟಲ್ಲಿ ಮಾಡ್ತಿದ್ದೀರಾ ಇಲ್ಲಾಂದರೆ ಸಿಟಿಯಲ್ಲಿ ಮಾಡ್ತಿದ್ದೀರಾ, ಪ್ರಾಪರ್ಟಿ ವ್ಯಾಲ್ಯೂ ಏನು ಮಾಡ್ತಿದ್ದೀರಾ, ಯಾವ ಟೈಪ್ ಟ್ರಾನ್ಸಾಕ್ಷನ್ ಮಾಡ್ತಿದ್ದೀರಾ. ರಿಯಲ್ ಎಸ್ಟೇಟ್ ಬ್ರೋಕರೇಜಲ್ಲೂ ಸುಮಾರಿದೆ. ಲ್ಯಾಂಡ್ ಟ್ರಾನ್ಸಾಕ್ಷನ್ ಇದೆ, ಬರೀ ಸೈಟ್ ಮಾಡೋದಿದೆ, ಓಕೆ, ಅಪಾರ್ಟ್ಮೆಂಟ್ ಮಾತ್ರ ಮಾಡ್ತೀನಿ, ಬರೀ ರೆಂಟಲ್ ಮಾಡ್ತೀನಿ, ಕಮರ್ಷಿಯಲ್ ಮಾತ್ರ ಮಾಡ್ತೀನಿ, ಎಷ್ಟೋ ರೀತಿ ಇದೆ. ಯಾವುದರಲ್ಲಿ ನೀವು ಮಾಡಿದ್ರೆ ಪ್ರಾಫಿಟಬಲ್ ಇದೆ ಅನ್ನೋದನ್ನು ನಿಮ್ಮ ಟ್ಯಾಲೆಂಟ್ ಪ್ರಕಾರ ನೋಡ್ಕೊಂಡು ಇದು ಮಾಡಬೇಕು. ಓಕೆ, ನಾನು ಬರೀ ರೀಟೇಲ್ ಲೀಸಿಂಗ್ ಮಾಡ್ತೀನಿ, ಯಾವ್ಯಾವ ಬ್ರ್ಯಾಂಡ್ ಬರ್ತಾ ಇದೆಯೋ
ಝುಡಿಯೋ ಬಂತು, ರಿಲಯನ್ಸ್ ಬಂತು, ಇಲ್ಲ ಶೋರೂಮ್ಗಳು ಬಂತು, ಅವ್ರುಗಳಿಗೆ ಮಾತ್ರ ನಾನು ವರ್ಕ್ ಮಾಡ್ತೀನಿ. ವರ್ಷಕ್ಕೆ 5 ಟ್ರಾನ್ಸಾಕ್ಷನ್ ಮಾಡಿ, 10,000 ಸ್ಕ್ವೇರ್ ಫೀಟ್, 20,000 ಸ್ಕ್ವೇರ್ ಫೀಟ್ 5 ಟ್ರಾನ್ಸಾಕ್ಷನ್ ಮಾಡಿ ನೀವು 1 ಕೋಟಿ ಆರಾಮಾಗಿ ಮಾಡ್ಬೋದು. ಈ ಬಿಸ್ನೆಸ್ ಅಲ್ಲಿ ನಮ್ಮ ಆಫೀಸಲ್ಲಿ ಇವತ್ತಿಗೂ ಹಾಕಿದೀವಿ. ನಮ್ಮ ಆಫೀಸ್ ಸೀಲಿಂಗ್ ಸ್ಕೈ ತರ ಪೇಂಟ್ ಮಾಡಿಟ್ಟಿದೀವಿ. ಏನ್ ಪರ್ಪಸ್ ಅಂದ್ರೆ ಇಟ್ ಇಸ್ ಸಿಂಬಾಲಿಕ್ಲಿ ಟೆಲ್ಲಿಂಗ್ ದಟ್ ಸ್ಕೈ ಇಸ್ ದ ಲಿಮಿಟ್. ಇದಕ್ಕೆ ಏನು ಲಿಮಿಟ್ ಇಲ್ಲ ಈ ಬಿಸ್ನೆಸ್ ಅಲ್ಲಿ ದುಡ್ಡು ಮಾಡೋದಕ್ಕೆ. ನಿಮ್ಮ ಇಂಟೆನ್ಷನ್ ಕರೆಕ್ಟ್ ಆಗಿದ್ದು, ನೀವು ವರ್ಕ್ ಮಾಡ್ತಿರೋ ಆಪರ್ಚುನಿಟೀಸ್ ಮೇಲೆ ನೀವು ಕರೆಕ್ಟಾಗಿ ಟ್ರಾನ್ಸ್ಪರೆಂಟ್ ಅಥೆಂಟಿಕ್ ಆಗಿ ನೀವು ಕೆಲಸ ಮಾಡಿ ಇದು ಮಾಡಿದ್ರೆ ಈ ಬಿಸ್ನೆಸ್ ಅಲ್ಲಿ ನಿಮಗೆ ಏನಿಲ್ಲ. ನೀವು 5 ಟ್ರಾನ್ಸಾಕ್ಷನ್ ಮಾಡಿ 5 ಟ್ರಾನ್ಸಾಕ್ಷನ್ ಕರೆಕ್ಟಾಗಿ ಮಾಡಿದ್ರೆ ಅಂದ್ರೆ ಅವ್ರು 5 ಜನಕ್ಕೆ ನಾಳೆ ದಿನ ಹೇಳ್ತಾರೆ. 25 ಜನಕ್ಕೆ ಅದು ಗೊತ್ತಾಯ್ತು. ಆ 25 ಜನದಲ್ಲಿ ಇನ್ನೂ ಒಂದು 2-3 ಕೆಲಸ ಮಾಡಿದ್ರು ನಿಮ್ಗೆ ಅಲ್ಲೇ ಬಂತಲ್ಲ. ಇದ್ರಲ್ಲಿ ನಿಮ್ಗೆ ಇನ್ವೆಸ್ಟ್ಮೆಂಟ್ ಅನ್ನೋದಿರೋದು ನಿಮ್ಮ ಟೈಮ್, ನಿಮ್ಮ ನಾಲೆಜ್. ಇದು ಎರಡನ್ನ ನೀವು ಕರೆಕ್ಟಾಗಿ ಬೆಳೆಸ್ಕೊಂಡು ನೀವು ಇದು ಮಾಡಿದ್ರೆ ಯು ಕ್ಯಾನ್ ಡೂ. ಓಕೆ. ಬಟ್ ಏನಂದ್ರೆ ಫ್ಲಿಪ್ ಸೈಡ್ ಇದ್ರಲ್ಲಿ ಏನಂದ್ರೆ ನಿಮ್ಮ ಟೈಮ್, ನಿಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಖಂಡಿತ ಇಟ್ ಇಸ್ ನಾಟ್ ಆಸ್ ಈಸಿ ಆಸ್ ಹೌ ಪೀಪಲ್ ಥಿಂಕ್. ಬಂದ್ರು, ತೋರಿಸಿದ್ರು, ಹೋದ್ರು ಅನ್ನೋದು. ಅದ್ರ ಹಿಂದೆ ಏನೇನು ಕಷ್ಟ ಇದೆ, ಯಾವ ರೀತಿ ನಿಮಗೆ ಫ್ಯಾಮಿಲಿಗೆ ಟೈಮ್ ಕೊಡೋದಾಗ್ಲಿ ನಿಮ್ಗೊಂದು ಇದಿರಲ್ಲ. ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆ, ಇವಾಗ 9 ಗಂಟೆಯಿಂದ 10 ಗಂಟೆ ಏನಂತಾರೆ 9 ರಿಂದ 5 ತರ ಕೆಲಸ ಅಲ್ಲ ಇದು. 9 to 5 ತರ ಅಲ್ಲ. 9 to 5 ಅಂತೂ ಖಂಡಿತ ಅಲ್ಲ ಇದು. ಯಾಕಂದ್ರೆ ವೆರಿ ಸಿಂಪಲ್, ಕ್ಲೈಂಟ್ ಯಾವಾಗ ಫೋನ್ ಮಾಡ್ತಾರೆ ನಿಮ್ಗೆ, ಅವ್ರು ಬ್ಯುಸಿ ಇದ್ದಾಗ, ಅಂದ್ರೆ ನೀವು ಬ್ಯುಸಿ ಇರೋದು ಅವಾಗ. ಹೌದು. ಓಕೆ. ಈಗ ಕ್ಲೈಂಟು ಬ್ಯುಸಿ ಇರೋ ಟೈಮಲ್ಲಿ ನೀವು ಫ್ರೀ ಇರ್ತೀರಾ, ನೀವು ಫ್ರೀ ಇದ್ದಾಗ ಕ್ಲೈಂಟ್ ಬ್ಯುಸಿ ಇರ್ತಾರೆ. ಆ ಥರ ಬಿಸ್ನೆಸ್ ಇದು. ಸೊ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿ, ಒಂದು ಟೀಮ್ ಇದ್ದು ಕರೆಕ್ಟಾಗಿ ಪ್ರಾಸೆಸ್ ಇದ್ದು ಒಂದೇ ಲೊಕೇಶನಲ್ಲಿ ಫೋಕಸ್ ಮಾಡಿ ಮಾಡಿದ್ರೆ ಮೇನ್ ಇಂಪಾರ್ಟೆಂಟ್. ನಾನು ಯಾರೇ ಆಸ್ಪೈರ್ ಮಾಡೋರಿದ್ರೆ ರಿಯಲ್ ಎಸ್ಟೇಟ್ಗೆ, ಒಂದು ಲೊಕೇಶನಲ್ಲಿ ಎಕ್ಸ್ಪರ್ಟ್ ಆಗಿ ಒಂದು ಟೈಪ್ ಆಫ್ ಟ್ರಾನ್ಸಾಕ್ಷನ್ ಅಲ್ಲಿ ಮಾಡಿ. ಎಷ್ಟೋ ಜನ ಬ್ರೋಕರ್ ಹೇಳ್ತಾರೆ, ಎಲ್ಲಿ ನೀವು ಏನು ಯಾವ ಥರ ಟ್ರಾನ್ಸಾಕ್ಷನ್, ನಾವೆಲ್ಲ ಮಾಡ್ತೀವಿ ಸರ್. ದಟ್ ಇಸ್ ಗುಡ್, ನಾಟ್ ಅ ಗುಡ್ ಐಡಿಯಾ. ನಾಟ್ ಎಟ್ ಆಲ್ ಅ ಗುಡ್ ಐಡಿಯಾ. ನೀವು ಡೆಂಟಿಸ್ಟ್ ಹತ್ರ ಹೋಗಿ ನಿಮ್ದು ಹಾರ್ಟ್ ಪ್ರಾಬ್ಲಮ್ ಹೇಳ್ಕೊಂತೀರಾ? ಇಲ್ಲ. ಅವರು ಡಾಕ್ಟ್ರೇ, ಇವರು ಡಾಕ್ಟ್ರೇ ಅಲ್ಲ. ಯು ನೀಡ್ ಅನ್ ಎಕ್ಸ್ಪರ್ಟ್. ನಾನು ಬನಶಂಕರಿಯಲ್ಲಿ ಪ್ಲಾಟ್ ಸೇಲ್ ಮಾತ್ರ ಮಾಡೋದು. ನಾನು ಈ ಅಪಾರ್ಟ್ಮೆಂಟ್ ಬ್ರಿಗೇಡ್ ಪ್ರಾಜೆಕ್ಟ್ ಅಲ್ಲಿ ಬರೀ ರೆಂಟಲ್ಸ್ ಮಾಡೋದು. ಓಕೆ. ಫಸ್ಟ್ ಒಂದು ಎಕ್ಸೆಲ್ ಆಗಿ, ದೆನ್ ಯು ವಿಲ್ ಬಿ ಏಬಲ್ ಟು. ರೆಂಟಲ್ ಇಸ್ ದ ಈಸಿಯೆಸ್ಟ್ ಇನ್ ಡೂಯಿಂಗ್ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಮಾಡೋದು. ಅಂಡ್ ಇಟ್ ಇಸ್ ಕ್ವಿಕ್ ಮನಿ. ಓ. ಯಾಕಂದ್ರೆ ರೆಂಟಲ್ ನೋಡಕ್ ಬರೋರು ನಾನು ನೆಕ್ಸ್ಟ್ ತಿಂಗಳಿಂದ ಬಾಡಿಗೆ ಬೇಕು ಅಂತ ಬರ್ತಾರೆ. ಸೇಲ್ ಅವರು ನಾನು 3 ತಿಂಗಳಾಗ್ಲೂ ಪರವಾಗಿಲ್ಲ, 6 ತಿಂಗಳಾದ್ರೂ ಪರವಾಗಿಲ್ಲ, ನಾನು ತಗೊಂತೀನಿ ಅಂತ. ಸೊ ನಿಮಗೆ ಕ್ಯಾಶ್ ಫ್ಲೋ ಇಮಿಡಿಯೇಟ್ ಆಗಿ ಬರೋದು ನಿಮಗೆ ರೆಂಟಲ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ. ಸೇಲ್ ವಿಲ್ ಟೇಕ್ ಟೈಮ್, ಬಟ್ ಇಟ್ ಇಸ್ ಗುಡ್ ಮನಿ. ಗುಡ್ ಮನಿ. ಬಟ್ ನೀವು ಅದ್ರ ಮೇಲೆ ವರ್ಕ್ ಮಾಡ್ತಾನೆ ಇರಬೇಕು. ಸೇಲ್ ಇಸ್ ಲೈಕ್ ಸ್ಪ್ರಿಂಟ್ ತರ ಓಡ್ತಾನೆ, ಅಂದ್ರೆ ಸ್ಪ್ರಿಂಟ್ ಅಲ್ಲ, ಮ್ಯಾರಥನ್ ತರ. ಅದೇ ರೆಂಟಲ್ಸ್ ಆದ್ರೆ ಇಟ್ ಇಸ್ ಲೈಕ್ ಸ್ಪ್ರಿಂಟ್. ಇಲ್ಲಿಂದ ಅಲ್ಲಿಗೆ ಓಡಿದ್ರಿ, ಇಷ್ಟು ಬಂತು ದುಡ್ಡು, ಕಮಿಷನ್, ಎಸ್ ಯು ಮೇಡ್ ಇಟ್, ಕ್ವಿಕ್ ವಿನ್. ಬಟ್ ಅದೇ ಸೇಲ್ ಅಂದ್ರೆ ನೀವು ಎಲ್ಲ ಆಗಿ, ಟ್ರಾನ್ಸಾಕ್ಷನ್ ಆಗಿ, ಲೋನ್ ಆಯ್ತು, ಡಾಕ್ಯುಮೆಂಟೇಶನ್ ಆಯ್ತು, ಲಾಸ್ಟ್ ಡೇ ಆಫ್ ದ ರಿಜಿಸ್ಟ್ರೇಷನ್ ಆಲ್ಸೋ ದ ಡೀಲ್ ಕ್ಯಾನ್ ಕ್ಯಾನ್ಸಲ್. ಆಫ್ಟರ್ ಯು ಪುಟಿಂಗ್ 6 ತಿಂಗಳು ಎಫರ್ಟ್ಸ್ ಹಾಕಿ ಎಲ್ಲ ರೆಡಿ ಮಾಡಿ, ಎಲ್ಲ ಅಗ್ರಿಮೆಂಟ್ ಆಯ್ತು, ಇದಾಯ್ತು ಎಲ್ಲ ಆದ್ಮೇಲೂ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಕ್ಯಾನ್ಸಲ್ ಆಗೋದಿರುತ್ತೆ. ಸೊ ಒಂದು ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಂಡು ರೆಂಟಲ್ಲೂ ಮಾಡಬೇಕು, ಸೇಲು ಮಾಡಬೇಕು, ಒಂದೇ ಲೊಕೇಶನ್ ಅಲ್ಲಿ. ರೋಡ್ ಬೈ ರೋಡ್ ಗೊತ್ತಿರ್ಬೇಕು ಆ ರಿಯಲ್ ಎಸ್ಟೇಟ್ ಏಜೆಂಟ್ಗೆ. ಆಮೇಲೆ ಎಲ್ಲರೂ ಮಾಡೋವಂಥ ಕೆಲಸ ಅಲ್ಲ ಇದು. ನಿಮ್ಗೆ ಆ ಪ್ಯಾಷನ್ ಇರಬೇಕು. ನಾನು ಈ ರಿಯಲ್ ಎಸ್ಟೇಟಲ್ಲಿ ನಾನು ದುಡ್ಡು ಮಾಡಕ್ಕೆ ಬರ್ತೀನಾ, ಇಲ್ಲಾಂದರೆ ಸರ್ವಿಸ್ ಮಾಡಿ ಒಳ್ಳೆ ರೀತಿಯಲ್ಲಿ ಹೆಸರು ತಗೊಂಡು ಒಬ್ಬರು ಪ್ರಾಪರ್ಟಿ ತೊಗೊಬೇಕಾದ್ರೆ ನನ್ನ ವ್ಯಾಲ್ಯೂ ಅಡಿಷನ್ ಏನಿರುತ್ತೆ ಅನ್ನೋದನ್ನ ನೋಡಬೇಕೇ ಹೊರತು, ನಾನು ಇದ್ರಲ್ಲಿ ದಿಢೀರಂತ ದುಡ್ಡು ಮಾಡ್ತೀನಿ, ನಾನು ಫಾರ್ಚುನರ್ ತಗೊತೀನಿ, ನಾನು ಇದು ಮಾಡ್ತೀನಿ, ಗೋಲ್ಡ್ ಹಾಕ್ತೀನಿ ಅನ್ನೋದು ಇದು ಮೈಂಡ್ ಸೆಟ್ ಇದ್ರೆ ಅದೆಲ್ಲೂ ಹೋಗಲ್ಲ ಅವರು. ಟ್ರೂ. ಸರ್, ಈಗ ಇದ್ರಕ್ಕೆ ಪ್ರಿಪ್ರೇಷನ್ ಯಾವ ಥರ ಬೇಕು? ಅಂದರೆ ನೀವು ಟೈಮ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನೋಡ್ತಿರೋರು, ಈ ಪಾಡ್ಕಾಸ್ಟ್ ನೋಡ್ತಿರೋರು, ವಾಟ್ ಇಸ್ ದ ಫಸ್ಟ್ ಸ್ಟೆಪ್? ಈಗ ನಾನು ರಿಯಲ್ ಎಸ್ಟೇಟ್ ಕಲ್ತ್ಕೋಬೇಕು, ನೀವು ಯಾವ್ದಾದ್ರು ಟ್ರೇಡಿಂಗ್ ಥರ ಏನಾದರೂ ಕೊಡ್ತೀರಾ? ಅಂದರೆ ರಿಯಲ್ ಎಸ್ಟೇಟ್ ಬಂದರೆ ಪ್ಯಾಷನೇಟ್ ಆಗಿ ಬರೋರು, ನಾಟ್ ದ್ಯಾಟ್ ಅದೇ ಗೋಲ್ಡ್ ಹಾಕ್ತೀನಿ, ಫಾರ್ಚೂನ್ಸ್ ಬರ್ತೀನಿ ಅದಲ್ಲ, ಆ ಥರ ಟ್ರೈನಿಂಗ್ ಏನೋ ಕೊಡ್ತೀರಾ ಸರ್ ನೀವು? ನಮ್ಮ ಆಫೀಸಲ್ಲಿ ನಾವು ಸುಮಾರು ಇವತ್ತು ತನಕ 50 ಮೇಲೆ ಒಳ್ಳೆ ರಿಯಲ್ ಎಸ್ಟೇಟ್ ಬ್ರೋಕರ್ಗಳನ್ನ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ. ಓಕೆ, ನಾವು ಟ್ರೈನಿಂಗ್ ಮಾಡ್ತೀವಿ ಅಂತಲ್ಲ, ನಮ್ಮ ಜೊತೆ ಇದ್ದವರು ವರ್ಕ್ ಮಾಡಿ ಇವತ್ತಿನ ದಿನ ಅವರಾಗಿನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಇವತ್ತು ಅವರು ಒಂದು ಕಂಪನಿ ಇದು ಮಾಡಿ. ನಮ್ಮ ಒಂದು ಬ್ರೋಕರ್ ನನಗೆ ಮೊನ್ನೆ ಕಾಲ್ ಮಾಡಿದಾಗ ಹೇಳ್ತಾ ಇದ್ರು, ಕಾಶ್ಮೀರಿ ರಿಯಲ್ಟರ್ ಅಂತ, ಕಾಶ್ಮೀರಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾರೆ, ನಮ್ಮ ಆಫೀಸ್ನಲ್ಲೇ ಇದ್ದವ್ರು. ನಮಗೆ ಇದ್ರ ಬಗ್ಗೆ ಮಾತಾಡಿದಾಗ ಅವ್ರು ಅದನ್ನೇ ಹೇಳಿದ್ರು, ನಾನು ಇವತ್ತಿಗೆ 300 ಜನ ಟೀಮ್ ಇಟ್ಕೊಂಡು ನಾನು ಕಾಶ್ಮೀರಲ್ಲಿ ವರ್ಕ್ ಮಾಡ್ತಿದ್ದೀನಿ. ಎಂಟೈರ್ ಕಾಶ್ಮೀರ್ ಐ ಹ್ಯಾವ್ ಮೈ ಪ್ರೆಸೆನ್ಸ್ ಟುಡೇ. 300 ಜನ ಯೂಸ್ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಅವ್ರು ಏನು ಮಾಡ್ತಿದ್ದಾರೋ ಸೆಕೆಂಡ್ರಿ, ಬಟ್ ದೇ ಹ್ಯಾವ್ ಬಿಲ್ಟ್ ದ್ಯಾಟ್ ಬಿಗ್ ಆಫ್ ಅ ಟೀಮ್. ದೇ ಆರ್ ವರ್ಕಿಂಗ್. 300 ಜನ ಹಾಕ್ಬೇಕಂದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಇಲ್ಲಿಂದಾನೇ ದುಡ್ಡು ಬರಬೇಕಲ್ಲ, ಯಾರು ಮನೆಯಿಂದ ತಂದು ಹಾಕಲ್ಲ ಈ ಬಿಸ್ನೆಸ್ ಅಲ್ಲಿ.
ಹಾಕೋರಿದ್ರೂ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ಬೇಕು. ಯಾಕಂದ್ರೆ ಈ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡಿದಾಗಿಂದ ನಾನು ಇಲ್ಲಿ ಬಿಸ್ನೆಸ್ಸಲ್ಲಿ ಮಾಡಿರೋ ದುಡ್ಡನ್ನೇ ಈ ಬಿಸ್ನೆಸ್ಸಲ್ಲೇ ಇನ್ವೆಸ್ಟ್ ಮಾಡಿ ನಾನು ಇದು ಮಾಡೋದು. ಸೊ ಟ್ರೈನಿಂಗ್ ಅನ್ನೋದು ಬಂದಾಗ ವಿ ಡೂ ಟ್ರೈನ್ ಪೀಪಲ್ ಹೂ ಆರ್ ಕ್ವಾಲಿಫೈಡ್. ಅವ್ರನ್ನ ತಗೊಂಡು ಅವ್ರಿಗೆ ಯಾವ ರೀತಿ ಗೈಡೆನ್ಸ್ ಬೇಕು. ಇದು ಕ್ರಾಶ್ ಕೋರ್ಸ್ ಟ್ರೈನಿಂಗ್ ಅಂತೂ ಅಲ್ಲ. ನಾನು 2 ತಿಂಗಳಲ್ಲಿ ನಾನು ಕಲಿತೀನಿ, ನಾನು ರಿಯಲ್ ಎಸ್ಟೇಟ್ ಬ್ರೋಕರ್ ಅಂಥದಕ್ಕೆ ಸುಮಾರು ರೋಡ್ಗೆ ಒಂದೊಂದು ರಿಯಲ್ ಎಸ್ಟೇಟ್ ಏಜೆನ್ಸೀಸ್ ಇದೆ, ಬೇಕಾದ್ರೆ ಕಲಿಬೋದು. ವಿ ವಾಂಟ್ ಟು ಪ್ರೊಡ್ಯೂಸ್ ಗುಡ್ ಕ್ವಾಲಿಟಿ ಬ್ರೋಕರ್ಸ್. ನಾಳೆ ದಿನ ಈ ಬ್ರೋಕರ್ಸ್ ಮಾರ್ಕೆಟಲ್ಲಿ ಇದ್ದಾಗ ನಮ್ಗೆ ಏನಂದ್ರೆ ಈ ನೋ ಬ್ರೋಕರ್ ಅನ್ನೋ ಮೈಂಡ್ಸೆಟ್ ಇಂದ ತೆಗಿಬೇಕಂದ್ರೆ ವಿ ನೀಡ್ ಟು ಡೂ ದ ರೈಟ್ ಥಿಂಗ್ಸ್. ನಾವು ರೈಟ್ ಮಾಡ್ತಿದೀವ, ರಾಂಗ್ ಮಾಡ್ತಿದೀವ, ನಮ್ಮ ಪ್ರಕಾರ ನಮ್ಮ ಕಾನ್ಶಿಯಸ್ಗೆ ಏನು ಸರಿ ಅನಿಸ್ತಿದ್ಯೋ ನಾವು ಮಾಡ್ತಾ ಇದ್ದೀವಿ, ಕರೆಕ್ಟೇ ಮಾಡ್ತಾ ಇದ್ದೀವಿ. ಬಟ್ ನಮ್ಮ ಜೊತೆ ಬರೋರು, ನಮ್ಮ ಜೊತೆ ಕಲಿಯೋರು, ಅವ್ರಿಗೂ ನಾವು ಅದೇ ಒಂದು ಲರ್ನಿಂಗ್ಸ್ನ ಕೊಟ್ಟು ಅವ್ರನ್ನ ಮುಂದೆ ತರೋದ್ರಿಂದ ನಾಳೆ ದಿನ ಒಂದು 10 ಜನ ನಮ್ಮ ಕಡೆಯಿಂದ ಬ್ರೋಕರ್ಸ್ ಬಂದಾಗ ಅವರು ಅದೇ ರೀತಿ ನಮ್ಮ ರೀತಿನೇ ಒಂದು ಮಾತಾಡೋದಲ್ಲಾಗಲಿ, ಒಂದು ಅವ್ರ ಟ್ರಾನ್ಸಾಕ್ಷನ್ಸ್ ಅಲ್ಲಾಗಲಿ ಬಂದಾಗ ಅದು ನಮಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ 2 ರೀತಿಯಲ್ಲಿ. ಅಟ್ಲೀಸ್ಟ್ ಕ್ಲೈಂಟ್ಗೆ ಮೋಸ ಹೋಗಿಲ್ಲ, ಒಳ್ಳೆ ರೀತಿಯಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ರು. 2ನೇದು ಒಳ್ಳೆ ಬ್ರೋಕರ್ನ ಮೀಟ್ ಮಾಡಿದೆ ಅನ್ನೋದು ಒಂದು ಮೈಂಡ್ಸೆಟ್. ಸೊ ಆ ರೀತಿಯಲ್ಲಿ ನಮ್ಮ ಕಡೆಯಿಂದ ಇಫ್ ಯಾರಿಗೋ ಒಂದು ನಾವು ಎರಡೇ ಬೇಕಿರೋದು. ಆ್ಯಕ್ಚುಲಿ ನೀವು ಅವಾಗಲೇ ಕ್ವಶನ್ ಕೇಳಿದಾಗ ನಾನು ಅದನ್ನು ಆನ್ಸರ್ ಮಾಡಿಲ್ಲ. ಏನು ಬೇಕು ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡೋದಕ್ಕೆ? ಇಂಗ್ಲೀಷ್ 2 ವರ್ಡ್ ಅದು, ಸ್ಕಿಲ್, ವಿಲ್. ಸ್ಕಿಲ್ ಇಸ್ ಸಮಥಿಂಗ್ ವಿ ಕ್ಯಾನ್ ಗಿವ್ ಯು. ದಟ್ ಈಸ್ ಪಾರ್ಟ್ ಆಫ್ ಟ್ರೈನಿಂಗ್. ನಿಮಗೆ ರಿಯಲ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಬಿಟ್ಟು ನೀವು ಯಾವ ರೀತಿ ಮಾಡ್ತಿದ್ದೀರಾ, ಫಸ್ಟ್ ರೆಂಟಲ್ ಮಾಡಕ್ಕೆ ಬಿಡ್ತೀವಿ, ನೆಕ್ಸ್ಟು ಸೇಲ್ ಮಾಡೋದಕ್ಕೆ ಇದು ಮಾಡ್ತೀವಿ. ಸೊ ವಿ ವಿಲ್ ಟ್ರೈನ್ ಯು ಅಂಡ್ ಹ್ಯಾಂಡ್ ಹೋಲ್ಡ್ ಯು. ಬಟ್ ವಿಲ್ ಇಸ್ ಸಮಥಿಂಗ್ ವಿಚ್ ಯು ಹ್ಯಾವ್ ಟು ಬ್ರಿಂಗ್ ವಿದಿನ್. ನಿಮ್ಮಲ್ಲ ಫೈರ್ ಇಲ್ಲ ಅಂದ್ರೆ ನಾನು ಏನು ಹಚ್ಚಿದ್ರು ಅದು ಫೈರ್ ಹತ್ತಕ್ಕಾಗಲ್ಲ. ಮನೇಲಿ ಚೆನ್ನಾಗಿ ಮಾಡಿದ್ದಾರೆ, ದುಡ್ಡಿದೆ ನಮ್ಮ ಹತ್ರ, ನಮಗೆ ಬೇಕಿಲ್ಲ ಇದು ಅನ್ನೋರ್ಗೆ ಇದ್ರ ಕೆರಿಯರೇ ಅಲ್ಲ ಇದು. ಇಲ್ಲ ನಾನು 9 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ, 6 ಗಂಟೆಗೆ ಮನೆಗೆ ಹೋಗ್ಬೇಕು, ಪ್ಲೀಸ್ ಡೋಂಟ್ ಬಾದರ್ ಎಟ್ ಆಲ್. ಇದು ನಿಮ್ಮ ಕೆರಿಯರೇ ಅಲ್ಲ ಇದು. ನನಗೆ ಶನಿವಾರ ಭಾನುವಾರ ವೀಕ್ಲಿ ಆಫ್ ಇರಬೇಕು, ಇದು ಬಿಸ್ನೆಸ್ಸೇ ಅಲ್ಲ ನಿಮಗೆ. ಶನಿವಾರ ಭಾನುವಾರನೇ ಕ್ಲೈಂಟ್ಗಳು. ಸೊ ಇದನ್ನ ಫೇಸ್ ಮಾಡೋದಕ್ಕೆ ಯಾರು ರೆಡಿ ಇದ್ದಾರೋ, ಸೇಮ್ ಟೈಮ್ the biggest kick what you get in real estate second after money is meeting the kind of people. ನೀವು ಹೇಳಿದ್ರೆ ಇದ್ರ ಬಗ್ಗೆ the kind of people you meet, ನಿಮ್ಗೆ this is zero barrier as a real estate broker. ನೀವು ಯಾರನ್ನ ಬೇಕಾದ್ರೂ ಹೋಗಿ ಮೀಟ್ ಮಾಡ್ಬೋದು. ಓಕೆ, ಒಂದು ಪೊಲಿಟಿಷಿಯನ್ನ ಬೇಕಾದ್ರೂ ಮೀಟ್ ಮಾಡ್ಬೋದು, ಒಂದು ಬಿಸ್ನೆಸ್ ಮೆನ್ನು ಮೀಟ್ ಮಾಡ್ಬೋದು, ಒಂದು ಡ್ರೈವರ್ನು ಮೀಟ್ ಮಾಡ್ಬೋದು, ಒಂದು ಸೂಪರ್ ಮಾರ್ಕೆಟ್ ಎಕ್ಸಿಕ್ಯೂಟಿವ್ನು ಮೀಟ್ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಗೆಟ್ ಬಿಸ್ನೆಸ್ ಔಟ್ ಆಫ್ ಆಲ್ ದೀಸ್ ಪೀಪಲ್. ನೀವು ಅನ್ಬೋದು ಸೂಪರ್ ಮಾರ್ಕೆಟಲ್ಲಿ ಏನು ಕೆಲಸ ಇದೆ ಸರ್ ತುಂಬ ಚೆನ್ನಾಗಿದೆ ನಿಮ್ಮ ಸೂಪರ್ ಮಾರ್ಕೆಟು, ನೆಕ್ಸ್ಟ್ ಎಲ್ಲಿ ನೋಡ್ತಾ ಇದ್ದೀರಾ, ನಾನೇನಾದರೂ ಹೆಲ್ಪ್ ಮಾಡ್ಬೋದಾ ನಿಮಗೆ ತಗೊಳ್ಳೋದಕ್ಕೆ ಸೂಪರ್ ಮಾರ್ಕೆಟು? ಒಂದು ಡ್ರೈವರು, ಆಯ್ತಪ್ಪ ನಿಮ್ಮ ಬಾಸ್ ಎಲ್ಲಿ ಡಾಕ್ಟರ್, ನಿಮ್ಮ ಒಂದ್ಸಲ ಇಂಟ್ರೊಡ್ಯೂಸ್ ಮಾಡು ನಮ್ಮನ್ನ, ಅವ್ರನ್ನ. ದೆರ್ ಇಸ್ ಬಿಸ್ನೆಸ್ ಆಪರ್ಚುನಿಟೀಸ್. There is lot of, it is only a network game of networks. Yes, real estate is a game of network. Your credibility is strong, your knowledge is good, then you will be loved by people. That is all I can tell you. ಈ 25 ವರ್ಷ 35 ವರ್ಷದವ್ರಿಗೆ ಒಂದು ರಾಂಗ್ ಕನ್ಸೆಪ್ಟನ್ನು ನಾನು ಕೊಡೋದಕ್ಕೆ ಇಷ್ಟ ಇಲ್ಲ ಈ ಚಾನೆಲ್ ಮೂಲಕ. ಯಾಕಂದರೆ ಇಷ್ಟು ಈಸಿನಾ ದುಡ್ಡು ಮಾಡೋದಕ್ಕೆ, ಹಿಂಗೆ ಮಾಡ್ಬೋದಾ, ಒಂದು ತಿಂಗಳಲ್ಲಿ ಕಮಿಷನ್ ಮಾಡಿಬಿಡ್ಬೋದಾ, ನಾವು ಇಲ್ಲಿ ಯಾರಿಗೂ ಆನ್ಸರ್ ಮಾಡೋದು ಬೇಕಿಲ್ಲ. ಬಿಕಾಸ್ ಈ ಬಿಸ್ನೆಸ್ಸಲ್ಲಿ ಇನ್ನೊಂದು, ಯು ಆರ್ ಯುವರ್ ಓನ್ ಬಾಸ್, ಯು ಆರ್ ಅಕೌಂಟಬಲ್ ಟು ಯುವರ್ ಸೆಲ್ಫ್. ನಿಮ್ಗೆ ಯಾರು ಬೇರೆಯವರು ಇನ್ನು ಕೆಲಸ ಮಾಡ್ದ ಅಂತ ಕೇಳೋದು ಇಲ್ಲ ನಾವು. ಯಾಕಂದರೆ ನೀವು ಮಾಡೋಕ್ಕೆ ರೆಡಿ ಇಲ್ಲ ಅಂದರೆ ನಾನು ಏನಕ್ಕೆ ಬಂದು ಇದು ಮಾಡಬೇಕು? ಈ ಬಿಸ್ನೆಸ್ ಇರೋದೇ ಹಂಗೆ. ಅಕೌಂಟಲ್ಲಿ 5 ಲಕ್ಷ ಇದೆ ಬಿಡು, ನಾನು ಆರಾಮಾಗಿರ್ತೀನಿ, ಆ ಮೈಂಡ್ಸೆಟ್ ಇರೋರಿಗೆ ಏನೂ ಮಾಡೋಕ್ಕಾಗಲ್ಲ ನೀವು. ವೆರಿ ಟ್ರೂ. ನಾನು 5 ಲಕ್ಷಕ್ಕೆ ಇನ್ನೊಂದು 0 ಹೆಂಗೆ ಆ್ಯಡ್ ಮಾಡ್ಬೋದು? ಆ ಒಂದು ಮೈಂಡ್ಸೆಟ್ ಇರೋರಿಗೆ ವಿ ಕ್ಯಾನ್ ಡೂ ಎನಿಥಿಂಗ್, ಬಿಕಾಸ್ ಆ ಒಂದು ವಿಲ್ ಪವರ್ ಇದೆ ಅವ್ರಿಗೆ, ಹಂಗರ್ನೆಸ್ ಇದೆ. ಈಗಿನ ದಿನ ನಾವು ತಪ್ಪು ತಿಳ್ಕೊಬೇಡಿ, ನಾವು ಕನ್ನಡದವ್ರು ಸ್ವಲ್ಪ ಸಾಫ್ಟ್, ನಾವು ಯಾವತ್ತೂ ಹೌದು, ನಾವು ಆ ಒಂದು ಅಗ್ರೆಸಿವ್ ಆಟಿಟ್ಯೂಡ್ ಇಲ್ಲ ನಮ್ಮಲ್ಲಿ. ಎಷ್ಟೋ ಜನದಲ್ಲಿ, ನಾನು ಎಲ್ಲರೂ ಅಂತ ಹೇಳಲ್ಲ, ಎಷ್ಟೋ ಜನದಲ್ಲಿ ಈ ಹೊರಗಡೆಯಿಂದ ಬಂದು ಕೆಲಸ ಮಾಡೋರು ಇರ್ತಾರಲ್ಲ, ದೇ ಆರ್ ವೆರಿ ಅಗ್ರೆಸಿವ್. ಹೌದು, ಅವ್ರು ಕಷ್ಟ ನೋಡಿದ್ದಾರೆ, ಅವರು ಸಿಟಿಗಳಲ್ಲಿ ಯಾವ ರೀತಿ ತೊಂದರೆಗಳಿದೆ, ಆಪರ್ಚುನಿಟೀಸ್ ಕಡಿಮೆ. ಕನ್ನಡದವರು ಅಂದರೆ ಬೆಂಗಳೂರು ಕನ್ನಡದವರು ಅಂತ ಹೇಳ್ಬೇಕು, ಆ್ಯಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಸ್ವಲ್ಪ ಲಿಬ್ರಲ್ ನಾವು ಎಲ್ಲ ವಿಷಯದಲ್ಲೂ. ಈ ಹೊರಗಡೆಯಿಂದ ಬಂದವರು ನಾವು ಇವತ್ತು ತನಕ ನಮ್ಮ ಆಫೀಸಲ್ಲಿ ನೋಡಿರೋ ಇಷ್ಟು ಜನರಲ್ಲಿ ದ ಮೋಸ್ಟ್ ಸಕ್ಸಸ್ಫುಲ್ ಪೀಪಲ್ ಹ್ಯಾವ್ ಬೀನ್ ಔಟ್ಸೈಡರ್ಸ್. ಹೌದು ಸರ್. ಆ್ಯಕ್ಚುಲಿ ಹೋರಾಟ ಮಾಡಿ ನಾನು ಜೀವನ ನಡೆಸಬೇಕು, ನಾನು ಇಷ್ಟು ಮಾಡಬೇಕು ಅನ್ನೋ ಒಂದು ಹೋರಾಟ ಮಾಡಿ ಬರೋವಂಥ ಲೊಕೇಶನ್ ಗೊತ್ತಿಲ್ಲ, ಪ್ರೊನೌನ್ಸ್ ಮಾಡಕ್ಕೆ ಬರಲ್ಲ ಎಷ್ಟೋ ಜನರಿಗೆ.
ಯಲಾಂಕ ಈ ಸ್ಪೆಲ್ಲಿಂಗ್ ಬರಲ್ಲ ಅಂತವ್ರು ದುಡ್ಡು ಮಾಡ್ತಾರೆ ಇವತ್ತಿಗೆ. ಹೌದು ಸರ್. ಅದು ಏನಕ್ಕೆ ಆಗ್ತಾ ಇದೆ? ಬಿಕಾಸ್ ದಟ್ ವಿಲ್ ಇಸ್ ದೇರ್, ಫೈರ್ ಇಸ್ ದೇರ್. ಅಯ್ಯೋ ಬಾಡಿಗೆ ಕಟ್ಟಬೇಕು, ಊರಿಗೆ ದುಡ್ಡು ಕಳಿಸ್ಬೇಕು, ತಂಗಿದು ಎಜುಕೇಶನ್ ನಡೀತಾ ಇದೆ. ಆ ಒಂದು ಫೈರ್ ಇಲ್ಲ ಅಂದ್ರೆ ಖಂಡಿತ ನೀವು ಏನು ಮಾಡೋಕ್ಕಾಗಲ್ಲ. ಎಲ್ಲೋ ಒಂದು ಫ್ಲೂಕಲ್ಲಿ ಇಲ್ಲ, ನೀವು ಯಾವಾಗಲೇ ಹೇಳಿದ್ರಲ್ಲ ಸರ್ ರಿಯಲ್ ಎಸ್ಟೇಟ್ ಅಲ್ಲಿ ಲಕ್ ಇರಬೇಕು ಅಂತ ಏನೋ ಹೇಳಿದ್ರಿ ನಾವು ಇಂಟರ್ವ್ಯೂ ಸ್ಟಾರ್ಟ್ ಮಾಡಿದಾಗ. ನನ್ನ ಪ್ರಕಾರ ದೇರ್ ಇಸ್ ನೋ ವರ್ಡ್ ಆಸ್ ಲಕ್ ಇನ್ ರಿಯಲ್ ಎಸ್ಟೇಟ್. ಲಕ್ ಅನ್ನೋದಿಲ್ಲ ಸರ್ ಅದ್ರಲ್ಲಿ. ನಾನಂತೂ ನಂಬಲ್ಲ ಅದನ್ನ. ನನ್ನ ಪ್ರಕಾರ ಲಕ್ ಡೆಫಿನೇಷನ್ ಏನಂದ್ರೆ ವೇರ್ ಆಪರ್ಚುನಿಟಿ ಮೀಟ್ಸ್ ಯುವರ್ ಹಾರ್ಡ್ ವರ್ಕ್, ದಟ್ ಈಸ್ ಲಕ್ ಫಾರ್ ಮೀ. ಓಕೆ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ನಿಮ್ ಪ್ರಕಾರ ಬೇರೆದಿರ್ಬೋದು. ಕರೆಕ್ಟ್ ಇದೆ. ಲಕ್ ಅಂದ್ರೆ ಎಲ್ಲಿಂದನೋ ಬಂದು ನಮ್ಗೆ ಸಡನ್ ಆಗಿ 100 ರೂಪಾಯಿಗೆ ಜೋಬಲ್ ಬಿತ್ತು, ಪ್ರಾಬಬ್ಲಿ ದಟ್ ಈಸ್ ಲಕ್. ಲಕ್ ಪ್ರಾಬಬಲಿ ಅಷ್ಟೇ. ಓಕೆ, ಇನ್ ಬಿಸ್ನೆಸ್, ಎನಿ ಬಿಸ್ನೆಸ್ ಫಾರ್ ದಟ್ ಮ್ಯಾಟರ್, ಇಟ್ ಇಸ್ ಪ್ಯೂರ್ಲಿ ಯೋರ್ ಹಾರ್ಡ್ ವರ್ಕ್ ವೇರ್ ಇಟ್ ಮೀಟ್ಸ್ ದ ಆಪರ್ಚುನಿಟಿ. ದಟ್ ಈಸ್ ಲಕ್ ಅಕಾರ್ಡಿಂಗ್ ಟು ಮಿ. ನೀವು ಏನು ಕೆಲಸ ಇತ್ತು ನೀವು ಮಾಡಿದ್ರಿ, ಒಂದು ಒಳ್ಳೆ ಆಪರ್ಚುನಿಟಿ ಬಂತು, ಆ ಇದರಲ್ಲಿ ಆಪರ್ಚುನಿಟಿಯಲ್ಲಿ ನೀವು ಒಂದು ಕಷ್ಟ ಬಿದ್ದು ನೀವು ಏನು ಮಾಡಬೇಕಿತ್ತು ಅದನ್ನು ಮಾಡಿದ್ರಿ, ಬಿಸ್ನೆಸ್ ವಿಲ್ ಕನ್ವರ್ಟ್ ಆ್ಯಂಡ್ ದ್ಯಾಟ್ ಈಸ್ ಲಕ್. ಓಕೆ, ಲೈಕ್ ಥ್ಯಾಂಕ್ ಯು ಫಾರ್ ಕರೆಕ್ಟಿಂಗ್ ಸರ್. ಆ್ಯಂಡ್ ನನಗೂ ಸ್ವಲ್ಪ ಅದು ಏನೋ ಸ್ಟೇಟ್ಮೆಂಟ್ ತುಂಬ ಈಗ ಪಾಲಿಶ್ ಆಯ್ತು ಅದು ತುಂಬ. ಆ್ಯಂಡ್ ನಾವು ಡಿಸ್ಕಸ್ ಮಾಡ್ತಿದ್ದಂಗೆ ಸರ್, ರೀಸೆಂಟಾಗಿ ನೀವು ನೋಡಿದ್ರಿ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿಯವರು ಹೇಳಿದ್ರು ಗೋಲ್ಡಲ್ಲಿ ಏನು ಗೋಲ್ಡ್ ತೊಗೋಬೇಡಿ ಅಂತಂದರು. ಬಟ್ ನೀವು ನೋಡಿದ್ರೆ ಟ್ರೆಡಿಷ್ನಲ್ ಆಗಿ ನಮ್ಮ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ನಮ್ಮ ತಾತನ ಕಾಲದಿಂದನೂ ಗೋಲ್ಡ್ ಇಸ್ ಒನ್ ಆಫ್ ದ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್. ಅದು ಬಿಟ್ಟರೆ ರಿಯಲ್ ಎಸ್ಟೇಟ್. ಸೊ ಈ ಥರ ಒಂದು ಸ್ಟೇಟ್ಮೆಂಟಿಂದ ಇಂಪ್ಯಾಕ್ಟು ರಿಯಲ್ ಎಸ್ಟೇಟ್ ಮೇಲೆ ಯಾವ ಥರ ಆಗುತ್ತೆ ಅಂದರೆ, ಲೈಕ್ ಜನ ಈಗ ಗೋಲ್ಡ್ ಬಿಟ್ಟು ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ ಮಾಡ್ತಾರಾ, ಹೇಗೆ ಯಾವ ಥರ ಟ್ರಾನ್ಸಾಕ್ಷನ್ ಆಗುತ್ತೆ ಅಂದರೆ ಫ್ಯೂಚರ್ ನಾವು ಗೋಲ್ಡ್ ಬೈ ಮಾಡಬೇಕಾ ಇಲ್ಲ ರಿಯಲ್ ಎಸ್ಟೇಟ್ ಬೈ ಮಾಡಬೇಕಾ ಅನ್ನೋದು ಭಾಳ ದೊಡ್ಡ ಕ್ವಶನ್ ಆಗಿದೆ ಈ ಸ್ಟೇಟ್ಮೆಂಟ್ ಆದಮೇಲೆ. ಸೊ ಇದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಒಂದು ಹಳೆ ಒಂದು ಸೇಯಿಂಗ್ ಇದೆ, ಗೋಲ್ಡ್ ಈಸ್ ಪ್ಯೂರ್ಲಿ ಟು ಪ್ರಿಸರ್ವ್ ಯುವರ್ ವೆಲ್ತ್. ಇಟ್ ಈಸ್ ಜಸ್ಟ್ ಯು ಆರ್ ಪ್ರಿಸರ್ವಿಂಗ್ ಯುವರ್ ವೆಲ್ತ್. ಏನೋ ಒಂದು ಸಣ್ಣ ಅಮೌಂಟ್ ಇದೆ, ಅದನ್ನು ಸೇವ್ ಮಾಡಿದ್ರಿ, ಅದು ನಾಳೆ ದಿನ ಬೇಕಾದಾಗ ನೀವು ಈಸಿಯಾಗಿ ಟ್ರಾನ್ಸಾಕ್ಟ್ ಮಾಡಿ ತಗೊಳ್ಳೋವಂಥದ್ದು. ರಿಯಲ್ ಎಸ್ಟೇಟ್ ಇಸ್ ಮೋರ್ ಆಫ್ ಅ ಲಾಂಗ್ ಟರ್ಮ್. ದಿಸ್ ಹೆಲ್ಪ್ಸ್ ಯು ಗ್ರೋ ಯುವರ್ ವೆಲ್ತ್, ಮೇಕ್ ಮೋರ್ ವೆಲ್ತ್ ಔಟ್ ಆಫ್ ಇಟ್ ಆಲ್ಸೋ, ಬಿಕಾಸ್ ಯು ಕ್ಯಾನ್ ಗೆಟ್ ರೆಂಟಲ್ ಇನ್ಕಮ್, ಯು ಗೆಟ್ ಕ್ಯಾಪಿಟಲ್ ಅಪ್ರಿಸಿಯೇಷನ್. ಯಾವುದೇ ರೀತಿಯಲ್ಲಿ ಆ ಒಂದು ಇದರಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಗೋಲ್ಡ್ ಇಸ್ ಬೇಸಿಕ್ಲಿ ನಿಮ್ಗೆ ಏನಂದರೆ, ಗೋಲ್ಡ್ ನಿಮ್ಮ ಹತ್ರ ಸಣ್ಣ ಅಮೌಂಟ್ ಇದೆ, ಅದನ್ನು ಹೇಗೆ ನೀವು ಸೇವ್ ಮಾಡ್ಬೋದು ಅನ್ನೋದಕ್ಕೆ ಗೋಲ್ಡ್ ಯೂಸ್ ಆಗುತ್ತೆ. ಬಟ್ ರಿಯಲ್ ಎಸ್ಟೇಟ್ ಇಸ್ ಮೋರ್ ಆಫ್ ಲಾಂಗ್ ಟರ್ಮ್. ನಿಮಗೆ ನಾಳೆ ದಿನ ಇವಾಗ ಪ್ರಾಪರ್ಟಿ ತೊಗೊಂಡು ಅದನ್ನು ಬಾಡಿಗೆಗೆ ಬರೋ ಥರ ಮಾಡೋದಾಗಲಿ, ಇಲ್ಲಾಂದರೆ ಅದನ್ನು ಸೇಲ್ ಮಾಡಿ ಅದನ್ನು ಕನ್ಸ್ಟ್ರಕ್ಟ್ ಮಾಡಿ ಸೇಲ್ ಮಾಡ್ತಾರೆ, ಇಲ್ಲಾಂದರೆ ಅದನ್ನು ಉಳಿಸ್ಕೊಂಡು ಒಂದು 5 ವರ್ಷ ಆದಮೇಲೆ. ಸೊ ರಿಯಲ್ ಎಸ್ಟೇಟ್ ಲಾಂಗ್ ಟರ್ಮಲ್ಲಿ ಬರುತ್ತೆ. ಗೋಲ್ಡ್ ಇವಾಗ ನಿಮ್ಗೆ ಏನಂದರೆ ಸಣ್ಣ ಸಣ್ಣ ಅಮೌಂಟ್ ಇಟ್ಟು ಅದು ಕೊನೆಯಲ್ಲಿ ಗೋಲ್ಡ್ ಇಟ್ಟು ಏನು ಮಾಡ್ತೀರಾ ನೀವು? ಅದನ್ನು ಸೇಲ್ ಮಾಡಿ ಕೊನೆಯಲ್ಲಿ ಭೂಮಿ ಮೇಲೇ ಹಾಕಬೇಕಲ್ಲ. ಆ ರೀತಿಯಲ್ಲಿ ಗೋಲ್ಡ್, ನರೇಂದ್ರ ಮೋದಿ ಅವರು ಇದು ಹೇಳಿರೋದು ಬೇರೆ ರೀಸನ್ಗೋಸ್ಕರ, ಇದು ಗ್ಲೋಬಲ್ ಇವಾಗ ಏನು ನಡೀತಾ ಇದೆ ಅನ್ನೋದಕ್ಕೋಸ್ಕರ ಅದನ್ನು ಹೇಳಿದ್ದಾರೆ ಹೊರತು ಇದರಿಂದ ರಿಯಲ್ ಎಸ್ಟೇಟಿಗೆ ಹೆಲ್ಪ್ ಆಗುತ್ತಾ? ವಿಲ್ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಇದರಲ್ಲಿ ಅಷ್ಟು ಅಮೌಂಟ್ ಇದೆಯಾ ಗೋಲ್ಡಲ್ಲಿ ತಗೊಳ್ಳೋದನ್ನ ಜನ ಬಿಟ್ಬಿಟ್ಟು ನಾಳೆ ದಿನ ರಿಯಲ್ ಎಸ್ಟೇಟ್ ತೊಗೊತಾನಂದರೆ ಐ ವಿಲ್ ಬಿ ದ ಹ್ಯಾಪಿಯಸ್ಟ್. ನನಗೆ ಇದೊಂದು ಗುಡ್ ನ್ಯೂಸ್ ಆ್ಯಕ್ಚುಲಿ. ಬಟ್ ಅದು ಡೌಟ್. ಅದು ಜನ ಗೋಲ್ಡ್ ತಗೊಳ್ಳೋರು ತೊಗೊಂತಾರೆ, ರಿಯಲ್ ಎಸ್ಟೇಟ್ ತಗೊಳ್ಳೋರು ರಿಯಲ್ ಎಸ್ಟೇಟ್ ತೊಗೊಂತಾರೆ. ಬಿಕಾಸ್ ಇದು ಬೇಸಿಕ್ ನೆಸೆಸಿಟಿ ನಿಮಗೆ. ಇದು ಪ್ರಾಪರ್ಟಿ ಅನ್ನೋದು ಒಂದು ಮನೆ ಇರೋದಕ್ಕಾಗಲಿ, ಇಲ್ಲಾಂದರೆ ಬಾಡಿಗೆ ಮಾಡೋದಕ್ಕಾಗಲಿ, ಇಲ್ಲಾಂದರೆ ಅದನ್ನು ಸೇವ್ ಮಾಡಿ ಅದನ್ನು ನಾಳೆ ದಿನ 10 ವರ್ಷ ಆದಮೇಲೆ ಸೇಲ್ ಮಾಡಿ ಒಂದು ಕ್ಯಾಪಿಟಲ್ ಅಪ್ರಿಸಿಯೇಷನ್ ನೋಡೋದನ್ನು ಒಂದು ಡಿಫ್ರೆಂಟ್ ಇರುತ್ತೆ. ಓಕೆ, ಸೇ ಫಾರ್ ಎಕ್ಸಾಂಪಲ್ ಯಾರಾದ್ರು ನೋಡ್ತಿರೋರಿಗೆ 1 ಕೋಟಿ ಇದೆ ಅಂತ ಅನ್ಕೋಣ, 1 crore ಇದೆ. ಇವತ್ತು ಅವರು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದಾ, ಅಪಾರ್ಟ್ಮೆಂಟ್ಸಲ್ಲಿ ಇನ್ವೆಸ್ಟ್ ಮಾಡೋದಾ, ಫ್ಲ್ಯಾಟಲ್ಲಿ ಇನ್ವೆಸ್ಟ್ ಮಾಡೋದು, ಅವ್ರ ಲ್ಯಾಂಡ್ ಏನೋ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ವೆಸ್ಟ್ ಮಾಡೋದು, ಯಾವ್ದು ಬೆಸ್ಟ್ ಸರ್ ಇವತ್ತು? 1 ಕೋಟಿ ಇರೋರಿಗೆ ಇವತ್ತು ಯಾವ್ದು ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್, ಸೇಫೆಸ್ಟ್ ಅಸೆಟ್ ಅವ್ರಿಗೆ ಯಾವ್ದು ಇದೆ ಸರ್ ಇವತ್ತಿಗೆ? ನನ್ನ ಪ್ರಕಾರ ಹೇಳ್ತೀನಿ, ನಾನು ಯಾರಿಗೂ ಅಡ್ವೈಸ್ ಮಾಡೋಕೆ ಹೋಗಲ್ಲ ಈ ಥರ ಇದು ಮಾಡಿ ದುಡ್ಡು ಇದರಲ್ಲಿ ಹಾಕಿ ಅಂತ, ಯಾಕಂದರೆ ಐ ವಿಲ್ ಬಿಕಮ್ ಬಯಸ್ಡ್. ಓಕೆ, ಸೊ ನನ್ನ ಹತ್ರ ಈಗ 1 ಕೋಟಿ ಇದೆ ಅಂದರೆ I will break it into 3 portions. Okay, 20% I will invest in gold because it is appreciating price as of now. It will go further up. Gold is one. Then 30% ನಾನು ಏನು ಮಾಡ್ತೀನಿ, ಅದನ್ನು ನಾನು ಬಿಸ್ನೆಸ್ಸಲ್ಲಿ ಹಾಕ್ತೀನಿ. ಬಿಕಾಸ್ ನನಗೆ ಬಿಸ್ನೆಸ್ ವಿಲ್ ಆಲ್ವೇಸ್ ಹೆಲ್ಪ್ ಮೀ ಟು ಗ್ರೋ. ಇವಾಗ ನಾನು ಬಿಸ್ನೆಸ್ಸಲ್ಲಿ ಹಾಕಿದಾಗ ನಾನು ಅದರಲ್ಲಿ ಐ ಕ್ಯಾನ್ ಮಲ್ಟಿಪ್ಲೈ, ಇನ್ನೂ ಬಿಸ್ನೆಸ್ ಚೆನ್ನಾಗಿ ನಡೆಸ್ಬೋದು. ಇಫ್ ಐ ಹ್ಯಾವ್ ಈಗ ನಾಳೆ ದಿನ ನಾನು 6 ತಿಂಗಳು ಬಿಸ್ನೆಸ್ ನಡೆಸೋದಕ್ಕೆ ಅಂತ ಒಂದು ರನ್ವೇ ಸಿಕ್ಕಿದ್ರೆ ಐ ವಿಲ್ ಬಿ ಏಬಲ್ ಟು ಪರ್ಫಾರ್ಮ್ ಬೆಟರ್. ಬಿಸ್ನೆಸ್ಸಲ್ಲಿ ಇದು ಮಾಡ್ತೀನಿ. ಇನ್ನೂ 50% ಏನಿದೆಯೋ ಅದು ನಾನು ರಿಯಲ್ ಎಸ್ಟೇಟಲ್ಲಿ ಹಾಕ್ತೀನಿ. ಸೊ ನಾನು ಎಲ್ಲನೂ ಒಂದೇ ಇದರಲ್ಲಿ ಡೋಂಟ್ ಪುಟ್ ಆಲ್ ದ ಎಗ್ಸ್ ಇನ್ ದ ಸೇಮ್ ಬ್ಯಾಸ್ಕೆಟ್ ಅಂತಾರಲ್ಲ, ಆ ರೀತಿ ಐ ವಿಲ್ ನಾಟ್ ಪುಟ್ ಇಟ್ ಟುಗೆದರ್. ಐ ಕ್ಯಾನ್ ಟೆಲ್ ಇಟ್ ಅಬೌಟ್ ಮೈ ಸೆಲ್ಫ್. ಈಗ ಸ್ಯಾಲ್ರಿಡ್ ಎಂಪ್ಲಾಯೀಸ್ ಹೇಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ, ಇಲ್ಲಾಂದರೆ ಒಬ್ಬರು ಇವಾಗ ಸಣ್ಣ ಬಿಸ್ನೆಸ್ ಮೆನ್ ಯಾವ ರೀತಿ ಚೆಕ್ ಮಾಡ್ತಾರೆ, ಇಲ್ಲಾಂದರೆ ಇನ್ವೆಸ್ಟರ್ಸ್ ಯಾವ ರೀತಿ ನೋಡ್ತಾರೆ, ಅದು ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್
never put everything in one basket. Even real estate for that matter, see how you can diversify. ಸೊ ಡೈವರ್ಸಿಫಿಕೇಶನ್ ಇಸ್ ದ ಕೀ ಟು ಬಿಲ್ಡಿಂಗ್ ಲಾಂಗ್ ಟರ್ಮ್ ವೆಲ್ತ್ ಅಂತ 100%. ದಟ್ ಈಸ್ ಆ ಒಂದು ಮೂಲಕನೇ ಜನ ಇವತ್ತಿನ ದಿನ ವೆಲ್ತ್ ಮಾಡಿರೋದು. ಒಂದೇ ಇದರಲ್ಲಿ ಬರೀ ರಿಯಲ್ ಎಸ್ಟೇಟ್ ಅಲ್ಲಿ ದುಡ್ಡು ಮಾಡಿದ್ರು ಅನ್ನೋದು ಅದು ಖಂಡಿತ ಸುಳ್ಳದು. ಅವರು ಸಣ್ಣ ಪುಟ್ಟ ಹೂಡಿಕೆಗಳು ಮಾಡಿ ಅಲ್ಲಿಂದ ಅದನ್ನ ತಗೊಂಡು ಒಂದು ದೊಡ್ಡ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬರ್ತಾರೆ. ಆ ರೀತಿ ಅದು. ಸೊ ನಾನು ನಿಮ್ಮ ಇಂಟ್ರೋದಲ್ಲಿ ಹೇಳ್ತಿದ್ದೆ, ಸೊ ನೀವು ಬ್ರೋಕರ್ ಇನ್ ಬ್ಲೂ ಅಂತ ಒಂದು ದೊಡ್ಡ ಸಂಸ್ಥೆ ಕಟ್ಟಿದ್ದೀರಾ, ರಿಯಲ್ ಎಸ್ಟೇಟ್ ಬಗ್ಗೆ ಒಂದು ಬ್ರ್ಯಾಂಡಿಂಗ್ ಥರ ಮಾಡಿದ್ದೀರಾ. ಸೊ ಐ ಆಲ್ಸೋ ಸಾ ನೀವು ಕ್ಲೈಂಟ್ಸ್ ಬಂದು ಫ್ಲಿಪ್ಕಾರ್ಟ್, ಅಮೆಝಾನ್ ಇದ್ದಾರೆ, ವಾಲ್ಮಾರ್ಟ್ ಇದ್ದಾರೆ, ಒನ್ ಆಫ್ ದ ಬಿಗ್ಗೆಸ್ಟ್ ಕಾಂಗ್ಲಮರೇಟ್ ಕಂಪ್ನೀಸ್ ನಿಮ್ಮ ಕ್ಲೈಂಟ್ಸ್ ಇದ್ದಾರೆ, ರೈಟ್? ಸೊ ಏನಕ್ಕೆ ಆತ ದೊಡ್ಡ ಕಂಪ್ನೀಸ್ಗಳು ಬ್ರೋಕರ್ ಇನ್ ಬ್ಲೂ ಹತ್ರನೇ ಬಂದರು? ಅಂದರೆ ಬ್ರೋಕರ್ ಇನ್ ಬ್ಲೂ ಕಂಪ್ನಿಲಿ ಅಂತ ಏನು ವಿಶೇಷತಾ ಪ್ರೊಸೆಸ್ ಇದೆ ದಟ್ ದೀಸ್ ಬಿಗ್ ಕಂಪ್ನೀಸ್ ಆರ್ ಅಪ್ರೋಚಿಂಗ್ ಯು ಫಾರ್ ಕನ್ಸಲ್ಟೇಷನ್ ಆರ್ ಫಾರ್ ಎನಿ ರಿಯಲ್ ಎಸ್ಟೇಟ್ ಮ್ಯಾಟರ್? ಸಿ ವೆರಿ ಸಿಂಪಲ್. ನಾವು ಇವತ್ತಿನ ದಿನ ನಾವು ಬ್ರೋಕರ್ ಅಂತ ಬ್ರೋಕರ್ ಅಂದರೆ ಯಾರು ಇವತ್ತಿಗೆ ಬಂದು ಪ್ರಾಪರ್ಟಿ ತೋರಿಸಿದ್ರು, ಹೋದ್ರು, ಟ್ರಾನ್ಸಾಕ್ಷನ್ ಮಾಡಿಕೊಟ್ರು ಅನ್ನೋರಿಗೆ ಬ್ರೋಕರ್ ಅಂತೀರಾ. ಬಟ್ ವಿ ಹ್ಯಾವ್ ಬೀನ್ ಆಸ್ ಟ್ರಾನ್ಸ್ಪರೆಂಟ್ ಆಸ್ ವಿ ಕ್ಯಾನ್ ಗೆಟ್. ಫಸ್ಟ್ ಥಿಂಗ್ ಇಸ್ ವಿ ಆರ್ ಮೋರ್ ಲೈಕ್ ಅ ಗೈಡಿಂಗ್ ಏಜೆಂಟ್ ಫಾರ್ ದೆಮ್. ಇವತ್ತಿಗೆ ನೀವು ಇಲ್ಲಿ ತಗೊಳ್ಳಿ, ಇಲ್ಲಾಂದರೆ ಅಲ್ಲಿ ರೆಂಟಿಗೆ ತಗೊಳ್ಳಿ, ಇಲ್ಲ ಇಲ್ಲಿ ಸೇಲ್ ಮಾಡಿ, ಇದನ್ನ ಕನ್ಸಾಲಿಡೇಟ್ ಮಾಡಿ ಅನ್ನೋ ಒಂದು ರೀತಿಯಲ್ಲಿ ನಮ್ಮ ಅಡ್ವೈಸರಿ ಬರುತ್ತೆ. ಎಲ್ಲರೂ ಹೇಳ್ತಾರೆ ನಾವು ಇದನ್ನು ಮಾಡ್ತೀವಿ ಅಂತ. ಬಟ್ ವಿ ಹ್ಯಾವ್ ಆಲ್ವೇಸ್ ಅವರು ಒಂದು ಜಾಗದಲ್ಲಿ ನಿಂತು ಹೇಗೆ ಡಿಸಿಷನ್ ತೊಗೊಬೇಕು ಅನ್ನೋದನ್ನ ವಿ ಹ್ಯಾವ್ ಆಲ್ವೇಸ್ ಗೈಡೆಡ್ ದೆಮ್. ಬಿಕಾಸ್ ನನಗೆ ರಿಯಲ್ ಎಸ್ಟೇಟ್ ಇವತ್ತಿನ ತನಕ ನಾನು ಅದೇ ದುಡ್ಡು ನನ್ನ ಹತ್ರ ಇದ್ದು ನಾನು ಹೇಗೆ ಇನ್ವೆಸ್ಟ್ ಮಾಡ್ತೀನಿ, ಇಲ್ಲಾಂದರೆ ನಾನು ಸೇಲ್ ಮಾಡ್ತೀನ, ಇಲ್ಲ ಪರ್ಚೇಸ್ ಮಾಡ್ತೀನ, ಈ ಪ್ರಾಪರ್ಟಿ ನಾನು ತೊಗೊತೀನ, ಈ ಫ್ಲೋರ್ನಲ್ಲಿ ತೊಗೊತೀನ, ಈ ಫ್ಲ್ಯಾಟ್ ನಂಬರ್ ತೊಗೊತೀನ, ಈ ಸೈಜ್ ಫ್ಲ್ಯಾಟ್ ತೊಗೊತೀನ ಅನ್ನೋದನ್ನ ನಾನು ನೋಡ್ತೀನಿ. ಆ ಬಜೆಟಲ್ಲಿ ಏನು ಬರುತ್ತೋ. ಸೊ ಪ್ರಾಬಬ್ಲಿ ನಮ್ಮ ಕ್ಲೈಂಟ್ ಆ ಒಂದು ಟ್ರಾನ್ಸ್ಪರೆಂಟ್ ಇದನ್ನು ನೋಡಿದ್ದಾರೆ ಒಂದು. ಇನ್ನೊಂದು, ವಿ ಹ್ಯಾವ್ ನಾಟ್ ಬೀನ್ ಟ್ರಾನ್ಸಾಕ್ಷನಲ್. ನನಗೆ ದೇರ್ ಆರ್ ಮೆನಿ ಟೈಮ್ಸ್ ಇವಾಗ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ನಾನು ಟ್ರಾನ್ಸಾಕ್ಷನ್ ಕ್ಯಾನ್ಸಲ್ ಮಾಡಿ ಬಂದಿದ್ದೀನಿ. ಸರ್ ತೊಗೊಬೇಡಿ ಸರ್, ಇದರಲ್ಲಿ ಏನೋ ಒಂದು ನಂಗೆ ಲಾಸ್ಟ್ ಮಿನಿಟ್ ಏನೋ ಗೊತ್ತಾಗಿದೆ, ದಯವಿಟ್ಟು ತೊಗೊಬೇಡಿ, ಇದರಲ್ಲಿ ಪ್ರಾಬ್ಲಮ್ ಇದೆ. ಐ ಹ್ಯಾವ್ ಟೋಲ್ಡ್ ಐ ಹ್ಯಾವ್ ಗಾಟ್ ಇನ್ ಟು ಮೈ ಕಾರ್ ಆ್ಯಂಡ್ ಕಮ್ ಔಟ್ ಸೊ ದಟ್ ಏನು ಕಾಂಪ್ಲಿಕೇಶನ್ ಆಗಬಾರ್ದು ಅಂತ. ಬಿಕಾಸ್ ಆ ಒಂದು ರೀಸನ್ನಲ್ಲಿ ಆ್ಯಂಡ್ ವಿ ಹ್ಯಾವ್ ಬೀನ್ ವೆರಿ ಅಪ್ ಫ್ರಂಟ್. ಇವತ್ತಿಗೆ ನಾನು ಈ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಸರ್ ಒಳ್ಳೆ ಕ್ಲೈಂಟ್ ಬಂದಿದ್ದಾರೆ ತೊಗೊಂಬಿಡಿ ಸರ್, ಸೇಲ್ ಮಾಡಿಬಿಡಿ, ಅದು ಯಾವತ್ತೂ ಮಾಡಿಲ್ಲ. ಸರ್ ಬೇಡ, ಇದು ನಾನು ನಿಮ್ಗೆ ಹೇಳ್ತೀನಿ, ಸ್ವಲ್ಪ ಟೈಮ್ ಕೊಡಿ. ಸೊ ದಟ್ ಹ್ಯಾಸ್ ಹೆಲ್ಪ್ಡ್ ಅಸ್. ಆ್ಯಂಡ್ ಆಲ್ಸೋ ಬೇಸಿಕ್ಲಿ ವಿತ್ ರೆಫರೆನ್ಸ್ ಟು ಪ್ರಾಸೆಸಸ್, ಇದು ಒಂದು ಕ್ಲೈಂಟ್ ಬಂದರು ಅಂದರೆ ಅವ್ರಿಗೆ ನೆಕ್ಸ್ಟ್ ಏನಾಗಬೇಕು, ಪ್ರಾಪರ್ಟಿ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ 72 ಪಾಯಿಂಟ್ ನಾವು ಚೆಕ್ ಮಾಡ್ತೀವಿ ಒಂದು ಮನೆಯನ್ನು ಕೊಡೋದಕ್ಕೆ. ಡೆವಲಪರ್ ಕೂಡ ಮಾಡಲ್ಲ. ಇಷ್ಟು ಪಾಯಿಂಟ್ಸ್ ಚೆಕ್ ಮಾಡ್ತೀವಿ ಸೊ ದಟ್ ನಾಳೆ ದಿನ ಒಬ್ಬರು ಮನೇಲಿ ಹೋದಾಗ ಪ್ರಾಬ್ಲಮ್ ಇದೆ, ಇದು ಲ್ಯಾಚ್ ಸರಿಯಾಗಿ ಹಾಕೋಕ್ಕಾಗ್ತಿಲ್ಲ, ಸಣ್ಣ ವಿಷಯ ಇರ್ಬೋದು, ಡ್ರೈನೇಜ್ ಬ್ಲಾಕ್ ಆಗಿದೆ, ಇವಾಗ ಪ್ರಾಪರ್ಟಿ ಡೀಪ್ ಕ್ಲೀನ್ ಅಂತ ಮಾಡ್ತೀವಿ. ಡೀಪ್ ಕ್ಲೀನ್ ಮಾಡಿದ್ಮೇಲೆ ಅದನ್ನ ಗಲೀಜೆಲ್ಲ ತೆಗೆದು ಬಾತ್ರೂಮ್ ಇದರಲ್ಲಿ ನೀರು ತಳ್ಳಿರ್ತೀರ, ಅಲ್ಲಿ ಕ್ಲಾಗ್ ಆಗಿರುತ್ತೆ. ಹ್ಯಾವ್ ವಿ ಚೆಕ್ಡ್ ದಟ್? ವಿ ಗೋ ಟು ದಟ್ ಡೀಟೇಲ್ ಎಕ್ಸ್ಟೆಂಟ್. ಎಲೆಕ್ಟ್ರಿಸಿಟಿ ಬಿಲ್ಸ್ ಏನಿದೆ, ಅಪ್ ಟು ಡೇಟ್ ಪೇ ಆಗಿದೆಯಾ, ಮೇಂಟೆನೆನ್ಸ್ ರಿಲೇಟೆಡ್ ಪೇ ಆಗಿದೆಯಾ, ಎಲ್ಲ ಒಂದು ರೀತಿಯಲ್ಲಿ ನಾವು ನೋಡಿ ಅದನ್ನ ಆಮೇಲೆ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ಸೊ ಪೀಪಲ್ ಲೈಕ್ ಟ್ರಾನ್ಸ್ಪರೆನ್ಸಿ. ಓಪನ್ ಆಗಿ ಏನಿದೆಯೋ ಅದನ್ನ ನಾವು ಹೇಳೋದ್ರಿಂದ ಪ್ರಾಬ್ಲಿ ಪೀಪಲ್ ಹ್ಯಾವ್ ಲೈಕ್ಡ್ ಅಸ್ ಆ್ಯಂಡ್ ರೆಫರ್ ಮಾಡ್ತಾರೆ ನಮಗೆ. ಹೇ, ನಾಳೆ ದಿನ ಇವಾಗ ಗಾಲ್ಫ್ ಆಡ್ತಿರ್ಬೋದು, ಇಲ್ಲಾಂದರೆ ಕ್ಲೈಂಟ್ ಎಲ್ಲೋ ಒಟ್ಟಿಗೆ ಟ್ರಾವೆಲ್ ಮಾಡ್ತಿರ್ಬೋದು, ಮೀಟಿಂಗಲ್ಲಿ ಸಿಗ್ಬೋದು, ಎನಿವೇರ್ ಒಂದು ರಿಯಲ್ ಎಸ್ಟೇಟ್ ಬಗ್ಗೆ ಒಂದು ಟಾಪಿಕ್ ಅಂತ ಬಂದಾಗ, ಹೇ ನನ್ನ ಫ್ರೆಂಡ್ ಇದ್ದಾನೆ ಮಂಜೇಶ್ ಅಂತ, ಅವ್ರ ಹತ್ರ ಮಾತಾಡು, ದೇ ಡೂ ಇಟ್ ವೆಲ್ ಫಾರ್ ಯು, ನಂದು ಪ್ರಾಪರ್ಟಿನೂ ಅವರೇ ಕೊಡಿಸಿದ್ದು. ಸೊ ದೇ ಹ್ಯಾವ್ ಬಿಕಮ್ ಆರ್ ಬ್ರ್ಯಾಂಡ್ ಅಂಬಾಸಿಡರ್ಸ್ ಇನ್ ದಿಸ್ ಕೇಸ್, ವಿಚ್ ಹ್ಯಾಸ್ ರಿಯಲಿ ಹೆಲ್ಪ್ಡ್ ಅಸ್. ನಾಳೆ ದಿನ ನಾವು ತುಂಬ ಅಡ್ವರ್ಟೈಸ್ ಮಾಡೋದಕ್ಕೆ ಹೋಗಲ್ಲ. ನಾವು ನಮ್ಮ ಬಗ್ಗೆ ನಾವು ಲೀಡ್ ಜನರೇಷನ್ ಮಾಡೋದಕ್ಕಾಗಲಿ, ಮಾರ್ಕೆಟಿಂಗ್ ಆಗಲಿ, ವಿ ಡೋಂಟ್ ಸ್ಪೆಂಡ್ ಬಿಗ್ ಅಮೌಂಟ್ ಓವರ್ ದೇರ್. ಕ್ಲೈಂಟ್ಸ್ ಆರ್ ಆರ್ ಬಿಗ್ಗೆಸ್ಟ್ ಬ್ರ್ಯಾಂಡ್ ಅಂಬಾಸಿಡರ್ಸ್. ದೇ ಗಿವ್ ಅಸ್ ರೆಫರಲ್ ಬಿಕಾಸ್ ದೇ ಹ್ಯಾವ್ ಎಕ್ಸ್ಪೀರಿಯನ್ಸ್ ಸಮಥಿಂಗ್ ಗುಡ್. ಈಗ ನೀವು ನಾಳೆ ದಿನ ಒಂದು ಒಳ್ಳೇದನ್ನ ನೋಡಿದಾಗ ಏನ್ ಮಾಡ್ತೀರಾ? 4 ಜನಕ್ಕೆ ಹೇಳ್ತೀರಾ. ಅದೇ ಕೆಟ್ಟದಾದ್ರೆ 40 ಜನಕ್ಕೆ ಹೇಳ್ತೀರಾ. ಸೊ ನನಗೆ ಅದು ಬೆನಿಫಿಟ್ ಆಗಿ ವರ್ಕ್ ಆಗಿರೋದು. ಓಕೆ, ಬಟ್ ನಂಗೆ ಒಂದು ಇಷ್ಟ ಆಯ್ತು ಸರ್, ನೀವು ಡಿಸ್ಕಷನ್ ಹೇಳಿದ್ರೆ, ಅಂದರೆ ಈವನ್ ಫ್ರಮ್ ಡ್ರೈನೇಜ್, ಮೇಕಿಂಗ್ ಶೋ ದ ಡ್ರೈನೇಜ್ ಪೈಪ್ ಲೈನ್ ಕರೆಕ್ಟ್ ಆಗಿರಬೇಕು, ಎಲೆಕ್ಟ್ರಿಸಿಟಿ ಬಿಲ್ಲು, ದಟ್ ಡೀಟೇಲಿಂಗ್ ನೀವು ಹೋಗ್ತಾ ಇದ್ದೀರಾ ಅಂದರೆ ದಟ್ ಈಸ್ ರಿಯಲಿ ಕಮೆಂಡಬಲ್. ನಂಗೆ ತುಂಬ ಇಷ್ಟ ಆಯ್ತು ಆ ಟಾಪಿಕ್. ಯಾಕಂದ್ರೆ ನಾನೀಗ ಮನೆ ತಗೊಬೇಕಾದ್ರೆ ನಾನು ಮನೆ ಒಳಗಡೆ ಹೋಗಿ ನಾಳೆ ದಿನ ನನಗಿದು ಎಲ್ಲಿ ಕಲ್ತಿದ್ದು ಪಾಠ ಅಂದ್ರೆ ಕೋವಿಡ್ ಟೈಮಲ್ಲಿ. ಕೋವಿಡ್ ಟೈಮಲ್ಲಿ ನಾವು ಮನೆ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ಫಾರಿನರ್ಸ್ಗೆ, ಎಸ್ಪೆಷಲಿ ಕ್ವಾರಂಟೈನ್ ಟೈಮ್ ಅಂತ ಇತ್ತು, ಗ್ಯಾಪ್ನ ವರ್ಡ್ 14 days ಲಾಕ್ ಆಗಿರ್ಬೇಕು ಅಂತ. ಆ ಟೈಮಲ್ಲಿ ನಾವು ಮನೆಯನ್ನ ರಿಲೊಕೇಟ್ ಮಾಡಿಸ್ಬೇಕಾರೆ ಕ್ಲೈಂಟ್, ಎಕ್ಸ್ಪ್ಯಾಟ್ ಕ್ಲೈಂಟ್ ಅಂದ್ರೆ ಫಾರಿನರ್ಸ್, ಬೇರೆ ದೇಶದಿಂದ ಬಂದಿರೋ ಕ್ಲೈಂಟ್, ನಾವು ಅವ್ರಗಳಿಗಂದ್ರೆ ಇಷ್ಟು ಸ್ಟ್ಯಾಂಡರ್ಡ್ ತರ್ತೀವಿ, ಓ ಈ ತರ ಇರಬೇಕು, ಈ ತರ ಮಾಡ. ಅದೇ ನಮ್ ಲೋಕಲ್ ಜನ ಇದ್ರೆ ನಾವು ಅದನ್ನ ಅಷ್ಟು ಕೇರ್ ಮಾಡಲ್ಲ. ನೋಟಿಸ್ ಮಾಡಿದೀರಾ? ನಾವು ಎಷ್ಟೋ ಸಲ ಆಗಿದೆ ಇದು. ನಾವು ನಮ್ಮ ಜನ ಅಂದರೆ ಅದನ್ನು ರೆಗ್ಯುಲರ್ ಆಗಿ ಇದು ಮಾಡ್ತೀವಿ, ಇಲ್ಲಾಂದರೆ ಎಕ್ಸ್ಪರ್ಟ್ಸ್ ಅಂದರೆ ನಾವು ತುಂಬ ಚೆನ್ನಾಗಿ ಸರ್ ಹೀಗೆ ಮಾಡಿ. ಬಟ್ ಅದು ಏನಕ್ಕೆ ಮಾಡ್ತೀವಿ ಅಂದರೆ ಬಿಕಾಸ್ ದೇ ಹ್ಯಾವ್ ದ ಹೈಯೆಸ್ಟ್ ಸ್ಟ್ಯಾಂಡರ್ಡ್, ದೇ ಆರ್ ವೆಲ್ ಟ್ರಾವೆಲ್ಡ್, ವೆಲ್ ಎಜುಕೇಟೆಡ್, ದೇರ್ ಎಕ್ಸ್ಪೆಕ್ಟೇಷನ್ ಇಸ್ ಹೈ. ನಾವು ಅದ್ರ ಪ್ರಕಾರ ಆರ್ ವಿ ಲಿವಿಂಗ್ ಅಪ್ ಟು ಇಟ್?
ನಾವು ಅವ್ರಿಗೆ ಅದನ್ನು ಡೆಲಿವರ್ ಮಾಡ್ತಿದ್ದೀವ, ಅದು ಇಂಪಾರ್ಟೆಂಟ್ ಇದೆ. ಸೊ ಒಂದು ಮನೆ ಒಳಗಡೆ ಈ 72 ಪಾಯಿಂಟ್ ಏನಕ್ಕೆ ಬಂದಿದ್ದು ಅಂದರೆ, ಈಗ ಒಂದು ಮನೆ ನಾನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದೆ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ವರ್ಕ್ ಆಗ್ತಿಲ್ಲ, ಒಂದಿನ ಕಾರ್ಪೆಂಟರ್ ಕರ್ಕೊಂಡು ಹೋಗು, ಇದೊಂದು 10 ಪಾಯಿಂಟ್ ಇದೆ, ಎಲೆಕ್ಟ್ರಿಷಿಯನ್ ಕರ್ಕೊಂಡು ಹೋದೆ, ಒಂದು 8 ಪಾಯಿಂಟ್ ಇದೆ. ಇದೆಲ್ಲ ಮಾಡೋ ಬದಲು ಏನು ಮಾಡಿದ್ವಿ ನಾವು, 72 ಚೆಕ್ ಪಾಯಿಂಟ್, ವೆನ್ ವಿ ಡಿಡ್ ನಂಬರ್ ಆಫ್ ಐಟಮ್ಸ್ 72 ಚೆಕ್ ಪಾಯಿಂಟ್ಸ್ ಬಂದಿದೆ. ಚಿಮ್ನಿ, ಗ್ಯಾಸ್, ಹಾಬು, ಯುಟಿಲಿಟಿ ಏರಿಯಾ ಅಲ್ಲಿ ಎಲ್ಲೆಲ್ಲಿ ಏನೇನು, ಒಂದು ಎಲೆಕ್ಟ್ರಿಕಲ್ ಪ್ಲಗ್ ಪಾಯಿಂಟ್ ಕೂಡ ವಿ ಚೆಕ್ ಇಟ್ ವೆದರ್ ಇಟ್ ಇಸ್ ವರ್ಕಿಂಗ್, ಮೊಬೈಲ್ ಚಾರ್ಜ್ ವರ್ಕ್ ಆಗ್ತಿದೆಯಾ, ಓಕೆ, ಎಲ್ಲಾರು ಡ್ಯಾಂಪ್ನೆಸ್ ಇದೆಯಾ, ದಟ್ ಲೆವೆಲ್ ಆಫ್ ಡೀಟೇಲಿಂಗ್. ದಟ್ ಲೆವೆಲ್ ಆಫ್ ಡೀಟೇಲ್. ನಾಳೆ ದಿನ ಇದನ್ನ ಮಾಡಿದಾಗ ಏನಾಗುತ್ತೆ, ಈ ಕ್ವಾರಂಟೈನ್ ಟೈಮಲ್ಲಿ ವಿ ಡಿಂಟ್ ಹ್ಯಾಡ್ ಟು ಗೋ ಟು ಎನಿ ಒನ್ಸ್ ಹೌಸ್. ಓಕೆ, ಇದೇನೋ ಪ್ರಾಬ್ಲಮ್ ಇದೆ, ಇದು ಸರಿ ಮಾಡ್ಕೊಡಿ, ಇದೇನೋ ಇದೆ. ಆ ಟೈಮಲ್ಲಿ ಜನ ಮಾಸ್ಕ್ ಹಾಕೊಂಡು ಎಲ್ಲೆಲ್ಲಿಂದ ಬರ್ತಿದ್ರು, ಏನೇನು ಪ್ರಾಬ್ಲಮ್ ಇರ್ತಿದ್ರು. ಸೊ ದಟ್ ಕೋವಿಡ್ ಟೈಮ್ ಗೇವ್ ಅಸ್ ಲಾಟ್ ಆಫ್ ಕ್ಲಾರಿಟಿ ಇನ್ ಬಿಲ್ಡಿಂಗ್ ದ ರೈಟ್ ಸಿಸ್ಟಮ್ಸ್. ಸೊ ಅದನ್ನ ಇಂಪ್ಲಿಮೆಂಟ್ ಮಾಡಿದನ್ನ ಪೀಪಲ್ ಅಪ್ರಿಷಿಯೇಟೆಡ್ ಇಟ್. ದೇ ವರ್ ಲೈಕ್ ವೆರಿ ಹ್ಯಾಪಿ. ಓ, ಇಷ್ಟು ಟ್ರಾನ್ಸ್ಪರೆಂಟ್ ಆಗಿ ನೀವು ನಮ್ಮ ಬದಲು ಚೆಕ್ ಮಾಡ್ತಿದ್ದೀರಾ. ಯಾಕಂದ್ರೆ ಕ್ವಾರಂಟೈನ್ ಟೈಮಲ್ಲಿ ದೇ ಕಾಂಟ್ ಇವನ್ ಕಮ್ ಫಾರ್ ಹೋಮ್. ವಿ ವರ್ ಡೂಯಿಂಗ್ ವಿಡಿಯೋ ಕಾಲ್ಸ್ ಅಂಡ್ ವಿ ವರ್ ಕ್ಲೋಸಿಂಗ್ ಟ್ರಾನ್ಸಾಕ್ಷನ್ಸ್. ಸೊ ಅಂಥ ಟೈಮಲ್ಲಿ ಈ ಕಡೆ ಬಂದಾಗ, ಒಂದು ಮನೆಗೆ ಮೂವ್ ಆದಾಗ 14 ದಿನ ಅವ್ರು ಎಲ್ಲೂ ಹೋಗಂಗಿಲ್ಲ. ಆ ಟೈಮಲ್ಲಿ ನಾವು ಯಾರನ್ನೂ ಕರ್ಕೊಂಡು ಹೋಗೋಕೆ ಇಷ್ಟನೂ ಪಡಲ್ಲ. ಈವನ್ ವಿ ಹ್ಯಾಡ್ ಆರ್ ಫಿಯರ್ಸ್. ಹೌದು, ನಮ್ಮ ಮನೆ ಮಕ್ಕಳಿಗೆ ಇನ್ನೇನಾದ್ರು ಪ್ರಾಬ್ಲಮ್ ಆಗುತ್ತೆ ಅನ್ನೋದು. ಸೊ ವಿ ವರ್ ವೆರಿ ಕೇರ್ಫುಲ್ ಅಂಡ್ ದ್ಯಾಟ್ ಪ್ರಾಸೆಸ್ ಹೆಲ್ಪ್ ಬ್ರಿಂಗ್ ಇನ್ ಟ್ರಾನ್ಸ್ಪರೆನ್ಸಿ ಇನ್ ಹ್ಯಾಂಡ್ ಓವರ್ ಆಸ್ಪೆಕ್ಟ್. ಸೊ ಅಲ್ಲಿ ನಮಗೆ ಜನ, ಪೀಪಲ್ ಸ್ಟಾರ್ಟೆಡ್ ಅಪ್ರಿಷಿಯೇಟಿಂಗ್, ದೇ ಸ್ಟಾರ್ಟೆಡ್ ಟೆಲಿಂಗ್, ಓ ದಿಸ್ ಇಸ್ ಡನ್ ವೆಲ್. ಈವನ್ ಒಂದು ಡ್ಯಾಮೇಜ್ ಆಗಲಿ, ಒಂದು ಸಣ್ಣ ಟೈಲ್ ಹೊಡೆದಿರೋದಿರ್ಬೋದು ನಿಮಗೆ, ಬಟ್ ವಿ ರಿಪೋರ್ಟ್ ದಟ್ ಈ ಡ್ಯಾಮೇಜ್ ಮುಂಚೆಯಿಂದನೇ ಇದೆ. ಓ ಮೈ ಗಾಡ್, ಐ ಮೀನ್ ದಟ್ ಲೆವೆಲ್ ಆಫ್. ಯಾ, ಆಬ್ವಿಯಸ್ಲಿ. ಈಗ ನಾಳೆ ದಿನ ನೀವು ಮನೆ ಖಾಲಿ ಮಾಡ್ಬೇಕಾದ್ರೆ ಓನರ್ ಹೇಳಿದ್ರು, ಈ ಟೈಲ್ಸ್ ಹೊಡೆದೋಗಿದೆ, ಇದನ್ನ ನೀವು ಚೇಂಜ್ ಮಾಡ್ಕೊಡಿ. ಸರ್, ಇಲ್ಲ, ನಾನು ಬಂದಾಗಲೇ ಹಂಗಿತ್ತು ಸರ್. ಇಲ್ಲ, ನಂಗೆ ಚೆನ್ನಾಗಿ ಜ್ಞಾಪನ ಇದೆ, ನಾನು ಹೊಸ ಮನೆ ಕೊಟ್ಟಿದ್ದು ನಿಮಗೆ. ರಿಪೋರ್ಟ್ ದ ಡ್ಯಾಮೇಜ್, ಕೀಪ್ ಟ್ರಾನ್ಸ್ಪರೆಂಟ್. ಇವ್ರ ದುಡ್ಡು ಅವ್ರಿಗೆ ಬೇಡ, ಅವ್ರ ದುಡ್ಡು ಇವ್ರಿಗೆ ಬೇಡ. ಇದು ರೆಂಟಲ್ ಅಲ್ಲಿ. ಸೇಲ್ ಅಲ್ಲೂ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿಚ್ ವಿ ಚೆಕ್ ಸೊ ದಟ್ ಇಟ್ ಇಸ್ ಕ್ಲಿಯರ್ ಕಟ್ ಓವರ್ ದೆ. ಆ್ಯಕ್ಚುಲಿ ನನಗೆ ನೀವು ಹೇಳ್ಬೇಕಾದ್ರೆ ನನ್ನ ಮನೆ ಒಂದು ಮೈಸೂರಲ್ಲಿ ನಮ್ಮ ತಂದೆ ಮನೆ ತೊಗೋಬೇಕಾದ್ರೆ ರೀಸೆಂಟಾಗಿ 60 ಇಯರ್ಸ್ ಅವ್ರು ರಿಟೈರ್ಮೆಂಟ್ ಆದರು. ಸೊ ಮನೆ ತೊಗೊಂಡ್ರೆ ಆಚೆ ನೋಡೋಕ್ಕೆ ಚೆನ್ನಾಗಿತ್ತು. ಬಟ್ ಏನಾಯಿತು, ನಾವು ಮನೇಲಿ ಯಾವಾಗ ಇರೋಕ್ಕೆ ಸ್ಟಾರ್ಟ್ ಮಾಡಿ 2-3 ತಿಂಗಳ ಆಮೇಲೆ ಡ್ರೈನೇಜ್ ಪ್ರಾಬ್ಲಮ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ವೆನ್ ವಿ ಕಾಲ್ ದ ಬ್ರೋಕರ್, ದ ಸೆಟ್ ದ್ಯಾಟ್ ಸರ್ ಇದು ಏನು ಸ್ವಲ್ಪ ನಡೆದೋಗ್ಬಿಡುತ್ತೆ, ಅಂದರೆ ಬೀಯಿಂಗ್ ವೆರಿ ಕೇರ್ಲೆಸ್, ರೈಟ್. ಆಮೇಲೆ ಬಿಕಾಸ್ ಐ ವಾಸ್ ಸ್ಪೀಕಿಂಗ್ ಟು, ಐ ಸಾ ದಟ್ ಕೈಂಡ್ ಆಫ್ ಪ್ರೊಫೆಷನಲಿಸಮ್, ಯಾವ ಥರ ಒಬ್ಬರು ರಿಯಲ್ ಎಸ್ಟೇಟ್ ಬ್ರೋಕರ್ ಅಂದರೆ ಯಾವ ಥರ ಇರಬೇಕು ಅಂತ. ಬಟ್ ಥ್ಯಾಂಕ್ ಯು ಸೋ ಮಚ್, ಎಜುಕೇಟ್ ಮಾಡಿ ಸರ್. ನೋಡ್ತಿರೋಂಥ ರಿಯಲ್ ಎಸ್ಟೇಟ್ ಬ್ರೋಕರ್ಸ್ ಆಗಲಿ, ದಯವಿಟ್ಟು ಚೆಕ್ ಪಾಯಿಂಟ್ಸ್ ಇಟ್ಕೊಳ್ಳಿ, ರೈಟ್. ಯಾರೋ ಒಬ್ಬರು ಮನೆ ನೀವು ಏನೋ ವಹಿಸ್ತಾ ಇದ್ದೀರಾ ಅಂದರೆ ಮೇಕ್ ಶ್ಯೂರ್ ದ್ಯಾಟ್ ಯು ಗಿವ್ ಇಟ್ ವೆರಿ ಕಂಪ್ಲೀಟ್ಲಿ ಸೇಫ್, ರೈಟ್. ಅವ್ರು ಬಂದು ನಾಳೆ ದಿನ ನೀವು ಬೈಕೋಬಾರ್ದು. ಬಿಕಾಸ್ ನಾನು ನಮ್ಮ ಪೇರೆಂಟ್ಸ್ ಆಗಲಿ, ನಾನಾಗಲಿ, ನಮ್ಮ ರಿಲೇಟಿವ್ಸ್ ಆಗಲಿ ತುಂಬ ಬೈಕೊಂಡ್ರು. ಯಾಕಂದ್ರೆ ಡ್ರೈನೇಜ್ ಬ್ಲಾಕ್ ಆಗ್ತಿತ್ತು, ನೀರು ಆಚೆ ಬರ್ತಿದ್ದು. ಇಟ್ ಬಿಕಮ್ಸ್ ಎ ವೆರಿ ಬಿಗ್ ಕೇಸ್. ಸೊ ಹತ್ತಾದ್ರೆ 2 ವಾರ ನಾವು ಕಷ್ಟಪಟ್ಟಿದ್ವಿ ಬರೀ ಜಸ್ಟ್ ಟು ಕ್ಲೀನ್ ದಟ್ ಡ್ರೈನೇಜ್. ಸೊ ಖರ್ಚು ಯಾರು ದುಡ್ಡು ಕೊಟ್ಟು ಎಕ್ಸ್ಟ್ರಾ ಅಪಾನ್ ದ್ಯಾಟ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಎಜುಕೇಟ್ ಮಾಡಿದ್ದಕ್ಕೆ. ಸರ್, ನೆಕ್ಸ್ಟು ಈಗ ನಾವು ಬ್ರೋಕರ್ ಅಂತ ಯೂಸ್ ಮಾಡಿದ್ವಿ. ಎಲ್ಲೋ ಮಾರ್ಕೆಟಲ್ಲಿ ಬ್ರೋಕರ್ ಅಂದರೆ ಒಂದು ನೆಗೆಟಿವ್ ಕಾನೋಟೇಷನ್ ಇದೆ. ಬ್ರೋಕರ್ ಅಂದರೆ ಏನು ಅಂದರೆ, ಏನಂದರೆ ಒಂಥರ ದಳ್ಳಾಲ್ ಥರ ಮಧ್ಯದಲ್ಲಿ. ಬಟ್ ನಾನು ನೋಡಿರೋ ಪ್ರಕಾರ ಒಬ್ಬ ರಿಯಲ್ ಎಸ್ಟೇಟ್ ಬ್ರೋಕರ್ಗೆ ದೇ ಓನ್ಲಿ ಸಿ ದ್ಯಾಟ್, ಓಕೆ, ಏನೋ ಯಾರೊಬ್ರು ನಾನು ನೋಡಿದೆ, ಅವ್ರು ಹೇಳೋದೇನೋ, ಏನಕ್ಕೆ ರಿಯಲ್ ಎಸ್ಟೇಟ್ ಬ್ರೋಕರ್ಗೆ ಏನಕ್ಕೆ ಅಷ್ಟು ಕಮಿಷನ್ ಕೊಡಬೇಕು, ಬರೀ ಹಿಂಗೆ ತೋರ್ಸೋದಕ್ಕೆ, ಬರೀ ಜಸ್ಟ್ ಹಿಂಗೆ ಕೈ ತೋರ್ಸೋದಕ್ಕೆ ಏನಕ್ಕೆ ಅಷ್ಟೊಂದು ಕಮಿಷನ್ ಕೊಡಬೇಕು. ಬಟ್ ದ ಪೀಪಲ್ ಹು ಆರ್ ಸೀಯಿಂಗ್ ದಿಸ್, ಯಾರು ಮನೆ ಬೈ ಮಾಡ್ಬೇಕಂತಿದ್ರೆ, ದೇ ಡೋಂಟ್ ಅಕಸ್ಮಾತ್ ಏನೋ ರಿಯಲ್ ಎಸ್ಟೇಟ್ ಬ್ರೋಕರ್ ಹಿಂಗೆ ತೋರಿಸ್ಬಿಟ್ರೆ ಕೈನ, ದೇ ಆರ್ ಡನ್, ರೈಟ್. ಸೊ ಬಟ್ ಈ ಕೈ ತೋರ್ಸೋಕೆ ಏನಕ್ಕೆ ಅಷ್ಟು ಅಂತ ಕೇಳ್ತಾರೆ. ಆ್ಯಂಡ್ ಈ ಬ್ರೋಕರ್ ಅಂತೂ ಭಾಳ ಒಂದು ನೆಗೆಟಿವ್ ಕೊನೋಟೇಷನ್ ಇದೆ ಮಾರ್ಕೆಟಲ್ಲಿ. ಸೊ ಯು ಹ್ಯಾವ್ ಬೀನ್ ಇನ್ ಇಂಡಸ್ಟ್ರಿ ಸಿನ್ಸ್ 20 ಇಯರ್ಸ್, ರೈಟ್. ಸೊ ಇದ್ರ ಬಗ್ಗೆ ಭಾಳ ಎಕ್ಸ್ಪೀರಿಯನ್ಸ್ ನೋಡಿರ್ತೀರಾ, ಏನಕ್ಕೆ ಅಷ್ಟು ಕೊಡ್ಬೇಕು ನಿಮಗೆ ನಾವು ಅಂತ. ಸೊ ಇದ್ರ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಇದಕ್ಕೆ? ಜನರಲ್ಲಿ ಒಂದು ಮೈಂಡ್ ಸೆಟ್ ಇದೆ, ಬಂದು ಮನೆ ತೋರಿಸ್ಬಿಟ್ಟು ಹೋಗ್ತಾರೆ, ಇವ್ರಿಗೆ ಏನಕ್ಕೆ 2%, 1% ಕೊಡ್ಬೇಕಂತ. ನಾವೀಗ ಸೇಲ್ ಮಾಡ್ಬೇಕಂದ್ರೆ 2% ಟ್ರಾನ್ಸಾಕ್ಷನ್ ಮಾಡ್ತೀವಿ. ಅದು 1 ಕೋಟಿ ಪ್ರಾಪರ್ಟಿ ಆಗಿರಲಿ, ಇಲ್ಲ 50 ಕೋಟಿ ಪ್ರಾಪರ್ಟಿ ಆಗಿರಲಿ. 2% ಆನ್ ದ ವ್ಯಾಲ್ಯೂ ಅಂದಾಗ ಜನರಿಗೆ ಅನ್ಸುತ್ತೆ, ಏನಕ್ಕೆ ನಾನು ಇಷ್ಟೊಂದು ಕೊಡ್ತಾ ಇದ್ದೀನಿ ಅಂತ. ಸಿಂಪಲ್, ನೀವು ಇದರಲ್ಲಿ ನೀವು ಆ ಕೆಲಸ, ಯು ಆರ್ ವ್ಯಾಲ್ಯೂಯಿಂಗ್ ಯೋರ್ ಓನ್ ಟೈಮ್. ಇಫ್ ಯು ಆರ್ ಸಮ್ ಒನ್, ಇವಾಗ ನಾನೇ ಮಾಡ್ತೀನಿ, ನಾನೇ ಕಂಪನಿ ವೆಬ್ಸೈಟ್ಗಳಲ್ಲಿ ಹಾಕ್ತೀನಿ, ನಾನೇ ಬೋರ್ಡ್ ಹಾಕ್ತೀನಿ, ನಾನೇ 100 ಜನಕ್ಕೆ ಮಾತಾಡ್ತೀನಿ, ವಿ ಟೆಲ್ ಆಲ್ ದ ಬೆಸ್ಟ್. ಬಿಕಾಸ್ ದೇ ಹ್ಯಾವ್ ಚಾಯ್ಸ್. ಅವ್ರ ಹತ್ರ ಟೈಮ್ ಇದೆ ಅಂದರೆ ದೇ ಕ್ಯಾನ್ ಡೂ ಇಟ್. ಟೈಮ್ ಇಲ್ಲ, ಇವಾಗ ಹೋಟೆಲ್ಲೂ ನಡೀತಾ ಇದೆ, ಮನೆಯಲ್ಲೂ ಅಡುಗೆ ಮಾಡ್ತಾ ಇದ್ದಾರೆ, ಏನಕ್ಕೆ ಹೋಟೆಲ್ಗೆ ಹೋಗ್ತೀವಿ? We need service, we need quality, we need variety, we need that experience. That experience you are paying for. ಇವತ್ತಿನ ದಿನ ಬ್ರೋಕರ್ ಅನ್ನೋದು ನಾಟ್ ಆಲ್ ಟೈಪ್ ಆಫ್ ಪ್ರಾಪರ್ಟೀಸ್. ಇವಾಗ ಸಣ್ಣ ಪುಟ್ಟ ಪ್ರಾಪರ್ಟಿ ಎಲ್ಲೋ ರೆಂಟಲ್ಸ್ ಅಂಥದ್ರಲ್ಲಿ ಎಲ್ಲೋ ನಡೆಯುತ್ತೆ. ಬಟ್ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ಬಂದಾಗ, ಕಾಂಪ್ಲಿಕೇಟೆಡ್ ಟ್ರಾನ್ಸಾಕ್ಷನ್ ಬಂದಾಗ, ವೆನ್ ಕ್ಲೈಂಟ್ ಊರಿನಲ್ಲಿಲ್ಲ, ಬೇರೆ ಊರಿನಲ್ಲಿದ್ದಾರೆ, ಇಲ್ಲಾಂದರೆ ಅವ್ರದ್ದು ಪೇರೆಂಟ್ಸ್ ಇದ್ದಾರೆ ಪ್ರಾಪರ್ಟಿದು ಓನರು, ಬಟ್ ಅವ್ರ ಚಿಲ್ಡ್ರನ್ ಹೊರಗಡೆ ಇದ್ದಾರೆ, ಅಂಥ ಟ್ರಾನ್ಸಾಕ್ಷನ್ಸಲ್ಲಿ ಡೆಫಿನೆಟ್ಲಿ ಇಟ್ ಈಸ್ ರಿಕ್ವೈರ್ಡ್. ನಾಟ್ ಎವ್ರಿ ಟೈಮ್ ಬ್ರೋಕರ್ ಇಲ್ಲ ಅನ್ನೋದು ಒಂದು.
ಎರಡನೇದು ನೀವು ಹೇಳಿದ್ರಿ ಬ್ರೋಕರ್ ಅನ್ನೋದು ಒಂದು ನೆಗೆಟಿವ್ ಕಾನ್ನೋಟೇಷನ್ ಅಂತ. ಸಿಂಪಲ್ ತೇಜಸ್, ಇವಾಗ ನಾನು ನಿಮ್ಗೆ ಇವಾಗ ಕಣ್ಮುಚ್ಕೊಂಡು ಒಂದು ರಿಯಲ್ ಎಸ್ಟೇಟ್ ಬ್ರೋಕರ್ನ ಇಮ್ಯಾಜಿನ್ ಮಾಡಿ, ನೀವು 10 ಗಂಟೆಗೆ ಮೀಟ್ ಮಾಡ್ತಾ ಇದ್ದೀರಾ ನಿಮ್ಮ ಪ್ರಾಪರ್ಟಿ ಹತ್ರ. ಆ ರಿಯಲ್ ಎಸ್ಟೇಟ್ ಬ್ರೋಕರ್ ಬಂದು ನಿಮ್ಮನ್ನು ಮೀಟ್ ಮಾಡ್ತಾ ಇದ್ದಾರೆ, ನಿಮ್ಮ ಪ್ರಾಪರ್ಟಿ ಸೇಲ್ ಮಾಡೋದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಓಕೆ ಓಕೆ, ಓಕೆ ರಿಯಲ್ ಎಸ್ಟೇಟ್ ಬ್ರೋಕರು ಹಿ ಈಸ್ ಅನ್ ಎಕ್ಸ್ಪರ್ಟ್. ಇಲ್ಲಿ ಬನಶಂಕರಿ ಏರಿಯಲ್ಲಿ ಹಿ ಈಸ್ ಅನ್ ಎಕ್ಸ್ಪರ್ಟ್. ಈ ಥರ ಹೀಗೆ ಬಂದರು, ಅವ್ರ ಗಾಡಿಯಲ್ಲಿ ಬಂದರು, ಸ್ಟೇರ್ ಕೇಸ್ ಲಿಫ್ಟಲ್ಲಿ ಹತ್ತಿದ್ರು, ಬಂದರು, ನಿಮ್ಮ ಎದುರುಗಡೆ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಇವಾಗ ಓಕೆ ಓಕೆ ಈ ಎಂಟೈರ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮಗೆ ಯಾವ ಥರ ರಿಯಲ್ ಎಸ್ಟೇಟ್ ಬ್ರೋಕರ್ ಕಂಡು ಬಂದರು? ಇಫ್ ಐ ಆಸ್ಕ್ ಯು ಟು ವಿಜುವಲೈಸ್, ನಿಮ್ಗೇನು ಅನ್ಸಿರುತ್ತೆ? ಒಂದು ಫಾರ್ಚುನರ್ ಕಾರಲ್ಲಿ ಬಂದರು, ವೈಟ್ ಕಲರ್ ಫಾರ್ಚುನರ್ ಕಾರು, ರೇಬನ್ ಬ್ಲ್ಯಾಕ್ ಗ್ಲಾಸ್ ಹಾಕಿದ್ದಾರೆ, 1/4 kg ಗೋಲ್ಡ್ ಹಾಕಿದ್ದಾರೆ, ವೈಟ್ ಕಲರ್ ಶರ್ಟ್ ಹಾಕಿದ್ದಾರೆ, ವೈಟ್ ಕಲರ್ ಪ್ಯಾಂಟು, ಸ್ವಲ್ಪ ರಫ್ ಅಂಡ್ ಟಫ್ ಇರ್ತಾರೆ, ರಗೆಡ್ ಮನುಷ್ಯ. ಬಂದು ಮಾತಾಡೋದ್ರಲ್ಲಿ ಸಖತ್ ಘಾಟಿ ಇರುತ್ತೆ. ಏನೋ ಇದು ಇಷ್ಟೇ ಆಗೋದು, ಆ ಒಂದು ಇದಿರುತ್ತೆ. 4-5 ಉಂಗ್ರ ಹಾಕಿರ್ತಾರೆ. ಈ ಒಂದು ಪಿಕ್ಚರ್ ಬಂತ ನಿಮ್ಗೆ? ಸ್ವಲ್ಪ ಅದೇ ತರ ಬರ್ತಿದೆ. ಏನಕ್ಕೆ ಬರ್ತಾ ಇದೆ ಅದು? ಮೂವೀಸ್ ಎಲ್ಲ ಅದು ತೋರಿಸಿ. ಎಸ್, ಅದು ಒಂದು. ಇನ್ನೊಂದು, ನೀವು ನೋಡಿರೋದನ್ನು ಅದೇ ನೋಡಿರೋ ಅದೇ ತರ ಮೂವೀಸ್ ಅವ್ರು ನೋಡಿರೋದು. ಮಾಡ್ಬೇಕಾದ್ರೆ 10 ಹೌದು, ಜನ ನಿಜ. ನೋಡಿನೇ ಅದನ್ನ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ ತಾನೆ. ಹೌದು ಹೌದು ಸೊ ಪ್ರಾಬ್ಲಮ್ ಏನಿರೋದಂದ್ರೆ, ಈ ಮುಂಚಿನ ಜನರೇಷನ್ ಬ್ರೋಕರ್ಸ್ ಏನಿದ್ರು, ಅವ್ರು ಆಗಿನ ಟೈಮಲ್ಲಿ ಇದ್ರು. ಅವ್ರು ಸರಿ ಇಲ್ಲ ತಪ್ಪು ಅನ್ನೋತಾ ಇಲ್ಲ ನಾನು. ಆಗಿನ ಟೈಮಲ್ಲಿ ಅದಿತ್ತು, ಆ ರೀತಿ ದುಡ್ಡು ಬಂತು. ಅಂಡ್ ದುಡ್ಡು ಇದ್ದಾಗ ಅದನ್ನ ಶೋ ಆಫ್ ಮಾಡೋದು ಜನ ಅಲ್ಲಿ ಇದ್ದೇ ಇರುತ್ತೆ. ಇದೆ, ಹೌದು. ನಾನು ಮಾಡ್ತೀನಿ, ನೀವು ಮಾಡ್ತೀರಾ, ಎಲ್ಲರೂ ಮಾಡ್ತಾರೆ. ಬಟ್ ಪ್ರಾಬ್ಲಮ್ ಏನಂದ್ರೆ, ಅದು ತುಂಬಾನೇ ಆಯ್ತು. ಯಾಕಂದ್ರೆ ಈಸಿ ಆಗೋಯ್ತು ಅದು ದುಡ್ಡು ಬರೋದು. ಓಕೆ, ಆ ಒಂದು ಎಕ್ಸ್ಪೀರಿಯನ್ಸ್ ಇಂದ ರಿಯಲ್ ಎಸ್ಟೇಟ್ ಬ್ರೋಕರ್ ಅನ್ನೋದನ್ನ ಬರಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಫಿಲ್ಮ್ಸ್ ಅಲ್ಲಾಗ್ಲಿ ಇಲ್ಲ ಎಲ್ಲಾ ಕಡೆ ಆಗ್ಲಿ ನೆಗೆಟಿವ್ ಎಕ್ಸ್ಪೀರಿಯನ್ಸ್ಗಳು ಜಾಸ್ತಿ ಸ್ಟಾರ್ಟ್ ಆಯ್ತು. ಬಂದ್ರು, ತೋರಿಸಿದ್ರು, ತಗೊಂಡೋದ್ರು, ಆಮೇಲೆ ಇವಾಗ ಫೋನ್ ಎತ್ತುತ್ತಾ ಇಲ್ಲ, ಹಾ ಇಷ್ಟು ಕೊಟ್ರೆ ಆಗತ್ತೆ, ಇಲ್ಲಾಂದ್ರೆ ಇದು ಅಂತ ಇದ್ದಾರೆ. ಆಮೇಲೆ ಆಗಿನ ಟೈಮಲ್ಲಿ ಏನಂದ್ರೆ ಪರ್ಸೆಂಟೇಜ್ ಇರಲಿಲ್ಲ. ಇರ್ಲಿಲ್ಲ ಸರ್ ಆಗ. ಇಲ್ಲ, Okay. ಈವನ್ ಒಂದು ಅಸೋಸಿಯೇಷನ್ ಅನ್ನೋದಿರ್ಲಿಲ್ಲ. Okay. ಇವತ್ತಿಗೆ ಬೆಂಗಳೂರಲ್ಲಿ ಸುಮಾರು ಅಸೋಸಿಯೇಷನ್ಗಳು ಫಾರ್ಮ್ ಆಗಿದೆ. 2 ಲಾರ್ಜೆಸ್ಟ್ ಅಸೋಸಿಯೇಷನ್ಸ್ ಬೆಂಗಳೂರಲ್ಲಿದೆ. ಅಂಡರ್ ದ್ಯಾಟ್ ಬ್ಯಾನರ್ ಅವ್ರು ಏನು ಸಬ್ಸ್ಕ್ರೈಬ್ ಮಾಡಿದಾರೋ ಆ ಬ್ರೋಕರೇಜ್ ಪ್ರಕಾರ ರಿಜಿಸ್ಟರ್ ಆಗಿ ರೇರಾ ಲಾಟ್ ಆಫ್ ಥಿಂಗ್ಸ್ ಹ್ಯಾವ್ ಕಮ್ ನೌ. ಇಟ್ ಇಸ್ ಚೇಂಜ್ ಫ್ರಮ್ ವಾಟ್ ಇಟ್ ಯೂಸ್ ಟು ಬಿ. Okay. ಆ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ತೆಗಿಯೋದ್ರಲ್ಲಿ ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಮೇಡ್ ಗುಡ್ ಬಿಸ್ನೆಸ್ ಆಲ್ಸೋ. ನೋ ಬ್ರೋಕರ್ ಅಂತ ಇವತ್ತಿನ ದಿನ ಒಂದು ಎಂಟೈರ್ ಬಿಸ್ನೆಸ್, ಒಂದು ಎಂಟೈರ್ ಫ್ರೆಟರ್ನಿಟಿಗೆ ನೋ ಅಂತ ಹೇಳೋದು, ಹೌ ಈಸಿಲಿ ಇಟ್ ಇಸ್ ಬಿಕಮ್. ಅಂಡ್ ದೇ ಆರ್ ಟೋಲ್ಡ್ ನೋ ಟು ಅ ಎಂಟೈರ್ ಫ್ರೆಟರ್ನಿಟಿ. ದೇ ಹ್ಯಾವ್ ಮೇಡ್ ಅ ಯೂನಿಕಾರ್ನ್ ಔಟ್ ಆಫ್ ಇಟ್. ದೇ ಹ್ಯಾವ್ ಮೇಡ್ ಅ $1 billion ಬಿಸ್ನೆಸ್ ಔಟ್ ಆಫ್ ಇಟ್. ಬಟ್ ನೋ ಒನ್ ಕ್ಯಾನ್ ಸ್ಟಾಪ್ ಇಟ್ True, ಬಿಕಾಸ್ ಹೌದು. they didn't tell anything wrong. Wrong, ಹೌದು. They told what it is. What it is. And people acknowledge that yes, ಈ ತರನೇ ರಿಯಲ್ ಎಸ್ಟೇಟ್ ಬ್ರೋಕರ್ ಇರೋದು, ಈ ತರನೇ ಬ್ರೋಕರ್ಗಳು ಈ ತರ ಮಾಡಿದ್ದಾರೆ, ನಿಮ್ಗೆ ಈ ತರ ತೊಂದರೆ ಆಗಿದೆಯಾ, ಈ ತರ. ಈಗ ನಾನು ಇವನ್ ಕ್ಯಾಬ್ ಡ್ರೈವರ್ ಬಗ್ಗೆನೂ ನಾನು ನೆಗೆಟಿವ್ ಆಗಿ ಮಾತಾಡ್ಬೋದು. ಹೌದು. ಸೊ ವಿಲ್ ಐ ಬಿಕಮ್ ನೆಗೆಟಿವ್ ದಟ್ ಕ್ಯಾಬ್ ಡ್ರೈವರ್ಸ್, ನೋ ಕ್ಯಾಬ್ ಡ್ರೈವರ್ಸ್ ಅನ್ನೋ ತರ ಹೇಳಕ್ಕಾಗತ್ತಾ? ಬೇಕಾದಾಗ ಬೇಕಾಗತ್ತೆ. ಹೌದು. ಬಟ್ ಅದ್ರಲ್ಲಿ ಎಲ್ಲಾ ಕ್ಯಾಬ್ ಡ್ರೈವರ್ಸು ಕೆಟ್ಟ ಜನನೇನಾ? Not at all. ಸೊ ದಿಸ್ ಇಂಡಸ್ಟ್ರಿ ಈಸ್ ಫ್ರಾಗ್ಮೆಂಟೆಡ್. ಇವತ್ತಿನ ದಿನ ಅದೊಂದು ಯೂನಿಟಿಯಲ್ಲಿಲ್ಲ. ಅದಕ್ಕೋಸ್ಕರ ಇಟ್ ಈಸ್ ಬೀನ್ ಈಸಿಲಿ ಕಾಂಕರ್ಡ್. ಇಟ್ ಈಸ್ ಲೈಕ್ ಇಂಡಿಯಾ. ಈಸ್ಟ್ ಇಂಡಿಯಾ ಕಂಪನಿ ಬಂದ್ರು, ಕಾಂಕರ್ ಮಾಡಿದ್ರು, ಅಂಡ್ ಇಟ್ ವಾಸ್ ಟೇಕನ್ ಓವರ್. ಸೊ ದಟ್ ಈಸ್ ಹೌ ದ ಬಿಸ್ನೆಸ್ ಇಸ್ ಟುಡೇ. ನೆಗೆಟಿವ್ ಅಲ್ಲಿ ತೋರಿಸಿದ್ರೆ ಇಟ್ ಈಸ್ ವೆರಿ ಈಸಿ ಫಾರ್ ಪೀಪಲ್ ಟು ಅಕ್ನಾಲೆಜ್. Okay. That sentiment was taken well. They packaged it well. They told no to an entire fraternity and people acknowledged also. But end of the day, ಇವತ್ತಿಗೆ ಏನಾಗ್ತಿದೆ? They are a chiller broker today. 1% ಕಮಿಷನ್ ತಗೊಳ್ಳೋ ಬದಲು 0.5% ಕೊಡಿ ನಮಗೆ, ಇದು ಮಾಡಿ. ಎಂಡ್ ಆಫ್ ದ ಡೇ, ಇಫ್ ಎನಿಥಿಂಗ್ ಇಸ್ ಫ್ರೀ, ಯು ಆರ್ ದ ಪ್ರಾಡಕ್ಟ್ ಎಂಡ್ ಆಫ್ ದ ಡೇ. That is what is happening, which people are now realizing. If you go to reviews of these kind of negative business models which have come up, the amount of people who have lost money, imagine this. ಲೈಫಲ್ಲಿ ಒಂದೇ ಸಲ ಪ್ರಾಪರ್ಟಿ ತಗೊಂತಾ ಇರೋದು, ಆ ಎಕ್ಸ್ಪೀರಿಯನ್ಸ್ ನೆಗೆಟಿವ್ ಆಗಿದೆ. ಅಂಡ್ ಪೀಪಲ್ ಡೋಂಟ್ ಹ್ಯಾವ್ ಚಾಯ್ಸ್ ಆಲ್ಸೋ. ಈ ಕಡೆ ನೋಡಿದ್ರೆ ನಾಟ್ ಗುಡ್ ಬ್ರೋಕರ್ಸ್ ಆರ್ ದೇರ್. ಈ ಕಡೆ ದೇರ್ ಇಸ್ ಅ ಕಂಪನಿ ಹೂ ಇಸ್ ಲೆವರೇಜಿಂಗ್ ದಟ್ ಅಂಡ್ ಟೆಲಿಂಗ್ ದಟ್ ಈ ತರ ಇವ್ರ ಹತ್ರ ಹೋಗ್ಬೇಡಿ, ಇವ್ರು ಈ ತರ ಅಂತ ಹೇಳ್ಕೊಂಡು, ನಮ್ಮ ಹತ್ರ ಸಿಸ್ಟಮ್ ಇದೆ, ಪ್ರಾಸೆಸ್ ಇದೆ. ದೇ ಆರ್ ಆಲ್ಸೋ ಫೇಲಿಂಗ್. ದೀಸ್ ಪೀಪಲ್ ಆಲ್ಸೋ ಫೇಲಿಂಗ್ ಟು ಅನ್ ಎಕ್ಸ್ಟೆಂಟ್. ಫೈಂಡ್ ಅ ರೈಟ್ ಬ್ರೋಕರ್, ಇಂಟರ್ವ್ಯೂ ಮಾಡಿ, ಮಾತಾಡಿ, ಅವ್ರ ಎಕ್ಸ್ಪೀರಿಯನ್ಸ್ ಏನಿದೆ, ಅವ್ರ ಆ ಲೊಕೇಶನಲ್ಲಿ ಏನು ಸ್ಟ್ರೆಂತ್ ಇದೆ, ಟ್ರಾನ್ಸಾಕ್ಷನ್ ಯಾವ ರೀತಿ ಮಾಡ್ತೀರಾ ನೀವು, ಗೆಟ್ ಇಟ್ ಇನ್ ರೈಟಿಂಗ್, ಹ್ಯಾವ್ ಅನ್ ಅಗ್ರಿಮೆಂಟ್ ವಿತ್ ದ ಬ್ರೋಕರ್ ಅಂಡ್ ವರ್ಕ್ ಆನ್ ಇಟ್. ಎಸ್ಪೆಷಲಿ ಐ ಆಮ್ ಟಾಕಿಂಗ್ ಅಬೌಟ್ ಸ್ವಲ್ಪ ಹೈಯರ್ ವ್ಯಾಲ್ಯೂ ಇರೋಂಥ ಪ್ರಾಪರ್ಟೀಸಲ್ಲಿ. ಸಣ್ಣ ಪ್ರಾಪರ್ಟೀಸಲ್ಲಿ ಜನರಿಗೆ ಅನ್ಸುತ್ತೆ, ನಾನು 20,000 ಬಾಡಿಗೆ ತೊಗೊತಾ ಇದ್ದೀನಿ, 20,000ಕ್ಕೆ 20,000 ಒಂದು ತಿಂಗಳು ಎಕ್ಸ್ಟ್ರಾ ಕೊಡ್ಬೇಕಾ ನಾನು ಇವ್ರಿಗೆ?
ತುಂಬಾ ಸುಮಾರು ಸತಿ ಈ ತರ ಆಗಿದೆ ಸರ್. ಹೊರಗಡೆಯಿಂದ ಬರೋರಿಗೆ ಇಟ್ ಮೇಕ್ಸ್ ಮೋರ್ ಸೆನ್ಸ್. ಹೌದು. ನನಗೆಲ್ಲ ಊರೆಲ್ಲ ಓಡಾಡ್ಬಿಟ್ಟು ನಾನು ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ನಂಗೆ ನಾಳೆ ಬೆಳಿಗ್ಗೆ ಪ್ರಾಪರ್ಟಿ ಬೇಕು, ಬ್ರೋಕರ್ ಹಿಡಿ, ಪ್ರಾಪರ್ಟಿ ಸಿಕ್ತು, ಪೇ ಮಾಡಿದೆ, ಮುಗೀತು, ಮೂವ್ಡ್ ಇನ್ ಟು ದ ಪ್ರಾಪರ್ಟಿ. ದೇರ್ ಆರ್ ಪೀಪಲ್ ಹೂ ಪೇ ದ್ಯಾಟ್. ಇವನ್ 10,000 ರೆಂಟಲ್ ಮಾಡೋರು ಬ್ರೋಕರೇಜ್ ಪೇ ಮಾಡ್ತಾರೆ. ಪೀಪಲ್ ಹೂ ವ್ಯಾಲ್ಯೂ ಟೈಮ್ ವಿಲ್ ಹೈರ್ ಅ ಬ್ರೋಕರ್. Who values service, who needs that white glove service, they will pay for it. ಓಕೆ. ಆ್ಯಂಡ್ ಸರ್, ನಾನು ಆ್ಯಕ್ಚುಲಿ ನೀವು ಮಾತಾಡ್ತಿರ್ಬೇಕಾದ್ರೆ ನಾನು ರೀಸೆಂಟಾಗಿ ನ್ಯೂಸ್ ನೋಡ್ತೀನಿ, ಲಾಟ್ ಆಫ್ ಲ್ಯಾಂಡ್ ಸ್ಕ್ಯಾಮ್ಸ್ಗಳು. ಸುಮಾರು ಜನ ಅಡ್ವರ್ಟೈಸ್ಮೆಂಟ್ಗಳು, ಸ್ಟಾರ್ಸ್ಗಳು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರ್ತಾರೆ, ಖಾಲಿನ ಏನೋ ಜಾಗ ಇದೆ, ಲ್ಯಾಂಡ್ ಇದೆ, ಇನ್ನೂ ಮುಂದೆ ಒಂದು 10 ವರ್ಷದಲ್ಲಿ ಈ ಥರ ಬಿಲ್ಡಿಂಗ್ ಬರುತ್ತೆ, ಆ ಥರ ಬಿಲ್ಡಿಂಗ್ ಬರುತ್ತೆ ಅಂತ. ಸುಮಾರು ಜನ ಇನ್ವೆಸ್ಟ್ ಮಾಡಿ ಮೋಸ ಕೂಡ ಹೋಗಿದ್ರು ಇದ್ದಿದ್ದಾರೆ. ಈಗ ಯಾರು ನೋಡ್ತಿರೋಂಥವ್ರು ಒಬ್ಬರು ಬ್ರೋಕರ್ನ ಹಿಡಿತಿದ್ದಾರೆ ಅಂದರೆ ಯಾವ ಕ್ವಾಲಿಟೀಸ್ ಚೆಕ್ ಮಾಡಿ ಈ ಬ್ರೋಕರ್ನ ಜೊತೆ ನಾವು ಕೆಲಸ ಮಾಡಬೇಕು. ಇಫ್ ಯು ಸೇ ದ್ಯಾಟ್ ಓಕೆ ABC ಕ್ವಾಲಿಟೀಸ್ ನೋಡಿದ್ರೆ ಈ ಬ್ರೋಕರ್ ಜೊತೆ ನೀವು ಲ್ಯಾಂಡ್ ಬೈ ಮಾಡೋಕ್ಕಾಗಲಿ, ಅಪಾರ್ಟ್ಮೆಂಟ್ಸ್ ಬರಲಿ, ಆರ್ ಹೌಸ್ ಎನಿ ಬ್ರೋಕರ್ ಸರ್ವಿಸ್ ತೊಗೋಬೇಕಂದ್ರೆ ಆ ಏನು ಕ್ವಾಲಿಟಿ ಚೆಕ್ ಲಿಸ್ಟ್ ಇರುತ್ತೆ ಒಬ್ಬ ಬ್ರೋಕರಲ್ಲಿ, ಒಳ್ಳೆ ಬ್ರೋಕರಲ್ಲಿ? ಇವತ್ತಿನ ದಿನ ಒಳ್ಳೆ ಬ್ರೋಕರ್, ಕೆಟ್ಟ ಬ್ರೋಕರ್ ಅನ್ನೋದು ಆಗೋದೇನೆ ಟ್ರಾನ್ಸಾಕ್ಷನ್ ಆದಮೇಲೆ. ಓಕೆ, ಅಲ್ಲಿ ತನಕ ದೇರ್ ಇಸ್ ನೋ ಒಳ್ಳೆ ಬ್ರೋಕರ್. I might be doing 10 transactions good. One transaction might go wrong because certain things we don't have control in. Okay. But end of the day, ನೀವು ನೋಡ್ಬೇಕಿರೋದು ಅವ್ರದ್ದು ಪಾಸ್ಟ್ ರೆಕಾರ್ಡ್. ಎಲ್ಲಿ ಲೊಕೇಶನ್ ಅಲ್ಲಿ, ಈಗ ಯಾರೋ ಡಾಲರ್ಸ್ ಕಾಲನಿಯಲ್ಲಿ ವರ್ಕ್ ಮಾಡೋ ಬ್ರೋಕರ್ನ ತಗೊಂಡ್ಬಂದು ಇಲ್ಲಿ ನೀವು ಕನಕ್ಪುರ ರೋಡಲ್ಲಿ ಟ್ರಾನ್ಸಾಕ್ಷನ್ ಮಾಡಿ ಅಂದಾಗ he will not be able to perform. Find first ಒಂದು ಲೊಕ್ಯಾಲಿಟಿ ಎಕ್ಸ್ಪರ್ಟ್ ಅಂತಾರಲ್ಲ, ಆ ಲೊಕೇಶನ್ ಅಲ್ಲಿ ಇದ್ದು ಬೆಳೆದು ರೋಡ್ ಬೈ ರೋಡ್ ಗೊತ್ತಿದ್ದು ಈ ಪ್ರೈಸ್ ನಡೀತಾ ಇದೆ, ಲಾಸ್ಟ್ ವರ್ಷದಲ್ಲಿ ಒಂದು 4-5 ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, ಒಂದು ಟೀಮ್ ಇದೆ, ಒಂದು ಸಿಸ್ಟಮ್ ಇದೆ ಅವ್ರ ಹತ್ರ, ಒಂದು ಫಿಸಿಕಲ್ ಆಫೀಸ್ ಇದೆ, ಯಾವುದೋ ಒಂದು ಮೆಂಬರ್ಶಿಪ್ ತಗೊಂಡಿದ್ದಾರೆ. ಈ ಒಂದು ಎಲ್ಲ ಒಂದು ಇದ್ದಿದ್ದಾಗ ದೇರ್ ಇಸ್ ಕಾನ್ಫಿಡೆನ್ಸ್ ವಿಚ್ ಕ್ಯಾನ್ ಬಿ ಬಿಲ್ಟ್. ಓಕೆ. And it again depends on the caliber what that person hold, how transparently he is putting across. ಈಗ ನಾನು ಸರ್, ನಾನು ಇವಾಗ ನಿಮ್ಗೆ 1 ತಿಂಗಳಲ್ಲಿ ಸೇಲ್ ಮಾಡ್ಕೊಟ್ಬಿಡ್ತೀನಿ ಸರ್, ಯು ಶುಡ್ ಬಿ ಕೇರ್ಫುಲ್ ಅಂತ ಬ್ರೋಕರ್ಸ್ ಹತ್ರ ಮಾತಾಡಿದಾಗ. ಅದೇನು ಏನಕ್ಕೆ ಸರ್ ಅದು 1 ತಿಂಗಳು? ಯಾಕಂದ್ರೆ 1 ತಿಂಗಳಲ್ಲಿ ಯಾರು ಸೇಲ್ ಮಾಡ್ಕೊಡಕ್ಕಾಗತ್ತೆ? ಆ ಥರ ಪ್ರೈಮ್ ಪ್ರಾಪರ್ಟಿ ಇದ್ದು. ನಾನು ಹೇಳ್ಬೇಕಾದ್ರೆ ಫಾಲ್ಸ್ ಪ್ರಾಮಿಸಸ್ ಕೊಟ್ಟು ಟ್ರಾನ್ಸಾಕ್ಷನ್ ಮಾಡ್ತೀನಿ ಅನ್ನೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ರಿಯಲಿಸ್ಟಿಕ್ ಆಗಿ ಯಾರು ನಿಮಗೆ ಒಪಿನಿಯನ್ ಕೊಡ್ತಾ ಇದ್ದಾರೋ, ಸರ್ ಪ್ರೈಸ್ ನೀವು ಹೇಳ್ತಾ ಇರೋದು ಸ್ವಲ್ಪ ಜಾಸ್ತಿ ಇದೆ, ನೀವು ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ, ನೀವು ಪೇಮೆಂಟಲ್ಲಿ ಈ ಥರ ಟೈಮ್ ಕೊಡಬೇಕಾಗುತ್ತೆ, ಯಾರಾದರೂ ಒಬ್ರು ತೊಗೊಬೇಕಾದ್ರೆ. ನನ್ಗೆ 1 ತಿಂಗಳ ಟ್ರಾನ್ಸಾಕ್ಷನ್ 5 ಕೋಟಿ ಪ್ರಾಪರ್ಟಿ, ಯಾರೋ ರೆಡಿ ಇರೋ ಬೈಯರ್ 5 ಕೋಟಿ ಕೈಯಲ್ಲಿ ಇಟ್ಕೊಂಡು ಪರ್ಚೇಸ್ ಮಾಡೋ ಅಂಥವ್ರು ಬಂದರೆ ಓಕೆ. ಬ್ಯಾಂಕ್ ಲೋನ್ ತಗೊಳ್ಳೋರು ಇದ್ದಾಗ ನೀವು ಹೆಂಗೆ 1 ತಿಂಗಳಲ್ಲಿ ನೀವು ಕಮಿಟ್ ಮಾಡ್ಕೊಡ್ತೀರಾ? ಫಾಲ್ಸ್ ಕಮಿಟ್ಮೆಂಟ್ ಮಾಡಬೇಡಿ. ಇದು ಸಿಗುತ್ತೆ, ಇದು ಸಿಗಲ್ಲ, ಇದು ಈ ಥರ ಇದೆ. ದಟ್ ಈಸ್ ವೇರ್ ರೈಟ್ ಬ್ರೋಕರ್, ರಾಂಗ್ ಬ್ರೋಕರ್ ಕಮ್ಸ್ ಇನ್. ಟ್ರಾನ್ಸ್ಪರೆಂಟ್ಲಿ ನೀವು ನಿಮ್ಮ ಕಸ್ಟಮರ್ಗೆ ನೀವು ಕಮ್ಯುನಿಕೇಟ್ ಮಾಡಿ ಹೇಳ್ತಿದ್ದೀರಾ, ನನ್ನ ಕಡೆಯಿಂದ ಇದಾಗುತ್ತೆ, ನನ್ನ ಕಡೆಯಿಂದ ಇದಾಗಲ್ಲ ಅನ್ನೋದು. That is the first tick box you should look at. Honesty. Yes. Integrity is the very, very simple fundamental thing. There is nothing, ಇದು ಬಿಟ್ರೆ ಇನ್ನೇನು ಇಲ್ಲ ರಿಯಲ್ ಎಸ್ಟೇಟ್ ಅಲ್ಲಿ. ನೀವು ಹೇಳ್ದಂಗೆ ನೀವು ಪಾಯಿಂಟ್ ಔಟ್ ಮಾಡಿದ್ರು, ಜನ ಬಂದು ಪ್ರಾಪರ್ಟಿ ತಗೊಂಡ್ರು, ಇಟ್ ಈಸ್ ಲೈಕ್ ಅಂಬೇಡ್ಕರ್ ಹೇಗೆ ಬೆರಳು ತೋರಿಸ್ತಾರೋ ಆ ರೀತಿ ಒಂದಿದು. ಬಟ್ ಎಂಡ್ ಆಫ್ ದ ಡೇ ದೇರ್ ಇಸ್ ಲಾಟ್ ಮೋರ್ ಇನ್ ದಿಸ್. ಇಟ್ ಈಸ್ ನಾಟ್ ಜಸ್ಟ್ ಬಂದು ಬೆರಳು ತೋರಿಸ್ಬಿಟ್ಟು ಹೋದ್ರು ಅನ್ನೋದಕ್ಕಿಂತ ಟ್ರಾನ್ಸಾಕ್ಷನ್ ಎಸ್ ಅಂತ ಹೇಳಿದ ಮೇಲೆ ಏನೇನು ಸ್ಟೆಪ್ಸ್ ಇದೆ ಅನ್ನೋದನ್ನ ನೀವು ಹೇಗೆ ಫಾಲೋ ಮಾಡ್ಕೊಂಡು ಕರೆಕ್ಟಾಗಿ ಮಾಡ್ತೀರಾ. ಇಬ್ರಿಗೂ ತೊಂದರೆ ಆಗದೆ, ಬಯರ್ಗೂ ತೊಂದರೆ ಆಗಬಾರ್ದು, ಸೆಲ್ಲರ್ಗೂ ತೊಂದರೆ ಆಗಬಾರ್ದು. ಯಾಕಂದ್ರೆ ನೀವು ಒಬ್ಬರು ಸೈಡೇ ರೆಪ್ರೆಸೆಂಟ್ ಮಾಡಲಿ, ಇಲ್ಲ ಇಬ್ರು ಸೈಡ್ ರೆಪ್ರೆಸೆಂಟ್ ಮಾಡಿದ್ರು, ನಿಮ್ಮ ಕಡೆಯಿಂದ ನೀವು ಏನು ಕಮ್ಯುನಿಕೇಶನ್ ಇದೆಯೋ ಅದನ್ನ ಕ್ಲಿಯರ್ ಆಗಿ ಹೇಳಿ, ನಿಮ್ಮ ಇಂಟ್ರೆಸ್ಟ್ ಸೈಡಲ್ಲಿಟ್ಟು ಯಾವಾಗ ನೀವು ವರ್ಕ್ ಮಾಡ್ತಿರೋ ಇಟ್ ವಿಲ್ ಬಿ ವೆರಿ ಎವಿಡೆಂಟ್. ಇವತ್ತಿನ ದಿನ ನಾನು ಇಷ್ಟೇ ಹೇಳೋದು ತೇಜಸ್, ಯು ಕೆನಾಟ್ ಹೈಡ್ ಬುಲ್ಶಿಟ್. ಹೌದು. ಓಕೆ, ಯು ಕ್ಯಾನ್ ಕವರ್ ಇಟ್, ಇಟ್ ವಿಲ್ ಸ್ಟಿಲ್ ಸ್ಟಿಂಕ್. ಹೌದು. ಆಯ್ತಾ? ನೀವು ಎಲ್ಲೂ ಆ ಒಂದು ರೀತಿಯಲ್ಲಿ ನೀವು ಇದು ಮಾಡೋಕ್ಕಾಗಲ್ಲ. ಇವತ್ತಿನ ಜನ ದೇ ಆರ್ ವೆರಿ ವೆಲ್ ಎಜುಕೇಟೆಡ್, ದೇ ಆರ್ ಸ್ಮಾರ್ಟ್ ಇನಫ್, ಎವ್ರಿಥಿಂಗ್ ಇಸ್ ಅಟ್ ಅ ಕ್ಲಿಕ್ ಆಫ್ ಅ ಬಟನ್. ಇಂಥ ಟೈಮಲ್ಲಿ ನೀವು ರಾಂಗ್ ಇದ್ರಲ್ಲಿ ಹೋದಾಗ ಎಷ್ಟೋ ಜನ ಹೇಳ್ತಾರೆ, ಈ ನಡುವೆ ಬಿಸ್ನೆಸ್ಸೇ ಡೌನ್ ಆಗೋಗಿದೆ, ಈ ನಡುವೆ ಲೀಡ್ಸ್ ಬರ್ತಾ ಇಲ್ಲ. Why? Because you have failed fundamentally by producing the right kind of people in your system. ಒಂದು ಕರೆಕ್ಟ್ ಟ್ರಾನ್ಸ್ಪರೆಂಟ್ಲಿ ಯು ಹ್ಯಾವ್ ನಾಟ್ ಡೆಲ್ಟ್. ಆ ಒಂದು ರೀತಿಯಲ್ಲಿ ಏನು ಮಾಡೋಕ್ಕಾಗಲ್ಲ ಅದನ್ನ. ಓಕೆ, ನೀವು ಚೆಕ್ ಪಾಯಿಂಟ್ಸ್ ಇಲ್ಲ, ಏನು ಸಿಸ್ಟಮ್ ಇಲ್ಲ, ಪ್ರಾಪರ್ ಪ್ರೊಸೆಸ್ ಇಲ್ಲ. ಸೊ ದೇ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ಬುಲ್ಶಿಟ್, ಐ ಡೋಂಟ್ ವಾಂಟ್ ಟು ವರ್ಕ್ ವಿತ್ ಹಿಮ್. ಓಕೆ ಫೈನ್, ಯಾರು ಕರೆಕ್ಟ್ ಆಗಿದ್ದಾರೋ ಅವರು ದುಡ್ಡು ಮಾಡ್ತಾ ಇದ್ದಾರೆ, ಯಾರು ಸರಿ ಇಲ್ವೋ ಅವರಲ್ಲಿ ಉಳ್ಕೊಂಡು ಬಿಡ್ತಾರೆ, ಅಲ್ಲೇನೆ ಇದ್ದು ಬರೀ ಕಂಪ್ಲೇಂಟ್ ಮಾಡ್ಕೊಂಡು ನಡೀತಾ ಇಲ್ಲ. ಹೇಗಿದೆ ಮಾರ್ಕೆಟ್ ಫುಲ್ ಡೌನ್. ಅಯ್ಯೋ ಮೋದಿ 1,000 ರೂಪಾಯಿ ತೆಗೆದ್ಬಿಟ್ರು, ಆಮೇಲೆ ಬಿಸ್ನೆಸ್ ಇಲ್ಲ.
ಅಯ್ಯೋ GST ತಂದ್ರು ಆಮೇಲೆ ಬಿಸ್ನೆಸ್ ಇಲ್ಲ, ಅಯ್ಯೋ ರೇರಾ ಹೇಳಿದ್ರು ಅದಾದ್ಮೇಲೆ ಬಿಸ್ನೆಸ್ ಇಲ್ಲ. ಕೋವಿಡ್ ಬಂದು ಮಾರ್ಕೆಟೇ ಹಾಳಾಗೋಯ್ತು. ಈಗ AI ಬೇರೆ ಸ್ಟಾರ್ಟ್ ಆಗಿದೆ, ಇನ್ನೆಲ್ಲ ಜಾಬ್ ಲಾಸ್ ಆಗ್ಬಿಟ್ಟು ಇನ್ನು ಮಾರ್ಕೆಟ್ ಡೌನ್. ಎವ್ರಿ ಟೈಮ್ ಒಂದಲ್ಲ ಒಂದು ರೀಸನ್ ಇಟ್ಕೊಂಡು ಮಾರ್ಕೆಟ್ ಡೌನ್ ಅಂತ ಹೇಳ್ತಾರೆ ಹೊರತು ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಬ್ರೋಕರ್ಸ್ ಅದನ್ನ ಅರ್ಥ ಮಾಡ್ಕೊಂತಿಲ್ಲ. ಮಾರ್ಕೆಟ್ ಇಸ್ ನೆವರ್ ಡೌನ್. ನಾನು ಜಾಯ್ನ್ ಆದಾಗ 2008 ಲೆಮನ್ ಬ್ರದರ್ ಕ್ರಾಶ್ ಆ ಟೈಮಲ್ಲಿ ಜಾಯ್ನ್ ಆಗಿದ್ದು. ಯಾರು ಪರ್ಚೇಸ್ ಮಾಡ್ತಿಲ್ಲ, ಯಾರು ಸೇಲ್ ಮಾಡ್ತಿಲ್ಲ ಅಂತ ಟೈಮ್ ಅದು. ಆಗೇನ್ ಮಾಡ್ತಿದ್ವಿ ಸರ್ ನಾನು ಅವಾಗ ಜಾಯ್ನ್ ಆದಾಗ ಇಟ್ ವಾಸ್ ಅ ಟೈಮ್. ಫಸ್ಟ್ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ನನ್ಗೆ 7 ತಿಂಗಳು ಟೈಮ್ ತಗೊಂತು. 7 months 7 months. ಓಕೆ. But did I take shortcut? No. Again, it is all about your credibility which matters in real estate. Nimma credibility, integrity is very, very important. That is where it is clear cut over there. In my team, we are very clear. ಕರೆಕ್ಟ್ ಆಗಿ ನೀವು ನಾಳೆ ದಿನ ಈ ಪ್ರಾಪರ್ಟಿ ತಗೊಳ್ಳೋ ಒಂದು ಕಮಿಟ್ಮೆಂಟ್ ಇದೆ, ನಿಮಗೆ ಎಸ್ ಅನ್ಸುತ್ತೆ ಅಂದ್ರೆ ಮಾಡಿ, ಇಲ್ಲ ಅಂದ್ರೆ ದಯವಿಟ್ಟು ಟ್ರಾನ್ಸಾಕ್ಷನ್ ಮಾಡ್ಬೇಕನ್ನೋದಕ್ಕೋಸ್ಕರ ಅದನ್ನ ಮಾಡಕ್ ಹೋಗ್ಬೇಡಿ. ಸರ್ ಈಗ ನೋಡ್ತಿರೋರಿಗೆ ಫಾರ್ ಎಕ್ಸಾಂಪಲ್ ಯಾರಿಗೂ ನೆಟ್ವರ್ಕ್ ಇಲ್ಲ ಆ್ಯಂಡ್ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ಬಗ್ಗೆ ಏನೂ ಐಡಿಯಾ ಇಲ್ಲ ಆ್ಯಂಡ್ ಈವನ್ ಆಫ್ ರಿಯಲ್ ಎಸ್ಟೇಟ್ ಕೂಡ ಗೊತ್ತಿಲ್ಲ ಅವ್ರಿಗೆ. ನೋಡ್ತಿರೋರಿಗೆ ಫ್ರಮ್ ಬಯರ್ ಪರ್ಸ್ಪೆಕ್ಟಿವ್, ಸೆಲರ್ ಪರ್ಸ್ಪೆಕ್ಟಿವ್, ಈ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ಹೇಗೆ ವರ್ಕ್ ಆಗುತ್ತೆ ಸರ್ ಬೇಸಿಕಲಿ? ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ಈಗ ಬಯರ್ಸ್ಗೆ ನಾನು ಹೇಳ್ತೀನಿ ಫಸ್ಟ್ ಆಗಿ. ಬಯರ್ಸ್ಗೆ ರಿಯಲ್ ಎಸ್ಟೇಟ್ ಗೊತ್ತಿಲ್ದಿರೋರಿಗೆ ದೇ ನೀಡ್ ಟು ಬಿ ಅವೇರ್ ಅಬೌಟ್ ಇಟ್. ಎಜುಕೇಟ್ ಅವೇರ್ನೆಸ್ ಆಗಲೇಬೇಕು. ಓಕೆ. ಯು ಕ್ಯಾನ್ ನಾಟ್ ಟೆಲ್ ನನ್ಗೆ ಏನೂ ಗೊತ್ತಿಲ್ಲ, ನಾನು ರಿಯಲ್ ಎಸ್ಟೇಟ್ ತಗೊಂತೀನಿ, ದಟ್ ಇಸ್ ದರ್ ಇಸ್ ನಥಿಂಗ್ ಅಸ್ ಸಚ್. ಆ ಒಂದು ಇದಿಲ್ಲ. ಎರಡನೇದು, ಎಜುಕೇಟ್ ಯುವರ್ ಸೆಲ್ಫ್ ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ರಿಯಲ್ ಎಸ್ಟೇಟ್. ಪ್ರಾಪರ್ಟಿ ತಗೊಬೇಕಾದ್ರೆ ಏನೇನು ನೋಡಬೇಕು, ಡಾಕ್ಯುಮೆಂಟೇಶನ್, ಓಕೆ. ಸೇಲ್ ಮಾಡ್ಬೇಕಾದ್ರೆ ಏನೇನು ನೋಡಬೇಕು, ಅಮೌಂಟ್ ಎಲ್ಲಿ ಯಾರಿಗೆ ಎಷ್ಟು ಕೊಡಬೇಕು, ಏನಿದೆ, ತಗೊಂಡ್ಮೇಲೆ ಏನು ಕ್ಯಾಪಿಟಲ್ ಗೇನ್ಸ್ ಹೇಗೆ ಬರುತ್ತೆ, ಸೇಲ್ ಮಾಡಬೇಕಾದ್ರೆ ಕ್ಯಾಪಿಟಲ್ ಗೇನ್ಸ್ ಹೇಗೆ ಬರುತ್ತೆ, ಎಲ್ಲ ರೀತಿಯಲ್ಲಿ ನೀವು ಚೆಕ್ ಮಾಡಿ ಇದು ಮಾಡಬೇಕು. ಅವೇರ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೆಲ್ಫ್ ಲರ್ನಿಂಗ್. ಎಸ್, ದಟ್ ಈಸ್ ದ ಓನ್ಲಿ ವೇ. ಇಲ್ಲಾಂದ್ರೆ ಯೂನಿವರ್ಸಿಟಿ ಯಾರು ಬಂದು ನಿಮ್ಗೆ ಈ ಥರ ಪರ್ಚೇಸ್ ಮಾಡಬೇಕು ಅಂತ ಹೇಳಬೇಕು. ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಆರ್ ಎಜುಕೇಟಿಂಗ್ ಪೀಪಲ್, ಈ ರೀತಿ ಇನ್ವೆಸ್ಟ್ ಮಾಡಬೇಕು, ಬುಕ್ಸ್ಗಳು ಬಂದಿದೆ ಅದ್ರ ಬಗ್ಗೆ. ಬಟ್ ಎಂಡ್ ಆಫ್ ದ ಡೇ ದರ್ ಇಸ್ ನೋ ಕುಕಿ ಕಟರ್ ಎಕ್ಸ್ಪೀರಿಯನ್ಸ್. ಈ ಥರ ಮಾಡಿದ್ರೆ ಹಿಂಗಾಗುತ್ತೆ ಅನ್ನೋದಿಲ್ಲ. ಅದು ಹೌದು. ಇಟ್ ಈಸ್ ಎವ್ರಿ ಟೈಪ್ ಆಫ್ ಪ್ರಾಪರ್ಟಿ. ಇವತ್ತಿಗೆ ನೀವು ಲ್ಯಾಂಡ್ಸ್ ತೊಗೊಬೇಕಾದ್ರೆ ಇದಿಷ್ಟು ಚೆಕ್ ಮಾಡಿ ಪರ್ಚೇಸ್ ಮಾಡಿ ಅನ್ಬೋದು. ಬಟ್ ನೀವು ಅದರ ಆ ಲ್ಯಾಂಡ್ ಪರ್ಚೇಸ್ ಮಾಡಬೇಕಾದ್ರೆ ದೇವನಹಳ್ಳಿಯಲ್ಲಿ ಯಾವ ರೀತಿ ಇರುತ್ತೋ, ಕನಕಪುರ ಅಲ್ಲಿ ಯಾವ ರೀತಿ ಇರುತ್ತೋ, ಮಂಗಳೂರಲ್ಲಿ ಯಾವ ರೀತಿ ಇರುತ್ತೋ, ಇಲ್ಲಾಂದರೆ ಹುಬ್ಳಿಯಲ್ಲಿ ಯಾವ ರೀತಿ ಇರುತ್ತೋ, ಎವ್ರಿಥಿಂಗ್ ಇಸ್ ಡಿಫ್ರೆಂಟ್. ಆ್ಯಂಡ್ ಆದಷ್ಟು ಹ್ಯಾವ್ ಅ ಲೀಗಲ್ ಪರ್ಸನ್ ಟು ವೆಟ್ ಇಟ್ ಔಟ್ ಫಾರ್ ಯು. ಇಲ್ಲ ಅಂದರೆ ಯು ವಿಲ್ ಬಿ ಇನ್ ಅ ಬಿಗ್ ಪ್ರಾಬ್ಲಮ್. ಲಾಯರ್ನ ಬ್ಯಾಂಕ್ ಲೋನ್ ತಗೊಳ್ಳಿ, ಒಂದು ಅಡ್ವೊಕೇಟ್ನ ಇಡಿ. ಸೊ ಏನಾಗುತ್ತೆ, ಇಬ್ಬರು ಕಡೆಯಿಂದ ಟಿಕ್ ಬಾಕ್ಸ್ ಆಗುತ್ತೆ ನಿಮಗೆ. ಅಡ್ವೊಕೇಟ್ ಎಸ್ ಲೀಗಲ್ ಎಲ್ಲಾನು ಚೆಕ್ ಮಾಡ್ತಾರೆ. ಜನ ಈಗ ಹೇಳ್ತಾರೆ, ಇಲ್ಲ ನನಗೆಲ್ಲ ಗೊತ್ತು, ನಾನು ನೋಡಿದ್ದೀನಿ, ನಾನು 2-3 ಪ್ರಾಪರ್ಟಿ ತೊಗೊಂಡಿನ ಮುಂಚೆ ಅಂತವ್ರು ತೊಗೊಂಡಿರೋರು ಇವತ್ತಿನ ದಿನ ಪ್ರಾಬ್ಲಮ್ ಅಲ್ಲಿದ್ದಾರೆ. ಅಂದ್ರೆ ಯಾವ ಥರ ಪ್ರಾಬ್ಲಮ್ ಸರ್? ಸಿಂಪಲ್, ನೀವೊಂದು ಯಾವುದೋ ಒಂದು ಡಾಕ್ಯುಮೆಂಟ್ ನೋಡಿಲ್ಲ, ಅದರದ್ದು ಮೂಲ ಪತ್ರ ಕರೆಕ್ಟಾಗಿ ಚೆಕ್ ಮಾಡಿಲ್ಲ, ಓಕೆ. ಎಲ್ಲೋ ಒಂದು ರೀತಿಯಲ್ಲಿ ತಪ್ಪಾಯಿತು ಅಂದರೆ ಅದು ಇಟ್ ಈಸ್ ಎಂಡ್ ಆಫ್ ದ ಡೇ ಲೀಗಲ್ ಬ್ಯಾಟಲ್. ಮತ್ತು ಇನ್ನು ಪ್ರಾಪರ್ಟಿ ನೀವು ರಿಯಲ್ ಎಸ್ಟೇಟ್ ಇವತ್ತಿಗೆ ಈ ಭೂಮಿ ಮೇಲೆ ಅಂತ ನೀವೊಂದು ಇದು ಮಾಡ್ಬೋದು. ಬಟ್ ಎಂಡ್ ಆಫ್ ದ ಡೇ ನೀವು ದುಡ್ಡು ಕೊಡ್ತಾ ಇರೋದು ಆ ಪೇಪರ್ ಕ್ಲಿಯರ್ ಟೈಟಲ್ಸ್ ಇದೆ ಅನ್ನೋದಕ್ಕೆ ನೀವು ದುಡ್ಡು ಕೊಡ್ತಾ ಇರೋದು, ಇನ್ನೇನು ಇಲ್ಲ ಅಲ್ಲಿ. ಹೌದು. ಟೈಟಲ್ಸ್ಗೋಸ್ಕರ ನೀವು ಆ ದುಡ್ಡು ಕೊಡ್ತಾ ಇರೋದು. ಈಗ ನಾನೊಂದು ಪ್ರಾಪರ್ಟಿ ಸೇಲ್ ಮಾಡ್ತೀನಿ ಅನ್ಕೊಳ್ಳಿ, ಇದಕ್ಕೆ ಒರಿಜಿನಲ್ ಡಾಕ್ಯುಮೆಂಟ್ ಕಳೆದೋಗಿದೆ, ಆದರೆ ನಾನು FIR ಮಾಡಿದ್ದೀನಿ, ಆಮೇಲೆ ನ್ಯೂಸ್ ಪೇಪರಲ್ಲೂ ಪಬ್ಲಿಷ್ ಮಾಡಿದ್ದೀನಿ, ಇದೇ ಪ್ರಾಪರ್ಟಿ ವ್ಯಾಲ್ಯೂ ಕೊಡ್ತೀರಾ ನನಗೆ? ಇಲ್ಲ, ಖಂಡಿತ 10,000 ಅಡಿಗೆ ಇಲ್ಲಿ ನಡೀತಾ ಇದೆ ಅಂದರೆ 10,000ನೇ ನೀವು ಕೊಡ್ತೀರಾ? ಇಲ್ಲ ಇಲ್ಲ. ಬಟ್ ನಾನು ನೋಟಿಸ್ ಕೊಟ್ಟಿದ್ದೀನಿ, ನಾನು ಎಲ್ಲಾನು ಮಾಡಿದ್ದೀನಿ, ಏನೇನು ಸೇಫ್ಟಿ ಮಾಡಬೇಕು. ಬಟ್ ಪ್ರಾಬ್ಲಮ್ಸ್ ಇನ್ನೂ ಬರುತ್ತೆ ತಗೊಂಡ್ಮೇಲೆ? ಏನು ಬರಲ್ಲ, ಎಲ್ಲ ಚೆಕ್ ಮಾಡಿದ್ದೀವಿ ನಾವು. ಓಕೆ. ಫುಲ್ ಅಮೌಂಟ್ ಕೊಡ್ತೀರಾ ನೀವು? ಅಷ್ಟೇ ಹೇಳೋದು. ಯು ನೀಡ್ ಟು ಬಿ ವೆರಿ ಕ್ಲಿಯರ್ ಅಬೌಟ್. ಅಡ್ವೊಕೇಟ್ಸ್ ಹತ್ರ ಯಾವತ್ತೂ ಕನ್ಸಲ್ಟ್ ಮಾಡಿ. ದೇ ಆರ್ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ರಿಯಲ್ ಎಸ್ಟೇಟ್ ಟ್ರಾನ್ಸಾಕ್ಷನ್ಸ್. ಹ್ಯಾವಿಂಗ್ ಅ ಅಡ್ವೊಕೇಟ್ ಇಸ್ ಲೈಕ್ ವೆರಿ ಮಚ್. ಆ್ಯಂಡ್ ಆಲ್ಸೋ ಬ್ಯಾಂಕ್, ಬ್ಯಾಂಕ್, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇದ್ದಾಗ ಏನಂದ್ರೆ ಅವರು ಒಂದು 4 ಕಡೆಯಿಂದ ಚೆಕ್ ಮಾಡ್ತಾರೆ, ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಚೆಕ್ ಮಾಡ್ತಾರೆ, ಟೈಟಲ್ಸ್ ಚೆಕ್ ಮಾಡ್ತಾರೆ, ಅವ್ರ ಕಡೆಯಿಂದ ಒಂದು ಅಡ್ವೊಕೇಟ್ ಇರುತ್ತೆ. ಎಲ್ಲಾನು ಆದಾಗ ನಿಮ್ಗೆ ನಾಳೆ ದಿನ ಸೆಲ್ಲರ್ದು ಒಂದು ಇದನ್ನು ನಿಮ್ಮ ಕಡೆಯಿಂದ ಆಯ್ತು, ಇಬ್ರು ಚೆಕ್ ಮಾಡ್ತಿದ್ರೆ ಅನ್ಬಿಟ್ಟು ನೀವೇನು ಚೆಕ್ ಮಾಡದೆ ಇರೋದನ್ನು ಇಲ್ಲ. ನೀವು ನಿಮ್ಮ ಕಡೆಯಿಂದನೂ ನೀವು ಒಂದು ಸೇಫ್ಟಿ ಮೆಷರ್ ನೋಡ್ಕೊಬೇಕು. ಸರ್, ಈಗ ನೋಡ್ತಿರುವಂಥ 25 to 30 years ಓಲ್ಡ್ ಕಾರ್ಪೊರೇಟ್ ಪೀಪಲ್ಗೆ ರಿಟೈರ್ಮೆಂಟ್ ಪ್ಲಾನ್ ಅಂದ್ಬಿಟ್ಟು ಫಾರ್ಮ್ ಲ್ಯಾಂಡ್ ತೊಗೋಬೇಕಂತ ತುಂಬ ಆಸೆ ಇದೆ. ನನಗೂ ಆಸೆ ಇದೆ. ನಾನು ರಿಟೈರ್ಮೆಂಟ್ನ ನಾನು ಫಾರ್ಮ್ ಲ್ಯಾಂಡಲ್ಲಿ ಕಲಿಬೇಕು ಅನ್ನೋ, ಐ ಡೋಂಟ್ ವಾಂಟ್ ಟು ಬಿ ಸಿಟೀಸ್ ಅಂತ. ಈವನ್ ಸುಮಾರು ಜನ ಆಂಟ್ರಪ್ರನರ್ಸ್ ನೋಡಿದ್ರು, ನೀವು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರಾ, ರಿಟೈರ್ಮೆಂಟ್ ಪ್ಲಾನ್ ಅಂದರೆ ಫಾರ್ಮ್ ಲ್ಯಾಂಡ್ ತೊಗೋಬೇಕಂತ. ಈಗ 25-30 ವರ್ಷ ಯಾರು ಕಾರ್ಪೊರೇಟ್ ಪೀಪಲ್ ನೋಡ್ತಿರೋರು ಒಂದು ಫಾರ್ಮ್ ಲ್ಯಾಂಡ್ ತೊಗೋಬೇಕಂದ್ರೆ ಇವತ್ತಿಗೆ ಏನೇನು ಫ್ಯಾಕ್ಟರ್ಸ್ ತೊಗೋಬೇಕು, ಎಷ್ಟು ಬಜೆಟ್ ಇರಬೇಕು, ಎಲ್ಲಿ ತೊಗೋಬೇಕು? ಇದೊಂದು ಫ್ಯಾನ್ಸಿ ಡ್ರೀಮ್ ಎಲ್ಲಾರ್ದು. ಓಕೆ. ನಾನೇ ಉಳ್ತೀನಿ, ನಾನೇ ಬೆಳಿತೀನಿ, ನಾನೇ ಅಡುಗೆ ಮಾಡ್ತೀನಿ,
ಯಾರ್ದು ಡಿಪೆಂಡೆನ್ಸಿ ಇಲ್ಲದೆ ಇರಬೇಕು. ಈ ಒಂದು ಫಾರ್ಮ್ ಇದ್ರದ್ದು ಬಂದಿದ್ದು ಆ್ಯಕ್ಚುಲಿ ಫೇಮಸ್ ಆಗಿದ್ದು ಕೋವಿಡ್ ಟೈಮಿಂದ. ಕೋವಿಡಿಂದ. ಅದ್ರ ಮುಂಚೆ ಏನಿದ್ರು ಲ್ಯಾಂಡ್ ಲಾರ್ಡ್ಗಳು ದೊಡ್ಡ ಎಕರೆ 10 ಎಕರೆ 20 ಎಕರೆ ಜಾಗ ಇದೆ, ನಮ್ದು ಫಾರ್ಮ್ ಹೌಸ್ ಇದೆ ಅನ್ನೋ ಥರ ಇರ್ತಿತ್ತು. ಈಗ ಇದನ್ನ ಕಮರ್ಷಿಯಲೈಸ್ ಆಗಿ 2-3 ಕಂಪನಿಗಳು ಚೆನ್ನಾಗಿ ಇದು ಮಾಡಿದ್ದಾರೆ. ದೇ ಆರ್ ಡೂಯಿಂಗ್ ರಿಯಲಿ ವೆಲ್. ಫಾರ್ಮ್ ಲ್ಯಾಂಡ್ ನೀವು ತಗೊಂಡಾಗ ಎನಿಥಿಂಗ್ ಅಪ್ವರ್ಡ್ಸ್ ಆಫ್ 10,000 ಸ್ಕ್ವೇರ್ ಫೀಟ್, ಯಾಕಂದ್ರೆ ಫಾರ್ಮ್ ಪ್ಲಾಟ್ ಈಗ ರೀಸೆಂಟ್ಲಿ ಗೌರ್ಮೆಂಟ್ ಪ್ರಕಾರ ಎನಿ ಒನ್ ಕ್ಯಾನ್ ಬೈ ಫಾರ್ಮ್ ಲ್ಯಾಂಡ್ ಅನ್ನೋದು ಬಂದಿರೋದು. ಇದ್ರ Okay. ಮುಂಚೆ ಬರೀ ಅಗ್ರಿಕಲ್ಚರಿಸ್ಟ್ಗಳಿಗೆ ಮಾತ್ರ ಇದ್ದಿದ್ದು. ಹೌದಾ? ದೆರ್ ವಾಸ್ ಅ ಲಾ. ಓಕೆ ಓಕೆ. ಇದು ಲಾ ವಾಸ್ ಟೇಕನ್ ಔಟ್ ಅಂಡ್ ಈಗ ಏನಾಯ್ತಂದ್ರೆ ಜನ ಆ ಒಂದು ಎಲ್ಲರಿಗೂ ಇದೆ ಅದೊಂದು ಆಸೆ. ನಾಳೆ ದಿನ ದುಡ್ಡಿದ್ರೆ ಏನ್ ಮಾಡ್ಬೇಕು, ನನ್ಗೆ ಏನು ಬೇಡ, ಬೆಂಗಳೂರು ಬಿಟ್ಬಿಟ್ಟು ಆರಾಮಾಗಿ ಒಂದು ಯಾವ್ದಾರು ಒಂದು ಒಳ್ಳೆ ಲೇಕ್ ಇಲ್ಲ ಒಂದು ವಾಟರ್ ಬಾಡಿ ಇರಬೇಕು, ನಂದೊಂದು ಒಳ್ಳೆ ಮನೆ ಇರ್ಬೇಕಲ್ಲಿ, ಆರಾಮಾಗಿ ನಾನೇ ಬೆಳ್ಕೊಂಡು ನಾನೇ ಆರಾಮಾಗಿರ್ತೀನಿ, ನನ್ಗೇನೂ ಬೇಕಿಲ್ಲ. ಆಬ್ವಿಯಸ್ಲಿ ಬೆಳಿಗ್ಗೆ 4 ಎಳ್ನೀರು ಇಳಿಸ್ತೀನಿ, ಎಳ್ನೀರು ಕುಡಿತೀನಿ, ಅಲ್ಲೇ ಇರ್ತೀನಿ, ನನ್ಗೇನ್ ಬೇಕೋ ಅಡುಗೆ ಮಾಡ್ತೀನಿ, ನನ್ಗೆ ಆರಾಮಾಗಿರ್ಬೇಕು, 2 ನಾಯಿ ಇರಬೇಕು, 2 ಹಸು ಇರಬೇಕು. ಸೊ ಇದು ಎಲ್ಲಾರದೂ ಲೈಫಲ್ಲಿ ಇರೋ ಒಂದು ಆಸ್ಪಿರೇಷನ್. ಅದು ಓಕೆ. ಲೇಮನ್ ಆಗಿ ನಾನು ಹೇಳ್ಬೇಕಂದ್ರೆ ಕಾಮನ್ ಮ್ಯಾನ್ ಎಲ್ಲಾರನ್ನು ಯೋಚಿಸೋದಿದ್ದೇನೆ. ಏನ್ ಲೈಫಲ್ಲಿ ಮಾಡ್ಬೇಕು, ನಿನ್ನ ಹತ್ರ ದುಡ್ಡು, ನನ್ಗೇನು ಬೇಕಿಲ್ಲ, ಬೆಂಗಳೂರು ಸಾಕು, ನನ್ಗೆ ಮೈಸೂರು ಸಾಕು, ಮಂಗಳೂರು ಸಾಕು, ನಾನು ಎಲ್ಲಾದ್ರೂ ಔಟ್ಸ್ಕರ್ಟ್ ಅಲ್ಲಿ ಹೋಗಿ ಇದ್ದು ಬಿಡ್ಬೇಕು ಅನ್ನೋದು. ಯಾಕದು ಅನ್ನೋದು ಬಿಕಾಸ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಇವತ್ತಿನ ದಿನ ಹೇಗಿದೆ ಅನ್ನೋದಕ್ಕೋಸ್ಕರ. ಫಾರ್ಮ್ ಲ್ಯಾಂಡ್ ತಗೊಬೇಕಾದ್ರೆ ನೀವು ಬೇಸಿಕ್ಲಿ ನೋಡ್ಬೇಕಿರೋದು ಒಂದು ಎರಡು ಇಂಪಾರ್ಟೆಂಟ್ ನನ್ನ ಪ್ರಕಾರ. ಒಂದು, ಅದರ ಟೈಟಲ್ಸ್, ಅದ್ರದ್ದು ಡಾಕ್ಯುಮೆಂಟೇಶನ್ ಹೇಗಿದೆ ಅನ್ನೋದನ್ನು ತುಂಬ ಕೇರ್ಫುಲ್ ಆಗಿ ನೋಡಬೇಕು. ಯಾಕಂದ್ರೆ ಲೀಗಲ್ ಕನ್ಫ್ಯೂಷನ್ಸ್ ಆಗಲಿ, ಲೀಗಲ್ ಇಶ್ಯೂ ಬರೋದಾಗ್ಲಿ, ಮೇನ್ ಬರೋದೇನೆ ನಿಮಗೆ ಫಾರ್ಮ್ ಲ್ಯಾಂಡ್ಸ್ ಅಲ್ಲಿ. ಯಾಕಂದ್ರೆ ಅದರದ್ದು ಮುಂಚಿನ ರೆಕಾರ್ಡ್ ಯಾವ ಥರ ಇತ್ತು, ಎಷ್ಟು ಜನ ಓನರ್ಸ್ ಇದ್ರು, ಆಮೇಲೆ ಅದರದ್ದು ಡಾಕ್ಯುಮೆಂಟೇಶನ್ ಯಾವ ಥರ ಇದೆ, ಗ್ರ್ಯಾಂಟ್ ಪ್ರಾಪರ್ಟಿ ಅಂದರೆ ಯಾವ ಥರ ಇದೆ, ಎಲ್ಲ ರೀತಿಯಲ್ಲಿ ನೋಡ್ಬೇಕಿರೋದು ಒಂದು. ಎರಡನೇದು ನೀವು ಬೇಸಿಕ್ ಆಗಿ ನೋಡ್ಬೇಕಿರೋದು ಒಳ್ಳೆ ನೀರಿದೆಯಾ, ರೋಡ್ ಆಕ್ಸೆಸ್ ಇದೆಯಾ. ಈ 2 ಪಾಯಿಂಟ್ನ ನೀವು ನೋಡಿದ್ರೆ, ನೀರು ಮತ್ತು ವಾಟರ್ ಒಂದರಲ್ಲೇ ನಾನು ಇಡ್ತೀನಿ, ನೀರು ಮತ್ತು ಆಕ್ಸೆಸ್ ಒಂದರಲ್ಲೇ ಇಟ್ಟು, ಎರಡನೇದು ಟೈಟಲ್ಸ್ ಇದಿದೆ ಅಂದರೆ ತಗೊಂಡು ಅದನ್ನು ನೀಟಾಗಿ ಮೇಂಟೈನ್ ಮಾಡಿ, ನೀವು ಒಂದು ಫಾರ್ಮ್ ಹೌಸ್ ಥರ ಮಾಡಿ, ವೀಕೆಂಡ್ಸ್ ಪಾರ್ಟಿ ಮಾಡಬೇಕು, ಇಲ್ಲಾಂದರೆ ಮಕ್ಕಳ ಜೊತೆ ಹೋಗಬೇಕು, ನಾವಲ್ಲಿ ನಮ್ದು ಏನು ಹಾಬೀಸ್ ಇದೆ ಅದನ್ನು ಇನ್ನೂ ಚೆನ್ನಾಗಿ ರೀತಿಯಲ್ಲಿ ಬೆಳೆಸಬೇಕು. ಇವಾಗ ನೀವು ಪೇಂಟಿಂಗ್ ಇಲ್ಲ ಆರ್ಟ್ ವರ್ಕ್ ಮಾಡಬೇಕು, ಪಾಟ್ರಿ ಮಾಡಬೇಕು. ನಮ್ಮ ಕ್ಲೈಂಟ್ಸ್ ಇಬ್ರು ಮೂವರು ಇದ್ದಾರೆ, ತಗೊಂಡಲ್ಲಿ ಪಾಟ್ರಿ ಕ್ಲಾಸಸ್ ನಡೆಸ್ತಾ ಇದ್ದಾರೆ. ಫಾರ್ಮ್ ಲ್ಯಾಂಡ್ ಹಾಂ. ಓಕೆ. ಆಮೇಲೆ ಮಶ್ರೂಮ್ ಬೆಳೆಸ್ಬೇಕು, ನಮಗೆ ಇದ್ರದ್ದು ಕಲ್ಟಿವೇಶನ್ ಮಾಡಬೇಕು ಅನ್ನೋರು ಇದ್ದಾರೆ, ಹೂವು ಬೆಳೆಸೋವಂಥವ್ರು ಇದ್ದಾರೆ. ಸೊ ಅವರಿಗೆ ಯಾವ ರೀತಿ ಏನು ಇಂಟ್ರೆಸ್ಟ್ ಇದೆಯೋ ಅದನ್ನು ಒಂದು ಹಾಬಿ ರೀತಿಯಲ್ಲಿ ಅದನ್ನು ಅವರು ಬೆಳೆಸ್ಕೊತಾರೆ. ಬಟ್ ಮೇನ್ ನೀವು ನೋಡಬೇಕಿರೋದು ಟೈಟಲ್ ವೆರಿ ಇಂಪಾರ್ಟೆಂಟ್. ಲ್ಯಾಂಡಲ್ಲಿ ತುಂಬ ಸ್ಕ್ಯಾಮ್ ನಡೆಯೋದು ಅಲ್ಲೇನೆ, ತುಂಬ ರೀತಿಯಲ್ಲಿ ಕನ್ಫ್ಯೂಷನ್ ಇರೋದನ್ನು ಲ್ಯಾಂಡಲ್ಲೇನೆ. ಓಕೆ. ಇವತ್ತಿಗೆ ನೀವು ರಿಯಲ್ ಎಸ್ಟೇಟ್ ಎಲ್ಲೇ ಸ್ಕ್ಯಾಮ್ ಅಂತ ಕೇಳಿದ್ರೆ ಲ್ಯಾಂಡಲ್ಲೇನೆ ಸ್ಕ್ಯಾಮ್ ಕೇಳೋದು. ಈ ಅಪಾರ್ಟ್ಮೆಂಟ್ಸ್ ಆಗಲಿ, ಸಣ್ಣ ಪುಟ್ಟ ಸೈಟ್ಗಳಲ್ಲಾಗಲಿ, ಅಲ್ಲೇನು ನೀವು ಅಂಥದ್ದನ್ನೇನು ಕೇಳಲ್ಲ. ಲ್ಯಾಂಡಲ್ಲಿ ತುಂಬಾ ಹುಷಾರಾಗಿ ನೀವು ನೋಡಿಕೊಂಡು ತೊಗೊಬೇಕಿರೋದು. ಅದಕ್ಕೆ ಹೇಳೋದು, ಒಂದು ಅಡ್ವೊಕೇಟ್ನ ಇಡಿ, ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ. ಇವಾಗ ಒಂದು ಆನೆ ತೊಗೊಬೇಕಾದ್ರೆ ಅದು ಆನೆಗೆ ಒಂದು ಚೈನ್ ತೊಗೊಳೋದಕ್ಕೆ ನೀವು ಚೌಕಾಸಿ ಮಾಡಿದ್ರೆ ಮತ್ತು ಪ್ರಾಬ್ಲಮ್ ಇರೋದು ನಿಮಗೇನೆ ಅದು. ಓಕೆ. ಮತ್ತು ನೀರು ಏನೇ ಮಾಡ್ಬೇಕಂದ್ರೂ ನೀರು ಇವತ್ತಿಗೆ ತುಂಬ ಇಂಪಾರ್ಟೆಂಟ್. ನೀರು ಅಲ್ಲಿದು ಇದು ಕರೆಕ್ಟ್ ಆಗಿದೆ ಅಂದರೆ ವೆಲ್ ಆ್ಯಂಡ್ ಗುಡ್. ನೀರು ಇಲ್ಲ ಅಂದರೆ ಏನಾಗುತ್ತೆ, ಲ್ಯಾಂಡ್ ಇಟ್ಸ್ ಜಸ್ಟ್ ಪೀಸ್ ಆಫ್ ಬೇರ್ ಲ್ಯಾಂಡ್. ಅದು ನಿಮಗೆ ಅದರಲ್ಲಿ ಏನೂ ಮಾಡೋದಕ್ಕೆ ನಿಮ್ಗೆ ಅಷ್ಟು ಒಂದು ಕೈ ಬರಲ್ಲ ಅದನ್ನು ಮಾಡೋದಕ್ಕೆ, ಆ ರೀತಿ. ಸೊ ಈಗ ರೀಜನ್ಸ್ ಯಾವ್ದು ಫಾರ್ಮ್ ಲ್ಯಾಂಡ್ ಈ ಜಾಗಕ್ಕೆ ಚೆನ್ನಾಗಿದೆ ಅಂದರೆ ಬೆಂಗಳೂರು ಔಟ್ಸ್ಕರ್ಟ್ಸು ಯಾವ ಜಾಗ ರೆಕಮೆಂಡ್ ಮಾಡ್ತೀರಾ ಸರ್ ಯೂಶಲಿ? ಎಲ್ಲ ಸೈಡಲ್ಲೂ ನೆಲಮಂಗಲ ಸೈಡ್ ಚೆನ್ನಾಗಿದೆ, ನೆಲಮಂಗಲ ಸೈಡ್ ವಾಟರ್ ಟೇಬಲ್ನು ಚೆನ್ನಾಗಿದೆ. ನೀವು ಈವನ್ ಮೈಸೂರು ರೋಡ್ ಸೈಡ್ ವಾಟರ್ ಟೇಬಲ್ಸ್ ಚೆನ್ನಾಗಿದೆ, ಕೆನಾಲ್ಸು ಮತ್ತು ಈ ಕಡೆ ವಾಟರ್ ಬಾಡಿ ಇರೋದ್ರಿಂದ ಮೈಸೂರು ರೋಡ್ ಚೆನ್ನಾಗಿದೆ. ದೇವನಹಳ್ಳಿ ಚೆನ್ನಾಗಿದೆ, ನಂದಿ ಹಿಲ್ಸ್ ಒಳ್ಳೆ ಸೀನಿಕ್ ಲೊಕೇಶನ್ನು, ನಮಗೆ ಕನೆಕ್ಟಿವಿಟಿನೂ ಚೆನ್ನಾಗಿರಬೇಕು, ಸ್ವಲ್ಪ ಲಕ್ಸುರಿ ಫಾರ್ಮ್ ಹೌಸ್ ಬೇಕು, ದೇವನಹಳ್ಳಿ ಸೈಡ್ ನೋಡ್ತಾರೆ. ಸೊ ಎಲ್ಲ ಕಡೆನೂ ನಿಮಗೆ ಫಾರ್ಮ್ ಇದಿದೆ. ನೀವು ಇವಾಗ ವೈಟ್ ಫೀಲ್ಡ್ ಸೈಡ್ ನೋಡಬೇಕು, ಆ ಚಿಕ್ಕ ತಿರುಪತಿ ಆ ಕಡೆ ಬಾರ್ಡ್ರು, ಕೋಲಾರ ಸೈಡ್ ಅಲ್ಲೂ ಜನ ಫಾರ್ಮ್ ಲ್ಯಾಂಡ್ ತೊಗೊತಾ ಇದ್ದಾರೆ. ಸೊ ಈ ಕಡೆ ಅಂತ ಅಲ್ಲ, ಯಾರು ಎಲ್ಲಿ ಚೆನ್ನಾಗಿ ಫಾರ್ಮ್ ಪ್ಲಾಟ್ಸು ಫಾರ್ಮ್ ಹೌಸ್ ಮಾಡೋದಂದ್ರೆ, ನೀವು ನಿಮ್ಮ ಮನೆಯಿಂದ ಶನಿವಾರ ಭಾನುವಾರ ಹೊರಟು 1.5 ಗಂಟೆ ಟ್ರಾವೆಲಲ್ಲಿ ನೀವು ಹೋಗಿ ಸೇರ್ಕೊಂಡು ಅಲ್ಲಿ ಇದ್ದು, ನೆಕ್ಸ್ಟ್ ದಿನ ಸೋಮವಾರ ಬೆಳಿಗ್ಗೆ 6 ಗಂಟೆಗೆ ಹೊರಟು ನಾನು ಬೆಂಗಳೂರಿಗೆ ಬಂದು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತಾರೆ ನೋಡಿ, ಆ ಲೊಕೇಶನಲ್ಲಿ ತಗೊಳ್ಳಿ. ವೈಟ್ ಫೀಲ್ಡಲ್ಲಿ ಇದ್ದು ದೇವನಹಳ್ಳಿ ಸೈಡ್ ತಗೊಂಡು, ಇಲ್ಲ ದೇವನಹಳ್ಳಿ ಸೈಡ್ ಅವರು ಆ ಕಡೆ ವೈಟ್ ಫೀಲ್ಡಲ್ಲಿ ತಗೊಳ್ಳೋದು, ಆ ಒಂದು ತಪ್ಪು ಯಾರೂ ಮಾಡಲ್ಲ. ಜನರಿಗೆ ಅರಿವೇ ಇದೆ. ಬಟ್ ಏನಂದರೆ ಆ ಒಂದು ರೀತಿಯಲ್ಲಿ ನೋಡಿ ಯಾವ ಕಡೆ ನಿಮಗೆ ಸರಿ ಬರುತ್ತೋ ಅಲ್ಲಿ ತಗೊಳ್ಳಿ. ರೋಡ್ ಆಕ್ಸೆಸ್ ನೋಡಿ. ಈ ನಡುವೆ ಮ್ಯಾನೇಜ್ ಫಾರ್ಮ್ಸ್ ಬಂದಿದೆ. ಓಕೆ. ಏನು ಸರ್ ಮ್ಯಾನೇಜ್ ಫಾರ್ಮ್ಸ್ ಅಂದರೆ ಏನು ಸರ್? ಈಗ ಹೊಸ ಚಿಗುರು ನನ್ನ ಕ್ಲೈಂಟ್ ಒಬ್ಬರು, ಒಂದು ಒಳ್ಳೆ ಫ್ರೆಂಡ್ ಕೂಡ, ಅವ್ರದ್ದು ಫಾರ್ಮ್ ಪ್ಲಾಟ್ಸ್ ಇದೆ.
ಓಕೆ. ಅವ್ರು ಯಾವ ತರ ಅಂದ್ರೆ ಮ್ಯಾನೇಜ್ ಮಾಡ್ತಾರೆ. ಅವರೇ ಕ್ಲಿಯರ್ ಟೈಟಲ್ ಪ್ರಾಪರ್ಟಿ ತಗೊಂಡು ಒಂದು ಕಮ್ಯುನಿಟಿ ಲಿವಿಂಗ್ ತರ ಮಾಡಿ ಓಕೆ. ಒಟ್ಟಿಗೆ ಇದ್ದು ಒಟ್ಟಿಗೆ ಬೆಳೆದು ಅಲ್ಲಿ ಏನು ಬೆಳಿಬೇಕು, ಅಲ್ಲಿದು ಲ್ಯಾಂಡ್ಗೆ ಏನ್ ಚೆನ್ನಾಗಿದೆ, ವಾಟರ್ ಟೇಬಲ್ ಯಾವ ತರ ಇದೆ, ಸಾಯಿಲ್ ಕ್ವಾಲಿಟಿ ಟೆಸ್ಟ್ ಮಾಡೋದಾಗ್ಲಿ, ಓಕೆ. ಏನ್ ಬೆಳೆದ್ರೆ ಚೆನ್ನಾಗಿ ಬರುತ್ತೆ, ಏನ್ ಇನ್ವೆಸ್ಟ್ಮೆಂಟ್ ಒಟ್ಟಿಗೆನೆ ಎಲ್ಲಾರನ್ನು ಹಾಕಿ ಹೇಗ್ ಬೆಳಿಬಹುದು, ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇರುತ್ತೆ. ಓಕೆ. ಫಾರ್ಮ್ ಪ್ಲಾಟ್ ಅಲ್ಲಿ ಬರೀ 10% ಆಫ್ ದ ಲ್ಯಾಂಡ್ ನೀವು ಇದು ಮಾಡ್ಬೋದು. 10,000 ಸ್ಕ್ವೇರ್ ಫೀಟ್ ಲ್ಯಾಂಡ್ ತಗೊಂಡ್ರೆ ನೀವು ಓಕೆ. ಅದ್ರಲ್ಲಿ ಬರೀ 10% ಅಂದ್ರೆ 1000 ಸ್ಕ್ವೇರ್ ಫೀಟ್ ಅಷ್ಟು ಮಾತ್ರ ನೀವು ಕನ್ಸ್ಟ್ರಕ್ಷನ್ ಮಾಡಕ್ಕಾಗೋದು. ಓಕೆ. ನೀವು RCC ಕನ್ಸ್ಟ್ರಕ್ಷನ್ ನಾನು ಫುಲ್ ಕಟ್ತೀನಿ ಅನ್ನೋದನ್ನ ಬರಲ್ಲ. ಅದು ಗೌರ್ಮೆಂಟ್ ಲಾ ಬಂದಿರೋದೇ ಆ ತರ. ಓಕೆ. ಅದ್ರ ಪ್ರಕಾರ ನೀವು ಇದು ಮಾಡ್ಬೋದು. ಸೊ ಎಷ್ಟೋ ಜನ ತಗೊಂಡು ಅವ್ರವ್ರದ್ದು ಏನು ಇದಿದೆ ಕಮ್ಯುನಿಟಿಯಲ್ಲಿ ಒಟ್ಟಿಗೆ ನಾವೆಲ್ಲರೂ ಬೆಳೆದ್ವಿ, ಒಟ್ಟಿಗೆ ನಾವು ಅದನ್ನ ಶೇರ್ ಮಾಡಿದ್ವಿ. ಒಬ್ರು ಟೊಮ್ಯಾಟೊ ಬೆಳೆದ್ರು, ಒಬ್ರು ಇನ್ನೇನೋ ಧನಿಯಾ ಬೆಳೆದ್ರು, ಶೇರ್ ಮಾಡ್ಕೊಂಡು ಇದ್ರದ್ದು. ಸೊ ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಆರ್ ಡೂಯಿಂಗ್ ದಟ್. ಸಚಿಗುರು ಇಸ್ ಒನ್ ಫಾರ್ಮ್ಯಾಟ್, ಒನ್ ಫಾರ್ಮೆಟ್. ಓಕೆ. ಒನ್ ಆಫ್ ದ ರೆಪ್ಯೂಟೆಡ್ ಕಂಪನಿ. ಆ ತರ ಸುಮಾರು ಕಂಪನಿಗಳಿದೆ ಹೂ ಆರ್ ಡೂಯಿಂಗ್ ದಟ್ and they are quite well off in doing that, and there are many owners, developer ಯಾರು ಇದ್ದಾರೋ ಅದ್ರದ್ದು, they have a commitment, they have the interest. ಅದನ್ನ ನಾನು ಈ ರೀತಿ ಮಾಡಬೇಕು, ಈ ರೀತಿ ಒಂದು ಕಮ್ಯುನಿಟಿ ಬೆಳೆಸಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಬರೋರು ಫಾರ್ಮ್ ಪ್ಲಾಟ್ಸ್ ಮಾಡ್ತಾರಲ್ಲ, ದಟ್ ವಿಲ್ ಬಿ ಅ ಬೆಟರ್ ಫಾರ್ಮ್ ಪ್ಲಾಟ್ ಕಮ್ಯುನಿಟಿ. ಇಲ್ಲ ಅಂದ್ರೆ ಅದು ಬರ್ಫಿ ಕಟಿಂಗ್, ಮನೆಯಲ್ಲಿ ಬರ್ಫಿ ಹೆಂಗ್ ಕಟ್ ಮಾಡಿ ಕೊಡ್ತಾರಲ್ಲ ಆ ಥರ, ಒಂದು ಪೀಸ್ ನಿಮಗೆ ಒಂದು ಪೀಸ್ ನಿಮಗೆ ಅಷ್ಟೇ. ಓಕೆ ಸರ್, ನೆಕ್ಸ್ಟು ಕ್ವಶನ್ ನೀವು ಹೇಳ್ತಿದ್ರಿ ಅಂದರೆ ಒಂದು ಲೊಕೇಶನ್ ಎಕ್ಸ್ಪರ್ಟ್ ಆಗಬೇಕಂತ ಅಂದ್ರಿ, ರೈಟ್? ಫಾರ್ ಎಕ್ಸಾಂಪಲ್ ಈಗ ಕೆಂಗೇರಿ ಲೊಕೇಶನ್ ತೊಗೊಳ, ನಾನು ಇರೋ ಜಾಗ ಅಲ್ಲಿ ಇರೋದೇ ಸ್ವಲ್ಪ ಜಾಗ. ಲೈಕ್ ನಾನು ಬರೀ ಕೆಂಗೇರಿನೇ ಮಾಡಿದ್ರೆ ವಾಟ್ ಆರ್ ದ ಚಾನ್ಸಸ್ ಆಫ್ ಮೀ ಗೆಟಿಂಗ್ ಆಪರ್ಚುನಿಟಿ? ಬಿಕಾಸ್ ಕೆಂಗೇರಿ ಕೆಂಗೇರಿ ಆಗಲಿ, ಬನಶಂಕರಿ ಆಗಲಿ, MG ರೋಡ್ ಅಂತೂ ಮುಟ್ಟಕ್ಕಾಗಲ್ಲ ಈಗ, ರೈಟ್? ಫಾರ್ ಎಕ್ಸಾಂಪಲ್ ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರ್, ಕೆಂಗೇರಿ ಇರ್ಬೋದು, ರೈಟ್, ಹೆಬ್ಬಾಳ್, ಆದ ವೈಟ್ ಫೀಲ್ಡ್ ಕಡೆ ಇರೋದೇ ಲಿಮಿಟೆಡ್ ಪ್ರಾಪರ್ಟೀಸು, ಟ್ರಾನ್ಸಾಕ್ಷನ್ ಅಷ್ಟು ಮಾಡೋಕ್ಕಾಗೋದಿಲ್ಲ, ರೈಟ್? ಸೊ ಇದು ನಾನು ಬರೀ ಐ ಹ್ಯಾವ್ ಟು ವೇಟ್ ಯಾವ ಮನೆ ಬಾಡಿಗೆ ಖಾಲಿ ಇದೆ, ಇಲ್ಲ ಯಾವ ಲ್ಯಾಂಡ್ ಸೆಲ್ ಆಗ್ತಿದೆ, ಯಾವ ಮನೆ ಸೆಲ್ ಆಗ್ತಿದೆ ಅಂತ. ಹೇಗೆ ಅದರ ಆಪರ್ಚುನಿಟಿ ಎಷ್ಟು ಆಫನ್ ಬರುತ್ತೆ ಸರ್ ಲಿಮಿಟೆಡ್ ಆಗಾದರೆ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ? ಸಿ, ಆ ಒಂದು ಇದನ್ನ ನೀವು ಹೇಳಿದೆ ರಾಂಗ್ ಆಕ್ಚುಲಿ. ಓಕೆ. ಕೆಂಗೇರಿ ರೇಡಿಯಸ್ ಇಟ್ ಸೆಲ್ಫ್, ಇಫ್ ಯು ಸಿ ಎಷ್ಟು ಫ್ಯಾಮಿಲೀಸ್ ಇದೆ, ಎಷ್ಟು ಹೊಸ ಅಪಾರ್ಟ್ಮೆಂಟ್ ಬರ್ತಾ ಇದೆ, ಎಷ್ಟು ಮನೆಗಳು ಕಟ್ತಾ ಇದ್ದಾರೆ ಅಲ್ಲಿ, ಬಾಡಿಗೆ ಕಟ್ಟುವಂಥ ಮನೆಗಳಾಗಲಿ, ಇಲ್ಲ ಎಷ್ಟು ಖಾಲಿ ಸೈಟ್ಗಳಿದೆ, ದಟ್ ಇಟ್ ಸೆಲ್ಫ್ ಇಸ್ ಅನ್ ಆಪರ್ಚುನಿಟಿ. ನಾನು ಎಷ್ಟೋ ಬ್ರೋಕರ್ ನೋಡಿದ್ದೀನಿ. ಇಡೀ ನೀವು ಬರೀ ಕೆಂಗೇರಿ ಅಂತ ತಗೊಳ್ಳಿ, ಕೆಂಗೇರಿಯಲ್ಲಿ ದರ್ ಇಸ್ ನಥಿಂಗ್ ಲೆಸ್ ದನ್ 1000 ಬ್ರೋಕರ್ಸ್ ಇನ್ ದಿಸ್ ಮಾರ್ಕೆಟ್, ಇನ್ ಜಸ್ಟ್ ಕೆಂಗೇರಿ. ಜಸ್ಟ್ ಕೆಂಗೇರಿಯಲ್ಲಿ ಓಕೆ. 1000+ brokers, I can confidently tell you. Imagine very polished area or much better transactional area, ಅಲ್ಲಿ ಇನ್ನೂ ಚೆನ್ನಾಗಿರ್ತಾರೆ ಬ್ರೋಕರ್ಸ್. ಬಟ್ ಏನಂದ್ರೆ ಎಲ್ಲಿ ಈಗ ಅಪ್ಕಮಿಂಗ್ ಮಾರ್ಕೆಟ್ ಇದೆಯೋ ಬ್ರೋಕರ್ಸ್ ಜಾಸ್ತಿ ಅಲ್ಲೇ ಇರೋದು ಆಕ್ಚುಲಿ. ಓಕೆ. ಇವಾಗ ನೀವು SRM ವಿಶ್ವೇಶ್ವರಯ್ಯ ಲೇಔಟ್ ತಗೊಳ್ಳಿ, ಇಲ್ಲಾಂದ್ರೆ ಕೆಂಪೇಗೌಡ, ನಾಡಪ್ರಭು ಕೆಂಪೇಗೌಡ ಲೇಔಟ್ ತಗೊಳ್ಳಿ, ಇಲ್ಲ ಈ ಕಡೆ ನಿಮ್ ಕೆಂಗೇರಿಯಿಂದ ಮುಂದೆ ಯಾವ್ದು ಹೊಸ ಲೇಔಟ್ ಅಪ್ಕಮಿಂಗ್ ಕನಕಪುರ ಸೈಡ್ ತಗೊಳ್ಳಿ, ಆ ಲೊಕೇಶನ್ಸ್ ಅಲ್ಲೇನೆ ಜಾಸ್ತಿ ಟ್ರಾನ್ಸಾಕ್ಷನ್ ಆಗೋದು. ಯಾಕಂದ್ರೆ ಜನ ಹೂಡಿಕೆ ಮಾಡಕ್ ಬರೋದು ಅಲ್ಲೇನೆ ಅಲ್ಲ, MG ರೋಡ್ ಅಲ್ಲಿ ಪರ್ಚೇಸ್ ಮಾಡಕ್ ಬರ್ತಾರ? ಜನ ತಗೊಳ್ಳೋದು ಅಲ್ಲೇನೆ, ಮಾಸ್ ಜನ ತಗೊಳ್ಳೋದು ಅಲ್ಲೇನೆ, ಕರೆಕ್ಟಾ? ಜಾಸ್ತಿ ಜನ ತಗೊಳ್ಳೋದು ಎಲ್ಲಿ ಗ್ರೋಯಿಂಗ್ ಮಾರ್ಕೆಟ್ ಇದೆ, ಹೊಸ ಮಾರ್ಕೆಟ್, ಇಲ್ಲಿ ದುಡ್ಡು ಹಾಕಿದ್ರೆ ಆ ರೋಡ್ ಬರುತ್ತೆ, ಆ ಕಂಪನಿಗಳು ಅಲ್ಲಿ ಬರುತ್ತೆ, ಆಮೇಲೆ ಗೌರ್ಮೆಂಟ್ ಅಲ್ಲೇನೋ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಏರ್ಪೋರ್ಟ್ ಬರುತ್ತೆ ಅಂತ ಇದ್ದಾರೆ, ಇಲ್ಲಿ ಚೆನ್ನಾಗಿದೆ ಇವಾಗ ದುಡ್ಡು ಹಾಕು ಅಂತ. ಆ ಒಂದು ಮೈಂಡ್ ಸೆಟ್ ಅಲ್ಲಿ ಅಲ್ಲೇ ಜನ ಜಾಸ್ತಿ ತಗೊಳ್ಳೋದು, ಅಲ್ಲೇ ಜಾಸ್ತಿ ಬ್ರೋಕರ್ಸ್ನು ವರ್ಕ್ ಮಾಡೋದು, ಆ ರೀತಿ. ಸೊ ಡೋಂಟ್ ಲಿಮಿಟ್ ಯುವರ್ ಸೆಲ್ಫ್. ಈ ಒಂದು ಲೊಕೇಶನ್ ಅಲ್ಲಿ ಮಾಡಿದ್ರೆ ಇಷ್ಟೇ ಆಪರ್ಚುನಿಟಿ ಇರೋದು. ಕರೆಕ್ಟಾಗಿ ಆಕ್ಸೆಸ್ ಮಾಡಿದ್ರೆ ನೀವು ಇಷ್ಟೇ ಮಾಡೋಕ್ಕಾಗೋದು, ಕೆಂಗೇರಿನೇ ಮಾಡೋಕ್ಕಾಗೋದು. ಇವತ್ತಿನ ದಿನ ಟ್ರಾಫಿಕ್ ಅಲ್ಲಿ ನಾನು ಓಡಾಡಿದ್ದೀನಿ. ಒಂದ್ ದಿನ ನಾನು ಮುಂಚೆ ಸ್ಟಾರ್ಟ್ ಮಾಡಿದಾಗ ರಿಯಲ್ ಎಸ್ಟೇಟು 170 ಕಿಲೋಮೀಟರ್ ಮಿನಿಮಮ್ ನನ್ನ ಬೈಕಲ್ಲಿ ತೋರಿಸ್ತಾ ಇದ್ದಿದ್ದು ಪರ್ ಡೇ ನಾನು ಟ್ರಾವೆಲ್ ಮಾಡ್ತಾ ಇದ್ದಿದ್ದೆ. ಪರ್ ಡೇ ಸರ್ 120. ಹಾ, ಶರ್ಟ್ ಕೈ ಕೆಳಗಡೆಯಿಂದ ಎಂಟೈರ್ಲಿ ಟ್ಯಾನ್ ಆಗಿ ಹೋಗ್ಬಿಡ್ತಿತ್ತು, ಅಷ್ಟು ಸುತ್ತಿದ್ದೀನಿ. ಟ್ರಾಫಿಕ್, ಪೆಟ್ರೋಲು, ಊಟ ಟೈಮಿಗಿಲ್ಲ. ಈ ತರ ಕೆಲಸ ಮಾಡೋದ್ಕಿಂತ ಒಂದು ಲೊಕೇಶನ್ ಕರೆಕ್ಟಾಗಿ ವರ್ಕ್ ಮಾಡಿ, ಅಲ್ಲಿ ನೀವು ಮಾರ್ಕೆಟ್ ಅಲ್ಲಿ ನೀವು ಯು ಆರ್ ಬಿಕಮ್ ದ ಬಾದ್ಶಾ ಆರ್ ದ ಕಿಂಗ್ ಆಫ್ ದಟ್ ಏರಿಯಾ, ದಟ್ ಈಸ್ ಇನಫ್. ಇಡೀ ದೇಶ ಎಲ್ಲ ಮಾಡ್ತೀನಿ ಅದು ಇದು ಅಂದ್ರೆ ಯಾರನ್ನು, ಇಟ್ ಈಸ್ ಡಿಫಿಕಲ್ಟ್.